ಹಾಯ್ ಹಲೋ ನಮಸ್ತೆ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಎಲ್ಲರಿಗೂ ಶುಭ ಸಾಯಂಕಾಲ. ಓಕೆ, ಇದು ನೆಕ್ಸ್ಟ್ ಪಾರ್ಟ್ ಪೇಪರ್ ಅನಾಲಿಸಿಸ್, ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೆಕ್ಸ್ಟ್ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ CRDR ನೋಟಿಫಿಕೇಶನ್ ಆಗೈತಿ. ಸೊ ಸೀರಿಯಸ್ ಆಗ್ರಿ ಈಗಾದ್ರೂ, ಯಾಕಂತಂದ್ರೆ ನೆಕ್ಸ್ಟ್ ಮಂತ್ ಇಂದ ಆಲ್ಮೋಸ್ಟ್ ಈ ಮಂತ್ ಮುಗಿಲಿಕ್ ಬಂತು ಆಲ್ರೆಡಿ. ನೆಕ್ಸ್ಟ್ ಮಂತ್ ಇಂದ STA FD ಎಲ್ಲಾ ಕಾಲ್ಫಾರ್ಮ್ಸ್ ಆಗ್ಲಿಕ್ಕೆ. ಸೊ ಪ್ಲೀಸ್ ಬಿ ಸೀರಿಯಸ್. ಅಂಡ್ ಕ್ರಾಶ್ ಕೋರ್ಸ್ ನಮ್ದು ಆಲ್ರೆಡಿ ಹೇಳ್ದಂಗ್ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗೈತಿ. ಲಾಸ್ಟ್ ಸಂಡೇ ಮೊನ್ನೆ ಆದಂತ ಸಂಡೇಯಲ್ಲಿ ನಾವೇನು ಮಾಡೆಲ್ ಟೆಸ್ಟ್ ನ ಕಂಡಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಬರುವಂತ ಭಾನುವಾರನು ಮಾಡೆಲ್ ಟೆಸ್ಟ್ ನ ಕಂಡಕ್ಟ್ ಮಾಡಿದ್ವಿ. ಪರ್ಟಿಕ್ಯುಲರ್ಲಿ PC ಎಕ್ಸಾಮ್ ಮೇಲೆ ಫೋಕಸ್ ಮಾಡ್ಲಿಕ್ಕತ್ತೀವಿ. ಮಾಡೆಲ್ ಟೆಸ್ಟ್ ನ ಎವ್ರಿ ವೀಕ್ ನಾವು ಕಂಡಕ್ಟ್ ಮಾಡ್ಲಿಕ್ಕತ್ತೀವಿ. ಸೊ ಪ್ಲೀಸ್ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಬೇಸ್ ಮೇಲೆ KA ಡಿಪಾರ್ಟ್ಮೆಂಟ್ ದವರು ಯಾವ ತರ ಕ್ವಶನ್ಸ್ ಅನ್ನ ಈಗ ಮುಂದ್ಗಡೆ ಬರುವಂತ ಎಕ್ಸಾಮ್ಸ್ ಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋ ಬೇಸ್ ಮೇಲೆ ಏನೈತಪ್ಪ ಅಂತಂದ್ರ ನಾವು ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ಲಿಕ್ತೇವೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು PC ಬ್ಯಾಚ್ ಸ್ಟಾರ್ಟ್ ಆಗೋದದ 10ನೇ ತಾರೀಕಿಗೆ, ಮುಂದಿನ ತಿಂಗಳ 10ನೇ ತಾರೀಕಿಗೆ ನೆಕ್ಸ್ಟ್ PC ಬ್ಯಾಚ್ ಸ್ಟಾರ್ಟ್ ಆಗೋದದ. ಸೊ ಯಾರ್ಯಾರು ಅಡ್ಮಿಷನ್ ಮಾಡ್ಸಕ್ ಆಗ್ಲಿಲ್ಲಲ್ಲ ಬಂದು ಜಾಯಿನ್ ಆಗ್ರಿ. ಯಾಕಂದ್ರೆ ಅಟ್ಲೀಸ್ಟ್ ನಿಮ್ಗೊಂದು ರಿವಿಷನ್ ಮ್ಯಾನರ್ ಆದ್ರೂ ಸಿಗ್ತದ ಅಂತ ಹೇಳ್ತೀನಿ. ಯಾಕಂತಂದ್ರೆ ಇಲ್ಲಿ ನಿಮ್ಗ ಬಾಳ್ ಡೀಟೇಲ್ ಆಗಿ ನಿಮ್ಮ PC ಎಕ್ಸಾಮಿಗೆ ಎಷ್ಟು ಇಂಪಾರ್ಟೆಂಟ್ ಬೇಕಲ್ಲ ಈಗ ನಾಳೆ ಎಕ್ಸಾಮಿಗೆ, ಸೊ ಅಷ್ಟೇ ನಿಮಗೆ ಇಲ್ಲಿ ಹೇಳ್ಕೊಂತ ಹೊಂಟಾರ. ಓಕೆ, ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಇದಾರ. ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ ಚಲೋ ನಡಿಲಿಕತ್ತೈತಿ. ಡೈಲಿ 8 hours ಕ್ಲಾಸ್ ಇರ್ತೈತಿ. ನಿಮಗ ಎಕ್ಸಾಮ್ ಅನ್ನೋಷ್ಟ್ರೊಳಗಡೆ ರಿವಿಷನ್ ವಿತ್ ಸಿಲಾಬಸ್ ವಿತ್ ರಿವಿಷನ್ ಎರಡೂ ಮಾಡ್ಕೊಡ್ತಾರ. ಅದ್ರ ಜೊತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ನಿಮಗ ಸಾಲ್ವ್ ಮಾಡಿಸ್ತಾರ. ಅಂಡ್ ಮಾಡೆಲ್ ಟೆಸ್ಟ್ ನಿಮ್ಗ ಕಂಡಕ್ಟ್ ಮಾಡ್ತಾರ. ಅಲ್ಲಿನೂ ನಿಮಗ್ ಏನಾಗ್ತದಪ್ಪ ಅಂತಂದ್ರೆ ನಿಮ್ ಕ್ಲಾಸ್ ಒಳಗಡೆ ಪೇಪರ್ ಅನಾಲಿಸಿಸ್ ನು ಮಾಡ್ತಾರ. ಓಕೆ, ಪೇಪರ್ ಅನಾಲಿಸಿಸ್ ನು ಮಾಡ್ತಾರ. ಇಂಗ್ಲಿಷ್ ಮೀಡಿಯಂ ಒಳಗಡೆನು ಕಂಡಕ್ಟ್ ಆಗ್ಲಿಕ್ಕತ್ತದ. ಕನ್ನಡ ಮೀಡಿಯಂ ದವರಿಗೂ ಎರಡೂ ಲ್ಯಾಂಗ್ವೇಜ್ ಒಳಗಡೆ PC ಎಕ್ಸಾಮ್ ನ ಕಂಡಕ್ಟ್ ಮಾಡ್ಲಿಕ್ಕೆ ಮಾಡೆಲ್ ಪೇಪರ್. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ, ಸೊ ಪ್ಲೀಸ್ ಜಾಯಿನ್ ಆಗ್ರಿ. ಅಂಡ್ ಎವ್ರಿ ವೀಕ್ ಸಂಡೇ ಪ್ರತಿ ಭಾನುವಾರನು ಇಲ್ಲಿ ಏನಾಗ್ಲಿಕ್ಕತ್ತದ ನಾವು ಟೆಸ್ಟ್ ನ ಕಂಡಕ್ಟ್ ಮಾಡ್ಲಿಕ್ಕತ್ತೀವಿ. ಸೊ ಇದ್ರದ ಯೂಸ್ ತಗೋರಿ. ಎಷ್ಟು ನೀವು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತೀರಿ, ಎಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಅನಾಲಿಸಿಸ್ ಮಾಡ್ತೀರಿ, ಅಷ್ಟು ನಿಮ್ಗೆ ಚಲೋ. KA ಡಿಪಾರ್ಟ್ಮೆಂಟ್ ದವ್ರು ಯಾವ್ಯಾವ ಎಕ್ಸಾಮ್ಸ್ ಅನ್ನ ನಡೆಸಿದಾರಲ್ಲ ಎಲ್ಲಾ ಎಕ್ಸಾಮ್ಸ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ರಿ. ಯಾಕಂದ್ರೆ PSI 545 402 ಯಾರು ಎಕ್ಸಾಮ್ ಬರ್ದಿರಲ್ಲ ಪ್ರೀವಿಯಸ್ ಲಾಸ್ಟ್ ಟೈಮರ್ಸ್ ಅವ್ರಿಗೆ ಆಲ್ರೆಡಿ ಐಡಿಯಾ ಇರ್ತದ. UPSC ಮೇಲ್ಗಡೆಯಿಂದ UPSC KS ಕ್ವಶನ್ಸ್ ಅನ್ನ ಡೈರೆಕ್ಟ್ ಆಗಿ ಆತ PSI 545 402 ಕ್ವಶನ್ಸ್ ಅಲ್ಲಿ ಕೇಳಿದ್ದ. ಸೊ ಅದೇ ರೀತಿ PC ಗೂ ಬಹಳ ಸತಿ ಹಂಗ ಆಗ್ಯದ್ರಿ. ಪ್ರೀವಿಯಸ್ KA ಡಿಪಾರ್ಟ್ಮೆಂಟ್ ದವ್ರು ನಡೆಸಿದಂತಹ ಯಾವ್ದು PSI ಎಕ್ಸಾಮ್ ಆಗಿರ್ಲಿ, ಅದೇ ರೀತಿ KS ಎಕ್ಸಾಮ್ಸ್ ಆಗಿರ್ಲಿ, ಯಾವುದೇ ಎಕ್ಸಾಮ್ಸ್ ಆಗಿರ್ಲಿ. ಓಕೆ, ಸೊ ಅದ್ರದಾಗಿಂದ ಕ್ವಶನ್ಸ್ ಏನ್ ಮಾಡ್ತಾನೆ ನಿಮ್ಗೆ ಡೈರೆಕ್ಟ್ಲಿ ಏನ್ ಮಾಡ್ತಾನೆ ಕ್ವಶನ್ಸ್ ಎತ್ತಿ ಕೇಳೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕ ಕ್ವಶನ್ ಪೇಪರ್ ಸಾಲ್ವಿಂಗ್ ಮೇಲೆ ನಿಮ್ದು ಜಾಸ್ತಿ ಫೋಕಸ್ ಇರ್ಲಿ ಅಂತ ಹೇಳ್ತೇನೆ. ಅಂಡ್ ಈಗ ಹೊಸದಾಗಿ ಯಾವುದೇ ರೀತಿಯಾದಂತ ಸ್ಟಡಿ ಸ್ಟಾರ್ಟ್ ಮಾಡ್ಬೇಡ್ರಿ. ಇವಾಗ ಫುಲ್ಲಿ ನೀವು ರಿವಿಷನ್ ಮಾಡ್ಬೇಕ್ರಿ. ಎಷ್ಟಾಗತ್ತಷ್ಟ ರಿವಿಷನ್ ಅನ್ನ ಮಾಡ್ರಿ, ಕ್ವಶನ್ ಪೇಪರ್ ನ ಅನಾಲಿಸಿಸ್ ನ ಮಾಡ್ರಿ ಅಂತ ಹೇಳ್ತೀನಿ. ಅಂಡ್ ಕರೆಂಟ್ ಅಫೇರ್ಸ್ ನ ಮಂತ್ಲಿ ಕರೆಂಟ್ ಅಫೇರ್ಸ್ ಇವಾಗಾದ್ರೂ ಬಹಳ ಜನ ಸ್ಟೂಡೆಂಟ್ಸ್ ಮೇಡಮ್ ಕರೆಂಟ್ ಅಫೇರ್ಸ್ ಯಾವ ಮಂತ್ ಇಂದ ಓದ್ಬೇಕ್ರಿ ಸ್ಟಿಲ್ ನೀವ್ ಇನ್ನ ಭ್ರಮೆ ಒಳಗಡಿದ್ದೀರಿ. ಮಂತ್ ಅನ್ನೋ ಒಂದು ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ ನ ತೆಗೀರಿ. ಟಾಪಿಕ್ಸ್ ಅಂತ ನಾನು ನಿಮಗ ನಂದು ಫಸ್ಟ್ ಕ್ಲಾಸ್ ಇಂದ ನಿಮ್ಗೆ ಟಾಪಿಕ್ಸ್ ಅಂತ ಹೇಳ್ಕೊಂಡ್ ಬರಾಕತ್ತೀನಿ. ಸೊ ಪ್ಲೀಸ್ ಕರೆಂಟ್ ಅಫೇರ್ಸ್ ನ ಟಾಪಿಕ್ ಬೇಸ್ಡ್ ನ ಓದ್ಕೋರಿ. ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಾವ ಅಂತ ಹೇಳಿ ನಮ್ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ನಿಮ್ಗೆ ಲಿಸ್ಟು ಕೊಟ್ಟಿನಿ, ಚಾರ್ಟು ಪ್ರೊವೈಡ್ ಮಾಡೀನಿ. ಓಕೆ, ಸೊ ಅದ್ರ ಮೇಲೆ ನೀವು ಕರೆಂಟ್ ಅಫೇರ್ಸ್ ನ ನೋಡ್ಕೋರಿ ಅಂತ ಹೇಳ್ತೀನಿ. ಅದ್ರ ಮೇಲೆ ಕರೆಂಟ್ ಅಫೇರ್ಸ್ ನ ನೋಡ್ಕೋರಿ. ಓಕೆ, ಲಾಸ್ಟ್ ಕ್ಲಾಸ್ ಏನೇನ್ ಕ್ವಶನ್ಸ್ ನ ಅನಾಲಿಸಿಸ್ ಮಾಡಿದ್ವಿ, ಸ್ವಲ್ಪ ಗೋ ಅಂಡ್ ರಿವೈಸ್ ದೋಸ್ ಕ್ವಶನ್ಸ್ ಅಂತ ಹೇಳ್ತೀನಿ. ರಿವಿಷನ್ ಮಾಡ್ಕೋರಿ. ಆ ಚಾರ್ಟ್ಸ್ ನ ನೀಟಾಗಿ ಓದ್ಕೋರಿ. ಎಲ್ಲರಿಗೂ ಡಿಸೀಸಸ್ ಚಾರ್ಟ್ ಮತ್ತೆ SI ಯೂನಿಟ್ಸ್ ರಿಲೇಟೆಡ್, ವ್ಯಾಲ್ಯೂಸ್ ರಿಲೇಟೆಡ್ ಚಾರ್ಟ್ ಸಿಕ್ಕೈತ್ ಅಂತ ಅನ್ಕೊಂಡಿನಿ. ಸೊ ಯಾರ್ಯಾರು ಇವತ್ತು ಕ್ಲಾಸ್ ನೋಡ್ಲಿಕ್ಕತ್ತಿರಲ್ಲ, ಇವತ್ತು ಯಾರಾದ್ರೂ ಕ್ಲಾಸ್ ನೋಡ್ತಿದ್ರ ಪ್ರೀವಿಯಸ್ ಕ್ಲಾಸಸ್ ಅನ್ನ ನೋಡ್ರಿ. ನಿಮಗ್ ಫಿಕ್ಸ್ ಕ್ವಶನ್ ಬರುವಂತದ್ದು ಚಾರ್ಟ್ ಅಂದ್ರೆ ಡಿಸೀಸಸ್ ನ ಸಪರೇಟ್ ಮಾಡಿ ನಿಮಗ್ ಚಾರ್ಟ್ ಕೊಟ್ಟಿತ್ತು. ಅದ್ರ ಮೇಲೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಿಲ್ಲ ಅದೇ ತರ ನಿಮಗ ಚಾರ್ಟ್ ಮಾಡಿ ಕೊಟ್ಟಿತ್ತು. ಓಕೆ, ಸೊ ನಾವು ನೆಕ್ಸ್ಟ್ ಪಾರ್ಟ್ ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪಾರ್ಟ್ ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಮನುಷ್ಯನ ದೇಹದ ಸಾಮಾನ್ಯ ಉಷ್ಣಾಂಶ ಎಷ್ಟು ಅಂತ ಐತಿ. ಮನುಷ್ಯನ ದೇಹದ ಸಾಮಾನ್ಯ ಉಷ್ಣಾಂಶ ಎಷ್ಟು, ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ಅಂತ ಅಂತದ. ಇದು ಬಿಫೋರ್ ಗೋಯಿಂಗ್ ಟು ದಿಸ್, ಇದನ್ನ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಬೇಸಿಕ್ ಅನ್ನ ಏನ್ ಮಾಡ್ಕೊಳ್ಳೋಣ ನೋಡೋಣ ಅಂತ ಹೇಳ್ತೀನಿ. ಸೊ ಇಲ್ಲಿ ಮನುಷ್ಯನ ದೇಹದ ಸಾಮಾನ್ಯ ಉಷ್ಣಾಂಶದಲ್ಲಿ ಓಕೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೇಳಿದ್ನಪ್ಪ ಅಂತಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಅದೇ ರೀತಿ ಫ್ಯಾರನೀಟ್ ಅಲ್ಲಿ ಕೇಳಿದ್ನಪ್ಪ ಅಂತಂದ್ರೆ 98.6 ಡಿಗ್ರಿ ಫ್ಯಾರನೀಟ್ ಅಂತ ಹೇಳ್ತೀವಿ. ಓಕೆ, ಸೆಲ್ಸಿಯಸ್ ಅಲ್ಲ ಅಂತಂದ್ರೆ ಎಷ್ಟು 37 ಡಿಗ್ರಿ ಸೆಲ್ಸಿಯಸ್, ಫ್ಯಾರನೀಟ್ ಅಲ್ಲಿ ಅಂದ್ರೆ ಎಷ್ಟು 98.6 ಡಿಗ್ರಿ ಫ್ಯಾರನೀಟ್ ಅಂತ ಹೇಳ್ತೀವಿ. ರೈಟ್. ಸೊ ಇಲ್ಲಿ ದೇಹ ಯಾವ ತರ ಮನುಷ್ಯನ ದೇಹದ ಉಷ್ಣಾಂಶವನ್ನು ನಾವು ಸೆಲ್ಸಿಯಸ್ ಇಂದ ಫ್ಯಾರನೀಟ್ ಕನ್ವರ್ಟ್ ಮಾಡ್ತೀವಿಪ್ಪ ಅಂತಂದ್ರೆ ಇಲ್ಲಿ ಏನ್ ಮಾಡ್ತೀವಿ,
9/5 ಡಿಗ್ರಿ ಸೆಲ್ಸಿಯಸ್ ಅನ್ನ ಇಲ್ಲ 323 ಓಕೆ 327 ಡಿಗ್ರಿ ಸೆಲ್ಸಿಯಸ್ ಜೊತೆ ಏನ್ ಮಾಡ್ತೇವೆ ಅಡಿಷನ್ ಮಾಡ್ಕೊಂಡಾಗ ನಮಗೆ ಎಷ್ಟು ಬರ್ತದ 98.6 ಡಿಗ್ರಿ ಫ್ಯಾರನ್ ಹೀಟ್ ಬರ್ತದ ಅಂತ ಹೇಳ್ತೇವೆ 98.6 ಡಿಗ್ರಿ ಫ್ಯಾರನ್ ಹೀಟ್ ಬರ್ತದ ಅಂತ ಹೇಳ್ತೇವೆ ಅಂದ್ರೆ ಇದು ಕನ್ವರ್ಷನ್ ಫಾರ್ಮುಲಾ ಐತ್ರಿ ಇದು ಕನ್ವರ್ಷನ್ ಫಾರ್ಮುಲಾ ಐತಿ ಅಂತ ಹೇಳ್ತೇವೆ ಓಕೆ ಸೊ ಇಲ್ಲಿ ದೇಹದ ಎಲ್ಲಾ ಜೀವ ರಾಸಾಯನಿಕ ಕ್ರಿಯೆಗಳು ಅಂದ್ರೆ ನಮ್ಮ ದೇಹದ ಒಳಗಡೆ ಆಗುವಂತ ಎಲ್ಲಾ ಮೆಟಬಾಲಿಕ್ ಆಕ್ಟಿವಿಟೀಸ್ ಒಂದು ನಿರ್ದಿಷ್ಟ ಉಷ್ಣಾಂಶದಲ್ಲಿ ಅಂದ್ರೆ ನಿರ್ದಿಷ್ಟ ಟೆಂಪರೇಚರ್ ಒಳಗಡೆ ಪರ್ಟಿಕ್ಯುಲರ್ ಟೆಂಪರೇಚರ್ ಒಳಗಡೆ ಏನಾಗ್ತೈತಿ ವರ್ಕ್ ಆಗ್ತದ ಅಂತ ಹೇಳ್ತೀವಿ ಅಂದ್ರೆ ನಮ್ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಮೆಟಬಾಲಿಸಮ್ ಅಂತ ಅಂತೀವಿ ಮೆಟಬಾಲಿಸಮ್ ಅಂತ ಅಂತೀವಿ ಅಂದ್ರೆ ಇಲ್ಲಿ ಮೆಟಬಾಲಿಸಮ್ ಅಂತಂದ್ರೆ ಏನು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಆಗ್ತಿರ್ಬೇಕಂದ್ರ ನಮ್ಮ ದೇಹದಲ್ಲಿ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗ್ತದ ಎಷ್ಟು ತಾಪಮಾನದಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಆಕ್ಟಿವಿಟಿ ನಡಿತೈತಿ ಅಂತ ಹೇಳ್ತೀವಿ ಅದಕ್ಕೆ ನಾವೇನಂತೀವಿ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಥವಾ ಜೀವ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳ್ತೀವಿ ಏನಂತೀವಿ ಜೀವ ರಾಸಾಯನಿಕ ಕ್ರಿಯೆಗಳು ಅಂತ ಅಂತೀವಿ ಸೊ ಇಲ್ಲಿ ಥರ್ಮೋ ರೆಗ್ಯುಲೇಷನ್ ಅಂತ ಬರ್ತದೆ ಇಲ್ಲಿ ಏನ್ ಬರ್ತದೆ ಥರ್ಮೋ ರೆಗ್ಯುಲೇಷನ್ ಥರ್ಮೋ ಅಂತಂದ್ರೆ ಏನು ಟೆಂಪರೇಚರ್ ಅಂತ ಹೇಳ್ತೀವಿ ಇಲ್ಲಿ ಟೆಂಪರೇಚರ್ ರೆಗ್ಯುಲೇಷನ್ ಮಾಡ್ಬೇಕಪ್ಪ ಅಂತಂದ್ರೆ ಇದು ಯಾವ ಅಂಗ ನಿಯಂತ್ರಿಸ್ತದಪ್ಪ ಅಂತಂದ್ರೆ ಇಲ್ಲಿ ಹೈಪೋಥಲಾಮಸ್ ಅನ್ನೋ ಒಂದು ಅಂಗ ಥರ್ಮೋ ರೆಗ್ಯುಲೇಷನ್ ಅನ್ನ ನಿಯಂತ್ರಿಸ್ತದ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಬಾಡಿ ಒಳಗಡೆ ಥರ್ಮಲ್ ಟೆಂಪರೇಚರ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಟೆಂಪರೇಚರ್ ಅನ್ನ ಯಾರು ನಿಯಂತ್ರಿಸ್ತಾರಪ್ಪ ಅಂತಂದ್ರೆ ನಮ್ಮ ಮೆದುಳಿನ ಒಂದು ಭಾಗ ಅದು ಯಾವುದು ಹೈಪೋಥಲಾಮಸ್ ಅಂತ ಹೇಳ್ತೀವಿ ನಮ್ಮ ಮೆದುಳಿನ ಒಂದು ಭಾಗ ಹೈಪೋಥಲಾಮಸ್ ನಮ್ಮ ಮೆದುಳಿನ ಹಿಂದ್ಗಡೆ ಇರುವಂತ ಭಾಗ ಅದಕ್ಕೆ ನಾವೇನಂತೀವಿ ಹೈಪೋಥಲಾಮಸ್ ಅಂತ ಮೆದುಳಿನಲ್ಲಿ 3 ಭಾಗಗಳಿರ್ತವೆ ಒಂದು ಸೆರಿಬ್ರಮ್ ಇನ್ನೊಂದು ಸೆರಿಬೆಲ್ಲಮ್ ಇನ್ನೊಂದು ಮಸ್ತಿಷ್ಕ ಇನ್ನೊಂದು ಮಹಾಮಸ್ತಿಷ್ಕ ಇನ್ನೊಂದು ಹೈಪೋಥಲಾಮಸ್ ಅಂತ ಹೇಳ್ತೀವಿ ಸೆರಿಬ್ರಮ್ ಸೆರಿಬೆಲ್ಲಮ್ ಇನ್ನೊಂದು ಹೈಪೋಥಲಾಮಸ್ ಅಂತ ಹೇಳ್ತೀವಿ ಮಸ್ತಿಷ್ಕ ಮಹಾಮಸ್ತಿಷ್ಕ ಮತ್ತ ಹೈಪೋಥಲಾಮಸ್ ಅಂತ ಹೇಳ್ತೀವಿ ಸೊ ಹಿಂದ್ಗಡೆ ಇರುವಂತ ಭಾಗ ಯಾವ್ದಪ್ಪ ಅಂದ್ರೆ ಹೈಪೋಥಲಾಮಸ್ ಅಂತ ಹೇಳ್ತೀವಿ ಇದಕ್ಕೆ ಏನಂತೀವಪ್ಪ ಅಂದ್ರೆ ದೇಹದ ಮಾಸ್ಟರ್ ಥರ್ಮೋಸ್ಟಾಟ್ ಅಂತ ಹೇಳ್ತೀವಿ ಹೈಪೋಥಲಾಮಸ್ ನಾವ್ ಏನಂತೀವಿ ದೇಹದ ಮಾಸ್ಟರ್ ಥರ್ಮೋಸ್ಟಾಟ್ ಅಂತ ನಾವು ಹೇಳ್ತೀವಿ ಸೊ ಇಲ್ಲಿ ನಮ್ಮ ಜ್ವರ ಬಂತಪ್ಪ ಅಂದ್ರೆ ಎಷ್ಟಿರ್ತದಪ್ಪ ಅಂದ್ರೆ ದೇಹದ ಉಷ್ಣತೆ ಎಷ್ಟಿರ್ತದ 37 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಏನಾಗ್ತದ ತಾಪಮಾನ ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ ಯಾಕಂತಂದ್ರೆ ಇಲ್ಲಿ ಕಾರಣಗಳೇನು ಸೋಂಕು ಇರ್ತದ ಉರಿಯೂತ ಇರ್ತದ ವೈರಲ್ ಕಾಯಿಲೆ ಇರ್ತದ ಸೊ ಅದಕ್ಕೆ ಏನಾಗ್ತದ ತಾಪಮಾನ ನಮ್ಮ ಬಾಡಿ ಒಳಗಡೆ ಟೆಂಪರೇಚರ್ ಏನಾಗ್ತದ ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ ಅದಕ್ಕ ನಾವೇನಂತೀವಿ ಇಲ್ಲಿ ಹೈಪೋಥರ್ಮಿಯಾ ಅಂತಂದ್ರೆ ಏನು ಅಂದ್ರ ತಾಪಮಾನ ಎಷ್ಟಿರ್ತದ 35 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಏನಿರ್ತದ ಜಾಸ್ತಿ ಇರ್ತದ ಅದಕ್ಕೆ ನಾವೇನಂತೀವಿ ಹೈಪೋಥರ್ಮಿಯಾ ಅಂತ ಅಂತೀವಿ ಅಂದ್ರೆ ಇಲ್ಲಿ ಏನಾಗ್ತದ ಅತಿಯಾದ ಶೀತಕ್ಕೆ ಏನಾಗ್ತದ ಒಳಗಾಗ್ತದ ಅಂತ ಹೇಳ್ತೀವಿ ಅತಿಯಾದ ಶೀತಕ್ಕೆ ಏನಾಗ್ತದ ಒಡ್ಡಿಗೊಳ್ತದ ಮನುಷ್ಯ ಅತಿಯಾದ ಶೀತಕ್ಕೆ ಒಳಗಾಗ್ತಾನ ಅಂತ ನಾವು ಹೇಳ್ತೀವಿ ಇಲ್ಲಿ ನೋಡ್ರಿ ಜ್ವರ ಬಂದ್ರೆ ದೇಹದ ಉಷ್ಣತೆ ಎಷ್ಟಿರ್ತದ 37 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಜಾಸ್ತಿ ಇರ್ತದ ಓಕೆ ಅದೇ ರೀತಿ ಹೈಪೋಥರ್ಮಿಯಾ ಅಂತಂದ್ರೆ 35 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಕಡಿಮೆ ಇರ್ತದ ಅಂತ ಹೇಳ್ತೀವಿ ರೈಟ್ 35 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಕಡಿಮೆ ಇರ್ತದ ಅಂತ ನಾವು ಹೇಳ್ತೀವಿ ಇಲ್ಲಿ ಹೈಪರ್ಥರ್ಮಿಯಾ ಅಂತ ಇನ್ನೊಂದು ಬರ್ತದ ಹೈಪೋಥರ್ಮಿಯಾ ಹೈಪರ್ಥರ್ಮಿಯಾ ಅಂತಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ತಾಪಮಾನ ಏನಿರ್ತದ ಜಾಸ್ತಿ ಇರ್ತದ ಅಂತ ಹೇಳ್ತೀವಿ ತಾಪಮಾನ ಜಾಸ್ತಿ ಇತ್ತಂದ್ರ ಹೈಪರ್ಥರ್ಮಿಯಾ ತಾಪಮಾನ ಕಡಿಮೆ ಇತ್ತಂದ್ರ ಹೈಪೋಥರ್ಮಿಯಾ ಎಷ್ಟು ಡಿಗ್ರಿ ಸೆಲ್ಸಿಯಸ್ 35 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಜಾಸ್ತಿ ಇತ್ತಂದ್ರ ಅದಕ್ಕೆ ನಾವೇನಂತೀವಿ ಹೈಪರ್ಥರ್ಮಿಯಾ ಅಂತಂತೇವಿ 35 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಕಡಿಮೆ ಇತ್ತಂದ್ರ ಅದಕ್ಕೆ ನಾವೇನಂತೀವಿ ಹೈಪೋಥರ್ಮಿಯಾ ಅಂತ ಅಂತೀವಿ ಏನಂತೀವಿ ಹೈಪೋಥರ್ಮಿಯಾ ಹೈಪರ್ಥರ್ಮಿಯಾ ತಿಳಿತಾ 35 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ತಾಪಮಾನ ಜಾಸ್ತಿ ಇತ್ತು ಹೈಪರ್ಥರ್ಮಿಯಾ 35 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ತಾಪಮಾನ ಕಡಿಮೆ ಇತ್ತು ಅದಕ್ಕೆ ಏನಂತೀವಿ ಹೈಪೋಥರ್ಮಿಯಾ ಅಂತ ಅಂತೀವಿ ಏನಂತೀವಿ ಹೈಪೋಥರ್ಮಿಯಾ ಅಂತ ಅಂತೀವಿ ಯಾಕಂದ್ರೆ ಇಲ್ಲೇನು ಶಾಖದ ಹೊಡೆತ ಏನಾಗ್ತದೆ ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ ಇನ್ನೊಂದು ಇಲ್ಲಿ ಹೈಪೋಥಲಾಮಸ್ ಅಂತಂದ್ರೆ ಹೇಳಿದ್ವಿ ಏನಪ್ಪಾ ಅಂತಂದ್ರೆ ಅದು ಮೆದುಳಿನ ತಳಭಾಗದಲ್ಲಿ ಬಾದಾಮಿ ಗಾತ್ರದಲ್ಲಿ ಅತ್ಯಂತ ಸಣ್ಣ ಭಾಗವಾಗಿದೆ ಅಂತ ಹೇಳ್ತೀವಿ ಬಾದಾಮಿ ಗಾತ್ರದ ಟೈಪ್ ಇರ್ತೈತಿ ಅತ್ಯಂತ ಸಣ್ಣ ಭಾಗ ಅಂತ ಹೇಳ್ತೀವಿ ಓಕೆ ಇದು ಏನ್ ಮಾಡ್ತದಪ್ಪ ಅಂತಂದ್ರೆ ಇದು ದೇಹದ ನರಮಂಡಲ ಮತ್ತು ಅಂತಸ್ರಾವಕ ವ್ಯವಸ್ಥೆ ನಡುವೆ ಕೊಂಡೆಯಾಗಿ ಕೆಲಸ ಮಾಡುತ್ತದೆ ಅಂತ ಹೇಳ್ತೀವಿ ಅಂತಸ್ರಾವಕ ವ್ಯವಸ್ಥೆ ಅಂತಂದ್ರೆ ಏನಪ್ಪಾ ಅಂದ್ರ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತೀವಿ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತೀವಿ ಈ ಹೈಪೋಥಲಾಮಸ್ ಏನ್ ಮಾಡ್ತದ ನಮ್ಮ ನರಮಂಡಲ ಮತ್ತ ಎಂಡೋಕ್ರೈನ್ ಸಿಸ್ಟಮ್ ನಡುವೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತದ ಅಂತ ಹೇಳ್ತೀವಿ ನಮ್ದ ನರಮಂಡಲ ಏನೈತಲ್ಲ ಈ ನರಮಂಡಲ ಮತ್ತ ನಮ್ಮ ಬಾಡಿ ಒಳಗಡೆ ಇರುವಂತ ಅಂತಸ್ರಾವಕ ವ್ಯವಸ್ಥೆ ಅಂದ್ರೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತೀವಿ ಇವೆರಡೂರ್ ನಡುವೆ ಏನಾಗ್ತದ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತದ ಯಾವುದು ಹೈಪೋಥಲಾಮಸ್ ಅಂತ ಹೇಳ್ತೀವಿ ಯಾವುದು ಹೈಪೋಥಲಾಮಸ್ ಅದೇ ರೀತಿ ಏನ್ ಮಾಡ್ತದಪ್ಪ ಅಂದ್ರೆ ನಮ್ಮ ದೇಹದ ಸಮತೋಲನವನ್ನ ಏನ್ ಮಾಡ್ತದ ಕಾಪಾಡ್ತದ ಅಂತ ಹೇಳ್ತೇವೆ ನಮ್ಮ ದೇಹದ ಸಮತೋಲನವನ್ನು ಕಾಪಾಡುವಂತಹ
ಕೇಂದ್ರ ಯಾವುದು, ನಿಯಂತ್ರಣ ಮಾಡುವಂತಹ ಕೇಂದ್ರ ಯಾವುದಪ್ಪ ಅಂತಂದ್ರ ಹೈಪೋಥೆಲಾಮಸ್ ಅಂತ ಹೇಳ್ತೀವಿ. ಏನಂತೀವಿ? ಹೈಪೋಥೆಲಾಮಸ್. ಅದಕ್ಕೆ ನಾವೇನಂತೀವಿ? ಹೋಮೋಸ್ಟಾಸಿಸ್ ಅಂತ ಅಂತೀವಿ. ಹೋಮಿಯೋಸ್ಟಾಸಿಸ್ ಅಂತ ಅಂತೀವಿ. ಏನಂತೀವಿ? ಹೋಮಿಯೋಸ್ಟಾಸಿಸ್ ಅಂತ. ಇದ್ರ ಪ್ರಮುಖ ಕಾರ್ಯಗಳು ಏನಪ್ಪಾ ಅಂದ್ರೆ ಉಷ್ಣ ನಿಯಂತ್ರಣ ಮಾಡ್ತದ. ಅಂದ್ರೆ ನಮ್ಮ ದೇಹದ ತಾಪಮಾನವನ್ನ ಏನ್ ಮಾಡ್ತದ? ಇದು ಸಮತೋಲನದಲ್ಲಿಡ್ತದ ಅಂತ ಹೇಳ್ತೀವಿ. ಅದಕ್ಕ ಮನಿ ಒಳಗಡೆ ನೋಡ್ರಿ, ಜ್ವರ ಬಂದಿದ್ರ ನಿಮ್ ಮನಿ ಒಳಗಡೆ ಅಜ್ಜಿ ಅದು ಯಾರಾದ್ರೂ ಇದ್ದಪ್ಪ ಅಂದ್ರ ತೆಲಿಗ ಎಣ್ಣಿ ಹಚ್ಚಿ ಬಡಿತಾರ ನೋಡಿರಿ, ತೆಲಿಗೆ ಎಣ್ಣಿ ಹಚ್ಚಿ ತಿಕ್ತಾರ. ಅಂದ್ರೆ ಏನಾಗ್ತದ? ಈ ನಿಮ್ದು ಹೈಪೋಥೆಲಾಮಸ್ ಏನ್ ಮಾಡ್ತದಪ್ಪ ಅಂದ್ರೆ ಎಣ್ಣಿ ಅಂದ್ರೆ ಏನದು ತಂಪನ್ನ ಏನ್ ಮಾಡ್ತದ? ಅದು ಹೀರಿಕೊಳ್ತದ. ನಿಮ್ಮ ದೇಹದ ಉಷ್ಣತೆ ಏನ್ ಮಾಡ್ತದ? ಅದು ನಿಯಂತ್ರಣಗೊಳಿಸ್ತದ. ಎಣ್ಣಿಂದ ಏನಾಗ್ತದ? ನಿಮ್ಮ ತೆಲಿಗೆ ತಂಪು ಸಿಗ್ತದ ಅಂತ ಹೇಳ್ತೀವಿ. ಎಣ್ಣಿಂದ ಏನಾಗ್ತದ? ನಿಮ್ ತೆಲಿಗೆ ತಂಪು ಸಿಗ್ತದ. ಅಂದ್ರೆ ಇದು ಏನ್ ಮಾಡ್ತದ? ನಮ್ಮ ದೇಹದ ಉಷ್ಣತೆಯನ್ನು ಏನ್ ಮಾಡ್ತದ? ನಿಯಂತ್ರಿಸಿಕೊಳ್ತದ. ಅದೇ ರೀತಿ ಹಸಿವು ಮತ್ತು ಬಾಯಾರಿಕೆ ಆಗೋದು. ಅಂದ್ರೆ ಇಲ್ಲಿ ತಿನ್ನುವ ಮತ್ತು ಕುಡಿಯುವಂತಹ ಪ್ರಚೋದನೆಗಳನ್ನು ಯಾರು ನಿಯಂತ್ರಿಸ್ತಾರಪ್ಪ ಅಂತಂದ್ರ ಹೈಪೋಥೆಲಾಮಸ್ ನಿಯಂತ್ರಿಸ್ತದ ಅಂತ ಹೇಳ್ತೀವಿ. ಯಾವ್ದು ನಿಯಂತ್ರಿಸ್ತದ? ಅದೇ ಮಹಾಮಸ್ತಿಷ್ಕ ಏನಪ್ಪಾ ಅಂತಂದ್ರ ಆಲೋಚನಾ ಶಕ್ತಿ, ಆಲೋಚನೆಯನ್ನು ಮಾಡೋದು ಯಾರು ಮಾಡ್ತಾರಪ್ಪ ಅಂದ್ರೆ ಮಹಾಮಸ್ತಿಷ್ಕ ಮಾಡ್ತದೆ. ಇದು ನಿಮ್ಮ ಪ್ರೀವಿಯಸ್ ಕ್ವಶನ್ಸ್ ಆಗ್ಯದ. ಮಹಾಮಸ್ತಿಷ್ಕ ಕಾರ್ಯ ಏನು, ಮಸ್ತಿಷ್ಕ ಕಾರ್ಯ ಏನು, ಮತ್ತೆ ಹೈಪೋಥೆಲಾಮಸ್ ಕಾರ್ಯ ಏನು ಅಂತ ಹೇಳಿ. ಹೌದಾ? ಅದೇ ರೀತಿ ನಿದ್ರೆ ಮತ್ತು ಎಚ್ಚರ ಅಂತ ಹೇಳ್ತೇವೆ. ದೇಹದ ನಿದ್ರೆಯ ಚಕ್ರವನ್ನು ನಿಯಂತ್ರಿಸ್ತದ, ನಿರ್ವಹಿಸ್ತದ ಅಂತ ಹೇಳ್ತೇವೆ. ದೇಹದ ನಿದ್ರೆಯ ಚಕ್ರವನ್ನು ನಿಯಂತ್ರಿಸ್ತದ ಅಂತ ಹೇಳ್ತೇವೆ. ಅದೇ ರೀತಿ ಹಾರ್ಮೋನ್ಗಳ ಬಿಡುಗಡೆ ಮಾಡ್ತದ ಅಂತ ಹೇಳ್ತೇವೆ. ಅಂದ್ರೆ ದೇಹದಲ್ಲಿ ಮಾಸ್ಟರ್ ಗ್ರಂಥಿ ಎನಿಸಿಕೊಂಡಿರುವ ಯಾವ ಗ್ರಂಥಿ? ಪಿಟ್ಯುಟರಿ ಗ್ರಂಥಿಯ ಮೂಲಕ ಹಾರ್ಮೋನ್ಗಳನ್ನ ನಿಯಂತ್ರಿಸ್ತದ ಅಂತ ಹೇಳ್ತೇವೆ. ಯಾವುದು? ಹೈಪೋಥೆಲಾಮಸ್. ಇದು ಏನ್ ಮಾಡ್ತದ? ದೇಹದಲ್ಲಿ ಇರುವಂತಹ ಪಿಟ್ಯುಟರಿ ಗ್ರಂಥಿ, ಅದಕ್ಕೆ ಮಾಸ್ಟರ್ ಗ್ರಂಥಿ ಅಂತೀವಿ. ಇದರಿಂದ ಏನಾಗ್ತದ? ಹಾರ್ಮೋನ್ಗಳನ್ನ ನಿಯಂತ್ರಿಸ್ತದ. ಪಿಟ್ಯುಟರಿ ಗ್ರಂಥಿಯಿಂದ ಯಾವ ಗ್ರಂಥಿ? ಲೈಂಗಿಕ ಹಾರ್ಮೋನ್ಗಳು, ಅಂದ್ರೆ ಸೆಕ್ಸ್ ಹಾರ್ಮೋನ್ಸ್ ಏನಾಗ್ತಾವ? ರಿಲೀಸ್ ಆಗ್ತದ. ಲೈಂಗಿಕ ಹಾರ್ಮೋನ್ಗಳು ಅಂತ ಹೇಳ್ತೇವಿ. ಲೈಂಗಿಕ ಹಾರ್ಮೋನ್ಗಳು ಅಂತಂದ್ರೆ ಗಂಡಿಂದ ಏನ್ ರಿಲೀಸ್ ಆಗ್ತದೆ, ಹೆಣ್ಣಿಂದ ಏನ್ ಟೆಸ್ಟೋಸ್ಟಿರಾನ್, ಈಸ್ಟ್ರೋಜನ್ ಅಂತ ಹೇಳ್ತೇವಲ್ಲ. ಸೊ ಇಲ್ಲಿ ಹೈಪೋಥೆಲಾಮಸ್ ಇದು ಏನ್ ಮಾಡ್ತದಪ್ಪ ಅಂದ್ರೆ ಪಿಟ್ಯುಟರಿ ಗ್ರಂಥಿಯ ಮೂಲಕ ಏನಾಗ್ತದ? ಹಾರ್ಮೋನ್ಗಳನ್ನ ಏನ್ ಮಾಡ್ತದ? ನಿಯಂತ್ರಿಸ್ತದ ಅಂತ ಹೇಳ್ತೇವೆ. ಹೌದಾ? ಸೊ ಈಗ ಏನು ನೀವು ಫಸ್ಟ್ ನಮ್ದು ಉಷ್ಣತೆಯನ್ನ ಏನ್ ಮಾಡ್ತದ? ನಿಯಂತ್ರಿಸ್ತದ. ಅದೇ ರೀತಿ ತಿನ್ನುವ ಮತ್ತು ಬಾಯಾರಿಕೆಯ ಪ್ರಚೋದನೆಗಳನ್ನ ಇದು ಕೊಡ್ತೈತಿ. ಅದೇ ರೀತಿ ಮತ್ತೆ ನಿದ್ರೆ ಮತ್ತು ಎಚ್ಚರವಾಗುವಂತಹ ಪ್ರಕ್ರಿಯೆಯನ್ನು ಇದೇನ್ ಮಾಡ್ತದ? ನಿರ್ವಹಿಸ್ತದ ಅಂತಂದ್ರೆ ಕಾರ್ಡಿಯಾಕ್ ರಿದಮ್ ಅಂತ ಹೇಳ್ತೇವೆ. ಅದೇ ರೀತಿ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಪಿಟ್ಯುಟರಿ ಗ್ರಂಥಿ ಜೊತೆ ಸೇರ್ಕೊಂಡು ಇದು ಏನ್ ಮಾಡ್ತದಪ್ಪ ಅಂತಂದ್ರೆ ಹಾರ್ಮೋನ್ಗಳನ್ನ ನಿಯಂತ್ರಿಸ್ತದ ಅಂತ ಹೇಳ್ತೇವೆ. ಹಾರ್ಮೋನ್ಗಳನ್ನ ನಿಯಂತ್ರಿಸ್ತದ ಅಂತ ಹೇಳ್ತೇವೆ. ರೈಟ್? ಅರ್ಥ ಆಯ್ತ್ರಿ? ಆಯ್ತಾ? ಈ ತರ ನೀವ್ ಏನ್ ಮಾಡ್ರಿ? ಸಬ್ಜೆಕ್ಟ್ ಅನ್ನ ಕನೆಕ್ಟ್ ಮಾಡ್ಕೊಂಡು ಓದ್ರಿ ಅಂತ ಹೇಳ್ತೀನಿ. ಈ ತರ ನೀವು ಸಬ್ಜೆಕ್ಟ್ ಅನ್ನ ಕನೆಕ್ಟ್ ಮಾಡ್ಕೊಂಡು ನೋಡ್ರಿ. ಉಷ್ಣಾಂಶ ಅಂತ ಬಂದಾಗ ಅಲ್ಲಿ ಯಾರು ಬಂದ್ರು? ಹೈಪೋಥೆಲಾಮಸ್ ಅಂತ ಬಂದ್ರ. ಹೈಪೋಥೆಲಾಮಸ್ ಅಂತ ಬಂದಾಗ ನೀವು ಮಸ್ತಿಷ್ಕ, ಮಹಾಮಸ್ತಿಷ್ಕದು ಸ್ವಲ್ಪ ನೀವು ನೋಡ್ಕೋಬೇಕು ಅಂತ ಹೇಳ್ತೀನಿ. ಮಸ್ತಿಷ್ಕ, ಮಹಾಮಸ್ತಿಷ್ಕದು ನೋಡ್ಕೊರಿ. ಓಕೆ? ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋನ್ರಿ. ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ. ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ? ಫಾಲಿಂಗ್ ಆಫ್ ಸ್ಟಾರ್ಸ್. ಬೀಳುವ ನಕ್ಷತ್ರಗಳಂದ್ರೆ ಏನು? ಫಾಲಿಂಗ್ ಆಫ್ ಸ್ಟಾರ್ಸ್ ಅಂತ ಅಂತೇವೆ. ಫಾಲಿಂಗ್ ಆಫ್ ಸ್ಟಾರ್ಸ್ ನಾವ್ ಏನಂತ ಕರಿತೇವಿ? ಉಲ್ಕೆಗಳಂತೇವಿ, ಧೂಮಕೇತುಗಳಂತೇವೋ, ಗ್ರಹಗಳಂತೇವೋ, ಅಥವಾ ಉಪಗ್ರಹಗಳು ಅಂತ ಅಂತೇವೆ. ಏನಂತ ಅಂತೇವೆ? ಉಪಗ್ರಹಗಳಂತರೂ ಅಲ್ಲ, ಗ್ರಹಗಳನ್ನು ಅಲ್ಲ. ಹೌದಾ? ಇನ್ನಿದ್ರೆ ಇವೆರಡರ ಒಳಗಡೆ ಇರ್ಬೋದು ಧೂಮಕೇತುಗಳು ಮತ್ತು ಉಲ್ಕೆಗಳು. ಇಲ್ಲಿ ಬೀಳುವ ನಕ್ಷತ್ರಗಳನ್ನ ನಾವ್ ಏನಂತೀವಿ? ಮಿಟಿಯೋರ್ಸ್ ಅಂತ ಅಂತೀವಿ. ಸೊ ಇಲ್ಲಿ ಮಿಟಿಯೋರ್ಸ್ ಅಂತ ಬಂತಂದ್ರೆ ಇಲ್ಲಿ ಇನ್ನೊಂದಿಷ್ಟು ಕಾನ್ಸೆಪ್ಟ್ ಬರ್ತದೆ. ಓಕೆ? ಧೂಮಕೇತುಗಳಂದ್ರೆ ಏನು? ಮಿಟಿಯೋರ್ಸ್ ಅಂತಂದ್ರೆ ಏನು? ಮಿಟಿಯೋರೈಟ್ಸ್ ಅಂತಂದ್ರೆ ಏನು? ಮಿಟಿಯೋರೈಡ್ಸ್ ಅಂತಂದ್ರೆ ಏನು? ಓಕೆ? ಸ್ವಲ್ಪ ಅದು ಬೇಸಿಕ್ ಕಾನ್ಸೆಪ್ಟ್ ನ ನಾವು ನೋಡ್ಕೊಳ್ಳೋಣ. ಬೀಳುವ ನಕ್ಷತ್ರಗಳನ್ನು ನಾವ್ ಏನಂತ ಕರಿತೀವಿ? ಮಿಟಿಯೋರ್ಸ್ ಅಂತ ನಾವು ಕರಿತೀವಿ. ರೈಟ್? ಫಾಲಿಂಗ್ ಆಫ್ ಸ್ಟಾರ್ಸ್ ಅಂದ್ರೆ ಏನು? ಫಸ್ಟ್ ಅಂತಂದ್ರೆ ಬಾಹ್ಯಾಕಾಶದಿಂದ ಬರುವ ಸಣ್ಣ ಕಲ್ಲು, ಸ್ಮಾಲ್ ರಾಕಿ ಪಾರ್ಟಿಕಲ್ಸ್ ಅಥವಾ ಸಣ್ಣ ಕಲ್ಲುಗಳು ಅಥವಾ ಲೋಹೀಯ ವಸ್ತುಗಳು ಅಂದ್ರೆ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅತಿ ವೇಗವಾಗಿ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ, ಅತಿ ವೇಗವಾಗಿ ನಮ್ಮ ಭೂಮಿಯ ವಾತಾವರಣ ಅಂದ್ರೆ ಅಟ್ಮಾಸ್ಫಿಯರ್ ನಮ್ದು ಫುಲ್ಲಿ ಫಾಸ್ಟ್ ಆಗಿ ನಮ್ದು ಅಟ್ಮಾಸ್ಫಿಯರ್ ಲೇಯರ್ ಒಳಗಡೆ ಎಂಟ್ರಿ ಆದಾಗ, ಓಕೆ, ಇಲ್ಲಿ ಏನಾಗ್ತದವು? ಘರ್ಷಣೆಯಿಂದ, ಗಾಳಿಯೊಂದಿಗೆ ಘರ್ಷಣೆಯಿಂದ ಅಂದ್ರೆ ಪ್ರವೇಶಿಸಿದಾಗ ಗಾಳಿ ಜೊತೆ ಘರ್ಷಣೆಯಿಂದ ಏನಾಗ್ತವಪ್ಪ ಅಂದ್ರೆ ಉರಿಲಿಕ್ಕೆ ಸ್ಟಾರ್ಟ್ ಮಾಡ್ತಾವ, ಉರಿತಾವ್ ಮತ್ತು ಆಕಾಶದಲ್ಲಿ ಪ್ರಕಾಶಮಾನವಾದ ಬೆಳಕಿನ ಗೆರೆಯನ್ನು ಉತ್ಪಾದಿಸ್ತಾವು ಅಂತ ಹೇಳ್ತಾವ. ಅಂದ್ರೆ ಇಲ್ಲಿ ಏನು ಸಣ್ಣ ಕಲ್ಲು ನಮ್ಮ ಏನು ಬಾಹ್ಯಾಕಾಶದಲ್ಲಿ ಸ್ಪೇಸ್ ಒಳಗಡೆ ಇರುವಂತ ಸಣ್ಣ ಕಲ್ಲುಗಳು ನಮ್ಮ ಅಟ್ಮಾಸ್ಫಿಯರ್ ಲೇಯರಿಗೆ ಫಾಸ್ಟ್ ಆಗಿ ಬರ್ತಿರ್ಬೇಕಾದ್ರ ಗಾಳಿ ಜೊತೆ ಘರ್ಷಣೆಗೊಂಡಾಗ ಅಂದ್ರೆ ಏರ್ ಜೊತೆ ಸೇರ್ಕೊಂಡು ಫ್ರಿಕ್ಷನ್ ಆದಾಗ ಅಲ್ಲಿ ಏನಾಗ್ತದವು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಉರಿಲಿಕ್ಕೆ ಸ್ಟಾರ್ಟ್ ಆದಾಗ ಅವಾಗ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಒಂದ್ ಲೈಟ್ ರೇ ನಮಗ ಕಾಣಿಸ್ತದ. ಲೈಟ್ ರೇ ನಮಗೆ ಏನಾಗ್ತದ? ಕಾಣಿಸ್ತದ. ಅಂತ ವಿದ್ಯಮಾನಕ್ ನಾವ್ ಏನಂತೇವಪ್ಪ ಅಂದ್ರೆ ಉಲ್ಕೆ ಎಂದು ಕರಿತೇವೆ. ಅಂತದಕ್ ನಾವ್ ಏನಂತೀವಿ?
ಉಲ್ಕೆಗಳು ಅಂತ ಕರಿತೀವಿ, ಮಿಟಿಯೋರ್ಸ್ ಅಂತ ಕರಿತೀವಿ. ಅದಕ್ಕೆ ನಾವೇನಂತೀವಿ ಮಿಟಿಯೋರ್ಸ್ ಅಂತ ಅಂತೀವಿ. ಬಟ್ ಇದನ್ನ ಸಾಮಾನ್ಯವಾಗಿ ನಾವ್ ಏನಪ್ಪಾ ಅಂತಂತೀವಪ್ಪ ಅಂದ್ರೆ ಶೂಟಿಂಗ್ ಸ್ಟಾರ್ಸ್ ಅಂತ ಅಂತೀವಿ. ಏನಂತೀವಿ? ಶೂಟಿಂಗ್ ಸ್ಟಾರ್ಸ್ ಅಥವಾ ಬೀಳುವ ನಕ್ಷತ್ರಗಳು, ಫಾಲಿಂಗ್ ಸ್ಟಾರ್ಸ್ ಅಂತ ಅಂತೀವಿ. ಗುಂಡು ಹಾರುವ ನಕ್ಷತ್ರ ಅಥವಾ ಬೀಳುವ ನಕ್ಷತ್ರ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಶೂಟಿಂಗ್ ಸ್ಟಾರ್ಸ್ ಅಂದ್ರೂ ಒಂದೇ, ಫಾಲಿಂಗ್ ಆಫ್ ಸ್ಟಾರ್ಸ್ ಅಂದ್ರೂ ಒಂದೇ ಅಂತ ಹೇಳ್ತೀವಿ. ಆದ್ರೆ ಇದು ವಾಸ್ತವವಾಗಿ ಇದು ಏನಪ್ಪಾ ಅಂತಂದ್ರೆ ಇದು ನಕ್ಷತ್ರ ಅಲ್ಲ. ಓಕೆ, ಇದು ಏನು ತನ್ನದೇ ಆದಂತ ಒಂದು ಬೆಳಕು, ಅಂದ್ರೆ ಇಲ್ಲಿ ಬೆಳಕು ಉತ್ಪತ್ತಿ ಆಗ್ಲಿಕತ್ತದ ಅಂತಂದ್ರೆ ಫ್ರಿಕ್ಷನ್ ಇಂದ ಬೆಳಕು ಉತ್ಪತ್ತಿ ಆಗ್ಲಿಕತ್ತದ, ನಕ್ಷತ್ರ ಅಲ್ಲ ಅಂತ ಹೇಳ್ತೇವೆ. ಅದು ಸಾಮಾನ್ಯವಾಗಿ ನಕ್ಷತ್ರ ಅಲ್ಲ, ಬಟ್ ನಾವು ಅದನ್ನ ಬೀಳುವ ನಕ್ಷತ್ರ ಅಂತೇವೆ ಹೊರತು ಬಟ್ ಅದು ಸಾಮಾನ್ಯವಾಗಿ ನಕ್ಷತ್ರ ಅಲ್ಲ ಅಂತ ಹೇಳ್ತೇವೆ. ನಕ್ಷತ್ರ ಅಲ್ಲ. ಹಂಗಿದ್ರೆ ಇವು ವಾಸ್ತವವಾಗಿ ಉಲ್ಕೆಗಳು ಅಂತ ಹೇಳ್ತೇವೆ. ಬೀಳುವ ನಕ್ಷತ್ರಗಳು ಇವೇನದ ವಾಸ್ತವವಾಗಿ ಉಲ್ಕೆಗಳದ. ಅಂದ್ರೆ ಅವು ಪ್ರಕಾಶಮಾನದ ಬೆಳಕಿನಿಂದ ನಕ್ಷತ್ರಗಳಂತೆ ನಮಗೆ ಏನಾಗ್ತಾವ, ಇವು ಕಾಣಿಸ್ಕೊಳ್ತಾವು, ಬಟ್ ಅವು ನಕ್ಷತ್ರಗಳ ಅಲ್ಲ ಅಂತ ನಾವು ಹೇಳ್ತೇವೆ. ನಕ್ಷತ್ರಗಳಲ್ಲ ಅಂತ ನಾವು ಹೇಳ್ತೇವೆ. ಮತ್ ಹಂಗಿದ್ರೆ ಏನು ಇವು? ಹಂಗೆ ಉಲ್ಕೆಗಳು ಅಂತಂದ್ರೆ ಏನು? ಇನ್ನು ಉಲ್ಕೆಗಳು ಏನು ವಾತಾವರಣಕ್ಕೆ ಸಂಬಂಧಪಟ್ಟಂಗ್ ಡಿಫ್ರೆಂಟ್ ಆಗಿ ಚೇಂಜ್ ಆಗ್ತಾವು ಅಂತ ನಾವು ಹೇಳ್ತೇವೆ. ಇಲ್ಲಿ ಉಲ್ಕೆಗಳು ಮಿಟಿಯೋರ್ಸ್ ಇವು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಸಣ್ಣ ಕಲ್ಲಿನ ಕಾಯಗಳು ತರ ಇರ್ತಾವ. ಹೌದಾ? ಬೆಳಕಿನ ಗೆರೆಗಳನ್ನು ಉತ್ಪಾದಿಸ್ತಾವು. ಇವಕ್ ನಾವೇನಂತೇವೆ? ಶೂಟಿಂಗ್ ಸ್ಟಾರ್ಸ್ ಅಂತ ಕರಿತೇವೆ. ಉಲ್ಕೆಗಳಂದ್ರೆ ಇಷ್ಟೇ. ನಮ್ಮ ಏನು ಭೂಮಿಯ ಅಂದ್ರೆ ನಮ್ಮ ವಾತಾವರಣಕ್ಕೆ ಬಂದಾಗ, ಓಕೆ, ಅಟ್ಮಾಸ್ಫಿಯರ್ ಲೇಯರ್ಗೆ ಈ ಸಣ್ಣ ಕಲ್ಲು ಬಾಹ್ಯಾಕಾಶದಲ್ಲಿ ಇರುವಂತಹ ಸಣ್ಣಗಳು ನಮ್ಮ ವಾತಾವರಣಕ್ಕೆ ಪ್ರವೇಶಿಸಿದಾಗ ಇವು ಸಣ್ಣ ಕಾಯಗಳಾಗಿ ಇರ್ತಾವು. ಇವು ಗಾಳಿಯ ಜೊತೆ ಘರ್ಷಣೆಕೊಂಡು ಇವು ಏನಾಗ್ತಾವಪ್ಪ ಅಂದ್ರೆ ಬೆಳಕಿನ ಗೆರೆಗಳನ್ನು ಉತ್ಪಾದಿಸ್ತಾವು. ಅವಕ್ ನಾವೇನಂತೀವಿ? ಮಿಟಿಯೋರ್ಸ್ ಅಥವಾ ಉಲ್ಕೆಗಳು ಅಂತ ಕರಿತೇವೆ. ಅವಕ್ ನಾವೇನಂತೀವಿ? ಮಿಟಿಯೋರ್ಸ್ ಅಥವಾ ಉಲ್ಕೆಗಳು. ಅದೇ ಇವು ಬಾಹ್ಯಾಕಾಶದಲ್ಲಿ ಇರ್ಬೇಕಾದ್ರೆ ಸಣ್ಣ ಬಂಡೆಗಳ ತರ ಇರ್ತಾವ. ಇವು ಬಾಹ್ಯಾಕಾಶದಲ್ಲಿ ಇದ್ರೆ ಅದಕ್ಕೆ ನಾವೇನಂತೀವಿ? ಉಲ್ಕಾಖಂಡ ಅಂತ ಅಂತೀವಿ, ಮಿಟಿಯೋರೈಡ್ ಅಂತ ಅಂತೀವಿ. ಹೌದಾ? ಇವು ಸ್ಪೇಸ್ ಒಳಗಡೆ ಇತ್ತಪ್ಪ ಅಂದ್ರೆ ಏನಂತೇವಿ? ಮಿಟಿಯೋರೈಡ್ ಅಂತ ಅಂತೀವಿ. ಏನಂತೇವಿ? ಮಿಟಿಯೋರೈಡ್ ಅಂತ ಅಂತೀವಿ. ಅದೇ ಇವು ಬಾಹ್ಯಾಕಾಶದಿಂದ ಅಟ್ಮಾಸ್ಫಿಯರಿಗ್ ಬಂದಾಗ ಇವು ಏನಾಗ್ತಾವಪ್ಪ ಅಂದ್ರೆ ಮಿಟಿಯೋರ್ಸ್ ಅಂತ ಅಂತೀವಿ. ಇಲ್ಲಿ ಏನಾಗ್ತದ? ಗಾಳಿ ಜೊತೆ ಘರ್ಷಣೆಗೊಂಡು ಇಲ್ಲಿ ಏನಾಗ್ತದ? ಬೆಳಕಿನ ಗೆರೆ ಏನಾಗ್ತದ? ಉತ್ಪಾದನೆ ಆಗ್ತದ. ಅದಕ್ಕೆ ನಾವೇನಂತೀವಿ? ಮಿಟಿಯೋರ್ ಅಂತ ಅಂತೀವಿ. ಏನಂತೀವಿ? ಮಿಟಿಯೋರ್ಸ್ ಅಂತ ಅಂತೀವಿ. ಓಕೆ, ಅದೇ ನೋಡ್ರಿ, ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಅದ ಏನಾಗ್ತದ? ಉರಿತೈತಿ. ಅದಕ್ಕೆ ನಾವೇನಂತೀವಿ? ಮಿಟಿಯೋರ್ ಅಂತ. ಅದೇ ಇದು ಏನಾಗ್ತದಪ್ಪ ಅಂತಂದ್ರೆ ಒಂದು ಭಾಗ ಭೂಮಿಯ ಮೇಲ್ಮೈಯಲ್ಲಿ ಏನಾಗ್ತದ? ತಲುಪ್ತೈತಿ. ಒಂದು ಭಾಗ ಭೂಮಿಯ ಮೇಲ್ಮೈಯಲ್ಲಿ ತಲುಪ್ತದ, ಅರ್ತ್ ಸರ್ಫೇಸಿಗ ಬರ್ತೈತಿ. ಇದಕ್ ನಾವೇನಂತೀವಪ್ಪ ಅಂದ್ರ ಮಿಟಿಯೋರೈಟ್ ಅಥವಾ ಉಲ್ಕಾಶಿಲೆ ಅಂತ ಅಂತೀವಿ. ಮಿಟಿಯೋರೈಟ್ ಅಥವಾ ಉಲ್ಕಾಶಿಲೆ ಅಂತ ಅಂತೀವಿ. ಅಂದ್ರೆ ಇದು ಬಾಹ್ಯಾಕಾಶದಲ್ಲಿ ಇದ್ದಾಗ ಉಲ್ಕಾಖಂಡ, ಬಾಹ್ಯಾಕಾಶದಿಂದ ನಮ್ಮ ವಾತಾವರಣಕ್ಕೆ ಬಂದು ಅಲ್ಲಿ ಘರ್ಷಣೆ ಕೊಟ್ಟು ಉರಿದಾಗ ಅದಕ್ಕೆ ನಾವೇನಂತೀವಿ? ಉಲ್ಕೆಗಳು ಅಂತ ಅಂತೀವಿ, ಮಿಟಿಯೋರ್ಸ್ ಅಂತ ಅಂತೀವಿ. ಅದೇ ಅದು ಬಂದು ನಮ್ಮ ಭೂಮಿಯ ಮೇಲ್ಮೈಯಲ್ಲಿ ಅಪ್ಪಳಿಸಿದಾಗ ಅದಕ್ಕೆ ನಾವೇನಂತೀವಿ? ಮಿಟಿಯೋರೈಟ್ ಅಥವಾ ಉಲ್ಕಾಶಿಲೆಗಳು ಅಂತ ಅಂತೀವಿ. ಏನಂತೀವಿ? ಉಲ್ಕಾಶಿಲೆಗಳು ಅಂತ ಅಂತೀವಿ. ನೆನಪನಾಗ ಇಟ್ಕೋಬೇಕು. ಬಾಹ್ಯಾಕಾಶದಲ್ಲಿ ಇದ್ರೆ ಏನು? ಉಲ್ಕಾಖಂಡ, ಮಿಟಿಯೋರೈಟ್. ವಾತಾವರಣಕ್ಕೆ ಬಂದಾಗ ಅದೇನಾಗ್ತದ? ಉರಿತೈತಿ, ಬೆಳಕಿನ ಗೆರೆ ತೋರಿಸ್ತದ. ಅದಕ್ಕೆ ನಾವೇನಂತೀವಿ? ಉಲ್ಕೆಗಳು ಅಥವಾ ಮಿಟಿಯೋರ್ಸ್ ಅಂತ ಅಂತೀವಿ. ಅದೇ ಬಂದು ನಮ್ಮ ಭೂಮಿಗೆ ಅಪ್ಪಳಿಸಿದಾಗ, ಭೂಮಿಯ ಮೇಲ್ಮೈಯಲ್ಲಿ ಅದು ಬಿದ್ದಾಗ, ತಲುಪಿದ್ರೆ ಅದಕ್ಕೆ ನಾವೇನಂತೇವಿ? ಮಿಟಿಯೋರೈಟ್ ಅಥವಾ ಉಲ್ಕಾಶಿಲೆ ಅಂತ ಅಂತೀವಿ. ಉಲ್ಕಾಖಂಡ, ಉಲ್ಕೆಗಳು, ಉಲ್ಕಾಶಿಲೆ. ನೆನಪಿರ್ಲಿ, ಎಲ್ಲೆಲ್ಲಿ ಇದ್ದಾಗ ಅದಕ್ಕೆ ಏನೇನ್ ಹೆಸರು ಅಂತ ಕರಿತೀವಿ ಅನ್ನೋದು ಅದು ನಿಮಗ್ ನೀಟಾಗಿ ಎಕ್ಸಾಮಿಗ ನೆನಪಿರ್ಲಿ, ಕನ್ಫ್ಯೂಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಧೂಮಕೇತುಗಳು ಅಂದ್ರೆ ಇದು ಮಿಟಿಯೋರ್ ಪಾರ್ಟ್ ಕಂಪ್ಲೀಟ್ ಆಯ್ತು. ಸೊ ಇಲ್ಲಿ ಶೂಟಿಂಗ್ ಆಫ್, ಫಾಲಿಂಗ್ ಆಫ್ ಸ್ಟಾರ್ಸ್ ಅಂದ್ರೆ ಬೀಳುವ ನಕ್ಷತ್ರಗಳಂದ್ರೆ ಏನಂತ ಕರಿತೀವಿ? ಅದಕ್ಕೆ ನಾವು ಮಿಟಿಯೋರ್ಗಳು, ಉಲ್ಕೆಗಳು ಅಂತ ಕರಿತೀವಿ. ಏನಂತೀವಿ? ಉಲ್ಕೆಗಳು ಅಂತ. ನೆಕ್ಸ್ಟ್ ಇಲ್ಲಿ ಕಾಸ್ಮೆಟ್ಸ್, ಧೂಮಕೇತುಗಳು ಅಂದ್ರೆ ಏನು? ಇವು ಏನಪ್ಪಾ ಅಂತಂದ್ರ ಇದು ಒಂದು ಹಿಮಾವೃತ ಆಕಾಶ ಕಾಯಗಳಿಂದ ಮಾಡಲ್ಪಟ್ಟೈತಿ ಅಂತ ಹೇಳ್ತೀವಿ. ಅಂದ್ರೆ ಇದು ಐಸಿ ಸೆಲಿಸ್ಟಿಯಲ್ ಬಾಡೀಸ್ ಅಂತ ಹೇಳ್ತೀವಿ. ಐಸಿ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಅಂತೀವಿ. ಅಂದ್ರೆ ಇದು ಮಂಜುಗಡ್ಡೆ ಆಗಿರ್ಬೋದು, ಧೂಳ ಆಗಿರ್ಬೋದು ಮತ್ತು ಶಿಲಾ ವಸ್ತು ಆಗಿರ್ಬೋದು, ಇದು ಎಲ್ಲದ್ರಿಂದ ಏನಾಗಿರ್ತದ? ತಯಾರಿಸಲ್ಪಟ್ಟಿರ್ತದ ಅಂತ ಹೇಳ್ತೀವಿ. ಐಸಿ ಸೆಲೆಸ್ಟಿಯಲ್ ಬಾಡೀಸ್. ಕಾಮೆಟ್ಸ್ ಅಂದ್ರೆ ಏನು? ಐಸಿ ಸೆಲೆಸ್ಟಿಯಲ್ ಬಾಡೀಸ್ ಅಥವಾ ಹಿಮಾವೃತ ಆಕಾಶಕಾಯಗಳು ಅಂತ ಅಂತೀವಿ. ಆಕಾಶಕಾಯಗಳು ಅಂತ ಅಂತೀವಿ. ಅಂದ್ರೆ ಇದು ಮಂಜುಗಡ್ಡೆಯಿಂದ, ಧೂಳಿಂದ, ಶಿಲಾವಸ್ತುವಿಂದ ತಯಾರಿಸಲ್ಪಟ್ಟಿರ್ತದ. ಐಸ್, ಡಸ್ಟ್, ರಾಕಿ ಪಾರ್ಟಿಕಲ್ ಇವು ಸೇರ್ಕೊಂಡು ಏನಾಗ್ತದ? ಕಾಮೆಟ್ಸ್, ಧೂಮಕೇತುಗಳು ಆಗ್ತದ ಅಂತ ಹೇಳ್ತೇವೆ. ಅಂದ್ರೆ ಇವು ಸೂರ್ಯನ ಸುತ್ತ ಅಂಡಾಕಾರದಲ್ಲಿ ಕಕ್ಷೆಗಳ ರೀತಿಯಲ್ಲಿ ಇದೇನಾಗ್ತದೆ? ಸುತ್ತದ ಅಂತ ಹೇಳ್ತೇವೆ. ಅವು ಸೂರ್ಯನ ಸುತ್ತ ಅಂಡಾಕಾರದ ಕಕ್ಷೆಗಳಲ್ಲಿ ಏನಾಗ್ತಾವ? ಇವು ಸುತ್ಕೊಂತಿರ್ತಾವು ಅಂತ ಹೇಳ್ತೇವೆ. ಅಂದ್ರೆ ಇದು ಸೂರ್ಯನ ಸುತ್ತ ಅಂಡಾಕಾರದ ಕಕ್ಷೆಯಲ್ಲಿ ಇವೇನಾಗ್ತಾವು?
ಸುತ್ಕೋತಿರ್ತಾವು ಅಂತ ಹೇಳ್ತೀವಿ. ಯಾವು? ಧೂಮಕೇತುಗಳು ಅಂತ ಹೇಳ್ತೇವೆ. ಸೊ ಇವು ಭೂಮಿಯ ಸಮೀಪಿಸಿದಾಗ ಅಂದ್ರೆ ಸೂರ್ಯನ ಸಣ್ಣ ಸಮೀಪಿಸಿದಾಗ ಇವು ಏನಾಗ್ತಾವ? ಬಾಲವನ್ನು ಬೆಳೆಸ್ಕೊಂತಾವು ಅಂತ ಹೇಳ್ತೀವಿ. ಏನಾಗ್ತಾವ? ಬಾಲವನ್ನು ಬೆಳೆಸ್ಕೊಂತಾವು ಅಂತ. ಸೂರ್ಯನ ಸಮೀಪಿಸಿದಾಗ ಇವು ಏನು ಟೇಲನ್ನ ಗ್ರೋತ್ ಆಗ್ತದ ಅಂತ ನಾವು ಹೇಳ್ತೀವಿ. ಉದಾಹರಣೆ ಯಾವ್ದಪ್ಪ ಅಂದ್ರ ಹ್ಯಾಲಿ ಧೂಮಕೇತು ಅಂತ ಹೇಳ್ತೀವಿ. ಹ್ಯಾಲಿ ಧೂಮಕೇತು ಅಂತ ಹೇಳ್ತೀವಿ. ಇದು 70 ವರ್ಷಗಳಿಗೊಮ್ಮೆ ನಮ್ಗೆ ಏನಾಗ್ತದ? ಕಾಣಿಸ್ಕೊಳ್ತದ ಅಂತ ಹೇಳ್ತೀವಿ. ಈ ಹ್ಯಾಲಿ ಧೂಮಕೇತು 70 ವರ್ಷಗಳಿಗೊಮ್ಮೆ ಅಂದ್ರೆ 76 years ಒನ್ಸ್ ಈ ಹ್ಯಾಲಿ ಕಾಸ್ಮೆಟ್ ಏನಾಗ್ತದ? ನಮಗ ಕಾಣಿಸ್ಕೊಳ್ತದ ಅಂತ ಹೇಳ್ತೀವಿ. ರೈಟ್? ಕಾಸ್ಮೆಟ್ ಏನಾಗ್ತದ? ಕಾಣಿಸ್ಕೊಳ್ತದ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಗ್ರಹಗಳಂದ್ರೆ ಏನು? ಗ್ರಹಗಳು ಯಾವ್ಯಾವ ಬರ್ತೈತಿ? ಗ್ರಹಗಳಂದ್ರೆ ಸೂರ್ಯನ ಸುತ್ತುತ್ತವೆ ಮತ್ತು ತಮ್ಮದೇ ಆದ ಬೆಳಕನ್ನು ಇವೇನ್ ಮಾಡ್ತಾವ? ಉತ್ಪಾದಿಸುವುದಿಲ್ಲ ಅಂತ ಹೇಳ್ತೀವಿ. ಗ್ರಹಗಳಿಗೆ ತಮ್ಮದೇ ಆದಂತ ಬೆಳಕು ಇರಂಗಿಲ್ಲ. ನಕ್ಷತ್ರಕ್ಕೆ ಏನೈತಿ? ತನ್ನದೇ ಆದಂತ ಬೆಳಕು ಇರ್ತದ ಅಂತ ಹೇಳ್ತೀವಿ. ಗ್ರಹಗಳಿಗೆ ತಮ್ಮದೇ ಆದಂತ ಬೆಳಕು ಇರಂಗಿಲ್ಲ. ನಕ್ಷತ್ರಗ ತಮ್ಮದೇ ಆದಂತ ಬೆಳಕುಗಳು ಇರ್ತಾವು. ಬಟ್ ಇವು ಸೂರ್ಯನ ಸುತ್ತುತ್ತಿರ್ಬೇಕಾದ್ರೆ ಸೂರ್ಯನ ಬೆಳಕಿನ ಪ್ರತಿಫಲನ ಕಿರಣಗಳು ಪ್ರತಿಫಲನಗೊಂಡು ಇವ್ರ ಮೇಲೆ ಬಿದ್ದಾಗ ಇವು ಏನಪ್ಪಾ ಅಂತಂದ್ರ ಇವಕ್ಕೂ ಬೆಳಗ್ ಅದಾವ ಅಂತ ನಮಗ ಅನಿಸ್ತೈತಿ. ಉದಾಹರಣೆಗಳು ಯಾವ್ಯಾವು? ಈ ಗ್ರಹಗಳದ್ದು ಬುಧ ಆಗಿರ್ಬೋದು, ಶುಕ್ರ, ಭೂಮಿ, ಮಂಗಳ, ಮರ್ಕುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್ ಏನು 8 ಗ್ರಹಗಳದಾವಲ್ಲ ಇವು ಗ್ರಹಗಳಿಗೆ ಎಕ್ಸಾಂಪಲ್ ಅಂತ ಹೇಳ್ತೀವಿ. ರೈಟ್? ಅರ್ಥ ಆಯ್ತ್ರಿ? ನೆಕ್ಸ್ಟ್ ಉಪಗ್ರಹಗಳಂದ್ರೆ ಏನು? ಉಪಗ್ರಹಗಳಂದ್ರೆ ಏನು? ಗ್ರಹಗಳ ಸುತ್ತುವಂತಹ ಒಂದು ಮಾನವ ನಿರ್ಮಿತ ವಸ್ತುಗಳು ಅಂತ ಹೇಳ್ತೇವೆ. ಮಾನವ ನಿರ್ಮಿತ ವಸ್ತುಗಳಿಗೆ ನಾವೇನಂತೀವಿ? ಉಪಗ್ರಹಗಳು ಅಂತ ಅಂತೀವಿ. ಅಂದ್ರೆ ಬಾಹ್ಯಾಕಾಶದಲ್ಲಿ ಮಾನವ ತಾನು ನಿರ್ಮಿಸಿದಂತಹ ಒಂದು ವಸ್ತುಗಳನ್ನ ಇಟ್ಟಿದ್ದಾನ ಅವಕ್ ನಾವೇನಂತೀವಿ? ಉಪಗ್ರಹಗಳು ಅಂತ ಅಂತೀವಿ. ಗ್ರಹಗಳ ಸುತ್ತುವ ವಸ್ತುಗಳು ಅಂತ ಅಂತೀವಿ. ಹೌದಾ? ಸೊ ಇಲ್ಲಿ ಇವ್ಳು ಮಾನವ ನೈಸರ್ಗಿಕ ಉಪಗ್ರಹಗಳು ಯಾವ್ಯಾವು? ಕೃತಕ ಉಪಗ್ರಹಗಳು ಯಾವ? ನೈಸರ್ಗಿಕ ಉಪಗ್ರಹ ಅಂತಂದ್ರೆ ಯಾವ್ದು? ಚಂದ್ರ ಅಂತ ಹೇಳ್ತೀವಿ. ಯಾವ್ದು? ಚಂದ್ರ ಅಂತ ಹೇಳ್ತೀವಿ. ಚಂದ್ರ ಇದು ಒಂದು ನೈಸರ್ಗಿಕ ಉಪಗ್ರಹ. ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಯಾವ್ದಪ್ಪ ಅಂತಂದ್ರೆ ನಮ್ಮ ಅರ್ತ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಯಾವ್ದಪ್ಪ ಅಂದ್ರೆ ನಮ್ಮ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾರಪ್ಪ ಅಂದ್ರೆ ಚಂದ್ರ ಅಂತ ಹೇಳ್ತೀವಿ. ಅದೇ ರೀತಿ ಮಾನವ ನಿರ್ಮಿತ ಉಪಗ್ರಹ ಅಂತಂದ್ರೆ ಯಾವಪ್ಪ ಅಂದ್ರೆ ಇನ್ಸ್ಯಾಟ್ ಆಗಿರ್ಬೋದು, ಜಿಸ್ಯಾಟ್ ಆಗಿರ್ಬೋದು, ನ್ಯಾವಿಕ್ ಆಗಿರ್ಬೋದು, ಇವೆಲ್ಲ ಮಾನವ ನಿರ್ಮಿತ ಉಪಗ್ರಹಗಳು ಅಂತ ಹೇಳ್ತೀವಿ. ಸ್ಪೇಸ್ ಸ್ಟೇಷನ್ ಐತಿ ನಮ್ಮ ಬಾಹ್ಯಾಕಾಶದಲ್ಲಿ. ಅಲ್ಲಿಂದ ಏನ್ ಮಾಡ್ತದ? ಉಪಗ್ರಹ ದೇಶದಲ್ಲಿರುವಂತ ಎಲ್ಲಾ ಉಪಗ್ರಹಗಳಿಗೂ ಸ್ಪೇಸ್ ಸ್ಟೇಷನ್ ಇಂದ ಏನಾಗ್ತದ? ಫ್ಯೂಯಲ್ ಸಿಗ್ತದ ಅಂತ ಹೇಳ್ತೀವಿ. ಸ್ಪೇಸ್ ಸ್ಟೇಷನ್ ಇಂದ ಫ್ಯೂಯಲ್ ಸಿಗ್ತದ ಅಂತ ಹೇಳ್ತೀವಿ. ಸರಿ, ಇಲ್ಲಿ ಏನಪ್ಪಾ ಅಂದ್ರೆ ಕೃತಕ ಉಪಗ್ರಹಗಳು, ನೈಸರ್ಗಿಕ ಉಪಗ್ರಹಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಫಾಲಿಂಗ್ ಆಫ್ ಸ್ಟಾರ್ಸ್, ಬೀಳುವ ನಕ್ಷತ್ರಗಳನ್ನ ನಾವು ಏನಂತ ಕರಿತೇವಿ? ಉಲ್ಕೆಗಳು ಅಂತ ಕರಿತೇವೆ. ಏನಂತ ಕರಿತೇವೆ? ಮಿಟಿಯೋರ್ಸ್ ಅಂತ ಕರಿತೇವೆ. ರೈಟ್? ಮಿಟಿಯೋರ್ಸ್ ಅಂದ್ರೆ ಏನು? ಮಿಟಿಯೋರೈಟ್. ಉಲ್ಕಾ ಕಂಡ ಅಂದ್ರೇನು? ಉಲ್ಕಾಶಿಲೆ ಅಂದ್ರೇನು? ಉಲ್ಕೆ ಅಂದ್ರೇನು ಗೊತ್ತಿರ್ಲಿ. ಮಿಟಿಯೋರ್ಸ್, ಮಿಟಿಯೋರೈಟ್ಸ್, ಮಿಟಿಯೋರೈಟ್ಸ್ ಗೊತ್ತಿರ್ಲಿ ಕಾನ್ಸೆಪ್ಟ್. ಆಯ್ತಾ? ಸೊ ನೆಕ್ಸ್ಟ್ ನೋಡ್ರಿ, ಅದೇ ಮಿಟಿಯೋರೈಡ್ ಅಂದ್ರೆ ಉಲ್ಕಾಖಂಡ. ಸ್ಪೇಸ್ ರಾಕ್ ಇನ್ ಔಟರ್ ಸ್ಪೇಸ್ ಅಂತ ಹೇಳ್ತೀವಿ. ಸ್ಪೇಸ್ ರಾಕ್ ಇನ್ ಔಟರ್ ಸ್ಪೇಸ್, ಬಾಹ್ಯಾಕಾಶದ ಆಚೆ ಇರುವಂತಹ ಒಂದು ಏನಪ್ಪಾ ಅಂತಂದ್ರೆ ಕಲ್ಲು ಅಂತ ಹೇಳ್ತೀವಿ. ಸಣ್ಣ ಕಲ್ಲು ಅಂತ ಹೇಳ್ತೀವಿ. ಮಿಟಿಯೋರ್ ಅಂದ್ರೆ ಉಲ್ಕಿ. ಇದೇನಾಗ್ತದ? ಅಟ್ಮಾಸ್ಫಿಯರ್ ಒಳಗಡೆ ವಾತಾವರಣದಲ್ಲಿ ಏನಾಗ್ತದ? ಉರಿತದ ಅಂತೇಳಿ. ಅದೇ ರೀತಿ ಮಿಟಿಯೋರೈಟ್ ಅಂದ್ರೆ ಏನು? ಉಲ್ಕಾಶಿಲೆ. ಇದು ಭೂಮಿಗೆ ರೀಚ್ ಆಗ್ತದ. ಇಟ್ ರೀಚಸ್ ದಿ ಅರ್ತ್ ಅಂತ ಹೇಳ್ತೀವಿ. ಭೂಮಿಗೆ ಅಪ್ಪಳಿಸ್ತದ ಅಂತ ಹೇಳ್ತೀವಿ. ಕಾಮೆಟ್ ಅಂತಂದ್ರೆ ಐಸಿ ಬಾಡಿ ವಿತ್ ಟೇಲ್ ಅಂತ ಹೇಳ್ತೀವಿ. ಪ್ಲಾನೆಟ್ ಅಂದ್ರೆ ಗ್ರಹ. ಇಟ್ ರಿವಾಲ್ವ್ಸ್ ಅರೌಂಡ್ ದಿ ಸನ್. ಸೂರ್ಯನ ಸುತ್ತ ತಿರುಗ್ತೈತಿ. ಸ್ಯಾಟಲೈಟ್ ಇದೇನ್ ಮಾಡ್ತದ? ಗ್ರಹಗಳ ಸುತ್ತ ತಿರುಗ್ತದ ಅಂತ ಹೇಳ್ತೀವಿ. ಸೂರ್ಯನ ಸುತ್ತ ತಿರುಗುವಂತವು ಗ್ರಹಗಳು. ಗ್ರಹಗಳ ಸುತ್ತ ತಿರುಗುವಂತವ್ ಯಾವು? ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಗ್ರಹಗಳ ಸುತ್ತ ತಿರುಗುವಂತದ್ದು ಯಾವುದು? ಸ್ಯಾಟಲೈಟ್. ಇದು ಸಣ್ಣ, ಇದು ಪ್ಲಾನೆಟ್, ಇದು ಸ್ಯಾಟಲೈಟ್. ಸೂರ್ಯ, ಗ್ರಹ, ಉಪಗ್ರಹ ಅಂತ ಹೇಳ್ತೀವಿ. ಸೂರ್ಯ, ಗ್ರಹ, ಉಪಗ್ರಹ ಅಂತ ಹೇಳ್ತೀವಿ. ಗೊತ್ತಾಯ್ತ್ರಿ ಇಲ್ಲಿ ಮಟ್ಟ? ಗೊತ್ತಾಯ್ತು? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೈಟ್? ನೆಕ್ಸ್ಟ್ ಕ್ವಶನ್ ಏನೈತಿ? ಇನ್ಸುಲಿನ್ ಈ ಕೆಳಕಂಡ ಅಂಶಗಳನ್ನು ನಿಯಂತ್ರಿಸುತ್ತದೆ. ನೋಡ್ರಿ, ಬರ್ತಿಲ್ ಮತ್ ಇನ್ಸುಲಿನ್ ಈ ಕೆಳಕಂಡ ಅಂಶವನ್ನು ನಿಯಂತ್ರಿಸ್ತದೆ. ಏನ್ ನಿಯಂತ್ರಿಸ್ತದೆ? ಇದು ಪ್ರೋಟೀನ್ಸ್ ಗಳನ್ನ ನಿಯಂತ್ರಿಸ್ತದೋ, ಗ್ರಂಥಿಗಳನ್ನ ನಿಯಂತ್ರಿಸ್ತದೋ, ಸಕ್ಕರೆ, ಕೊಬ್ಬು ಯಾರನ್ನ ನಿಯಂತ್ರಿಸ್ತದ? ಸಕ್ಕರೆಯನ್ನು ಇದೇನ್ ಮಾಡ್ತದ? ನಿಯಂತ್ರಿಸ್ತದ ಅಂತ ಹೇಳ್ತೀವಿ. ಇನ್ಸುಲಿನ್ ಹಾರ್ಮೋನ್ ಕಲ್ತೇವಲ್ಲ ಲಾಸ್ಟ್ ಕ್ಲಾಸ್, ಫಸ್ಟ್ ಕ್ಲಾಸ್ ಅಂಡ್ ಸೆಕೆಂಡ್ ಕ್ಲಾಸ್ ಹೇಳಿ ನೋಡ್ರಿ. ಪಾರ್ಟ್ 2 ಒಳಗಡೆ ಹೇಳಿ ನೋಡ್ರಿ. ಮಧುಮೇಹ, ಡಯಾಬಿಟಿಸ್ ಮೆಲ್ಲಿಟಸ್ ಅನ್ನೋ ರೋಗ ಹೇಳ್ಬೇಕಾದ್ರೆ ನೀಟಾಗಿ ಅದ್ರದ್ದು ಎಕ್ಸ್ಪ್ಲೇಷನ್ ಮಾಡೀನಿ, ನೋಡ್ಕೊ. ಇನ್ನೊಂದ್ ಸತಿ ಬೇಕಿದ್ರೆ ನೋಡು. ಇದು ಇನ್ಸುಲಿನ್ ಏನು ಮೇದೋಜೀರಕ ಗ್ರಂಥಿ ಪ್ಯಾಂಕ್ರಿಯಾಸ್ ಇಂದ ಏನಾಗ್ತದೆ? ಬಿಡುಗಡೆ ಆಗ್ತದ ಅಂತ ಹೇಳ್ತೇವೆ. ಬಿಡುಗಡೆ ಆಗುವಂತ ಒಂದು ಹಾರ್ಮೋನ್ ಆಗಿದೆ. ಇದು ನಮ್ಮ ರಕ್ತದಲ್ಲಿರುವಂತಹ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಿಸ್ತದ ಅಂತ ಹೇಳ್ತೇವೆ. ಗ್ಲೂಕೋಸ್ ಪ್ರಮಾಣವನ್ನು ಏನ್ ಮಾಡ್ತದ? ನಿಯಂತ್ರಿಸ್ತದ. ರಕ್ತದಲ್ಲಿರುವಂತ ಗ್ಲೂಕೋಸ್ ಪ್ರಮಾಣವನ್ನು ಯಾರು ನಿಯಂತ್ರಿಸ್ತಾರ?
ಇನ್ಸುಲಿನ್ ನಿಯಂತ್ರಿಸ್ತಾರೆ. ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್, ಅದು ಎಲ್ಲಿಂದ ರಿಲೀಸ್ ಆಗ್ತದ? ಮೇದೋಜೀರಕ ಗ್ರಂಥಿಯಿಂದ, ಪ್ಯಾಂಕ್ರಿಯಾಟಿಕ್ ಗ್ಲಾಂಡ್ಸ್ ಇಂದ ರಿಲೀಸ್ ಆಗ್ತದ ಅಂತ ಹೇಳ್ತೀವಿ. ಓಕೆ, ಇದನ್ನ ಯಾರು ಕಂಡು ಹಿಡ್ದಾರ ಇನ್ಸುಲಿನ್ ಅನ್ನೋದು? ಸರ್ ಫೆಡ್ರಿಕ್ ಬ್ಯಾಟಿಂಗ್ ಮತ್ತು ಚಾರ್ಲ್ಸ್ ಬೆಸ್ಟ್ ಅವರು ಕಂಡು ಹಿಡ್ದಾರ ಅಂತ ಹೇಳ್ತೇವೆ. ಇನ್ಸುಲಿನ್ ಅನ್ನು ಯಾರು ಕಂಡು ಹಿಡ್ದಾರ? ಸರ್ ಫ್ರೆಡ್ರಿಕ್ ಬ್ಯಾಟಿಂಗ್, ಸರ್ ಫೆಡ್ರಿಕ್ ಬ್ಯಾಟಿಂಗ್ ಮತ್ತು ಚಾರ್ಲ್ಸ್ ಬೆಸ್ಟ್ ಅವರು ಕಂಡು ಹಿಡ್ದಾರ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರೋಟೀನ್ಗಳು ಏನಾಗ್ಯದ? ಅಮೈನೋ ಆಸಿಡ್ಸ್ ಇಂದ ಮಾಡಲ್ಪಟ್ಟೈತಿ. ಪ್ರೋಟೀನ್ ಏನಾಗೈತಿ? ಅಮೈನೋ ಆಸಿಡ್ಸ್ ಇಂದ ಮಾಡಲ್ಪಟ್ಟೈತಿ. ಇವು ದೇಹದ ನಿರ್ಮಾಣ ಇಟ್ಟಿಗೆಗಳು ಅಂತ ಹೇಳ್ತೀವಿ. ನಾವು ಪ್ರೋಟೀನ್ಸ್ ಏನಂತೀವಿ? ಬಿಲ್ಡಿಂಗ್ ಬ್ಲಾಕ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಹ್ಯೂಮನ್ ಬಾಡಿ ಅಂತ ಹೇಳ್ತೀವಿ. ದೇಹದ ನಿರ್ಮಾಣದ, ಮಾನವ ದೇಹದ ನಿರ್ಮಾಣದ ಪಟ್ಟಿಕೆಗಳು ಅಂತ ಅಂತೀವಿ. ಯಾರೀಗ? ಪ್ರೋಟೀನ್ಗಳು. ಸೊ ಇಲ್ಲಿ ಪಿಟ್ಯೂಟರಿ ಗ್ರಂಥಿ ನಾವ್ ಏನಂತೀವಿ? ಮಾಸ್ಟರ್ ಗ್ರಂಥಿ ಅಂತ ಕರಿತೀವಿ. ಯಾಕಂದ್ರೆ ಇದು ಏನ್ ಮಾಡ್ತದ? ದೇಹದ ಎಲ್ಲಾ ಗ್ರಂಥಿಗಳನ್ನ ಏನ್ ಮಾಡ್ತಿದ್ದು? ನಿಯಂತ್ರಿಸ್ತದ ಅಂತ ಹೇಳ್ತೀವಿ. ಎಲ್ಲಾ ಗ್ರಂಥಿಗಳನ್ನ ಏನ್ ಮಾಡ್ತಿದ್ದು? ನಿಯಂತ್ರಿಸ್ತದ ಅಂತ ಹೇಳ್ತೀವಿ. ಸೊ ಇಲ್ಲಿ ಗ್ಲೂಕೋಸ್ ಅನ್ನುವಂತ ಜೀವಕೋಶಗಳಿಗೆ, ಓಕೆ, ಗ್ಲೂಕೋಸ್ ಅಂತ ಜೀವಕೋಶಗಳಿಗೆ ತಕ್ಷಣವಾಗಿ ಶಕ್ತಿ ನೀಡುವ ಸರಳ ಸಕ್ಕರೆ ಆಗಿದೆ ಅಂತ ಹೇಳ್ತೀವಿ. ಸರಳ ಸಕ್ಕರೆ ಮತ್ತು ಹಣ್ಣುಗಳಲ್ಲಿ ಸಿಗುವ ಫ್ರುಕ್ಟೋಸ್ ಅತ್ಯಂತ ಸಿಹಿಯಾದ ನೈಸರ್ಗಿಕ ಸಕ್ಕರೆ ಆಗಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಫ್ರುಕ್ಟೋಸ್ ಅನ್ನೋದು ಒಂದು ನೈಸರ್ಗಿಕ ಸಕ್ಕರೆ. ಇದು ಎಲ್ಲಿಂದ ಸಿಗ್ತದ? ಗ್ಲೂಕೋಸ್ ಅಲ್ಲಿ ಇರುವಂತಹ ಜೀವಕೋಶಗಳಿಂದ ಸಿಗ್ತದ. ಅದೇ ರೀತಿ ಸಕ್ಕರೆ ಮತ್ತು ಹಣ್ಣುಗಳಿಂದ ಸಿಗುವಂತಹ ಒಂದು ಸಿಹಿಯಾದ ನೈಸರ್ಗಿಕ ಸಕ್ಕರೆ ಯಾವ್ದಪ್ಪ ಅಂತಂದ್ರೆ ಅದು ಯಾವುದು? ಫ್ರುಕ್ಟೋಸ್ ಅಂತ ಹೇಳ್ತೀವಿ. ಯಾವುದು? ಫ್ರುಕ್ಟೋಸ್ ಅಂತ ಹೇಳ್ತೀವಿ, ರೈಟ್? ಫ್ರುಕ್ಟೋಸ್ ಅಂತ ಹೇಳ್ತೀವಿ, ರೈಟ್? ಓಕೆ. ಸೊ ಇಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಏನು ಪ್ರೋಟೀನ್ ಗಳಿಗೆ ಹೋಲಿಸಿದರೆ, ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಗಳಿಗೆ ಹೋಲಿಸಿದರೆ ನಮ್ಮ ದೇಹದೊಳಗಡೆ ಯಾವ ಒಂದು ವಸ್ತುವಿಂದ ಜಾಸ್ತಿ ಶಕ್ತಿ ಸಿಗ್ತದಪ್ಪ ಅಂದ್ರೆ ಕೊಬ್ಬಿನಿಂದ ಜಾಸ್ತಿ ಶಕ್ತಿ ಸಿಗ್ತದ ಅಂತ ಹೇಳ್ತೇವೆ. ಕೊಬ್ಬಿನಿಂದ ಜಾಸ್ತಿ ಶಕ್ತಿ ಸಿಗ್ತದ. ಕೊಬ್ಬು ದೇಹಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ. ಎಷ್ಟು? 9 ಕಿಲೋ ಕ್ಯಾಲರಿ ಪರ್ ಗ್ರಾಮ್ ಅಂತ ಹೇಳ್ತಾರೆ. ಒಂದು ಗ್ರಾಮಿಗೆ 9 ಕಿಲೋ ಕ್ಯಾಲರೀಸ್ ಶಕ್ತಿಯನ್ನು ಇದು ಒದಗಿಸ್ತೈತಿ ಅಂತ ಹೇಳ್ತೇವೆ. ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಗಿಂತಲೂ ನಮ್ಮ ದೇಹಕ್ಕೆ ಜಾಸ್ತಿ ಶಕ್ತಿ ಒದಗಿಸೋರು ಯಾರು? ಕೊಬ್ಬು ಅಂತ ಹೇಳ್ತೀವಿ. ಯಾರಿ? ಕೊಬ್ಬು ಅಂತ ಹೇಳ್ತೀವಿ. ಗೊತ್ತಾಯ್ತು? ಸೊ ಇನ್ಸುಲಿನ್ ಏನ್ ಕಂಟ್ರೋಲ್ ಮಾಡ್ತದೆ? ಏನ್ ನಿಯಂತ್ರಣ ಮಾಡ್ತದೆ? ಸಕ್ಕರೆಯನ್ನು, ನಮ್ಮ ರಕ್ತದಲ್ಲಿ ಸಕ್ಕರೆಯನ್ನು, ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸ್ತದ ಅಂತ ಹೇಳ್ತೀವಿ. ಇನ್ಸುಲಿನ್ ಏನಾಗ್ತದೆ? ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸ್ತದೆ. ಇನ್ಸುಲಿನ್ ಕಡಿಮೆ ಆದ್ರೆ ಏನಾಗ್ತದೆ? ನಮ್ಮ ದೇಹದ ಒಳಗ ರಕ್ತದಲ್ಲಿ ಏನಾಗ್ತದೆ? ಸಕ್ಕರೆ ಉಳ್ಕೊಂತೈತಿ. ಸಕ್ಕರೆ ಉಳ್ಕೊಳ್ಳೋದ್ರಿಂದ ಏನಾಗ್ತದೆ? ನಮಗ ಶುಗರ್ ಬರೋ ಚಾನ್ಸ್, ಅಂದ್ರೆ ಡಯಾಬಿಟಿಸ್ ಬರೋ ಚಾನ್ಸಸ್ ಡಯಾಬಿಟಿಸ್ ಬರ್ತದ ಅಂತ ಹೇಳ್ತೀವಿ. ಏನಾಗ್ತದ? ಡಯಾಬಿಟಿಸ್ ಬರ್ತದ ಅಂತ ಹೇಳ್ತೀವಿ. ಅರ್ಥ ಆಯ್ತ್ರಿ ಇಲ್ಲಿ ಮಟ್ಟ? ನೆಕ್ಸ್ಟ್ ಕ್ವಶನ್ ಹೋಗೋನು. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ. ನೀರಿನ H2O ಸಾಂದ್ರತೆಯನ್ನು ಈ ಕೆಳಗಿನ ಡಿಗ್ರಿಗಳಲ್ಲಿ ಹೆಚ್ಚಾಗಿರುತ್ತದೆ ಅಂತ ಹೇಳ್ತೀವಿ. ನೀರಿನ H2O ಸಾಂದ್ರತೆ ಈ ಕೆಳಗಿನ ಯಾವ ಡಿಗ್ರಿಯಲ್ಲಿ ಹೆಚ್ಚಾಗಿರ್ತದೆ? ನೀರಿನ H2O ಸಾಂದ್ರತೆ ಅಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಾಂದ್ರತೆ, ಡೆನ್ಸಿಟಿ ಯಾವ ಡಿಗ್ರಿಗಳಲ್ಲಿ ಹೆಚ್ಚಾಗಿರ್ತದ? ನೋಡೋಣ್ರಿ, ಯಾವ ಡಿಗ್ರಿ ಒಳಗೆ ಹೆಚ್ಚಾಗಿರ್ತದ? ನೀರಿನ H2O ಸಾಂದ್ರತೆ ಯಾವ ಡಿಗ್ರಿಯಲ್ಲಿ ಹೆಚ್ಚಾಗಿರ್ತದ್ರಿ? ನೀರು 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇದ್ದಾಗ ಅತ್ಯಂತ ಹೆಚ್ಚು ಸಾಂದ್ರತೆಯನ್ನು ಹೊಂದಿರ್ತದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನು ಹೆಚ್ಚು ಸಾಂದ್ರತೆ ಅಂದ್ರೆ ನೀರು ಹೆಚ್ಚು ತೂಕವಾಗಿರ್ತದ ಅಥವಾ ಗಡುಸುತನದಲ್ಲಿ ಇರ್ತದ ಅಂತ ಹೇಳ್ತೀವಿ. ಗಡುಸುತನದಲ್ಲಿ ಇರ್ತದ ಅಂತ ಹೇಳ್ತೀವಿ, ರೈಟ್? ಹಾರ್ಡ್ ವಾಟರ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಎಷ್ಟು ತಾಪಮಾನದಲ್ಲಿ? 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇದ್ದಾಗ ಇದು ಹೆಚ್ಚು ಸಾಂದ್ರತೆಯನ್ನು ಹೊಂದಿರ್ತದ. ಅದಕ್ಕೆ ಇದನ್ನು ನೀರಿನ ಅಸಂಗತ ಗುಣ ಎನ್ನುತ್ತೇವೆ ಅಂತ ಹೇಳ್ತೀವಿ. ಅನಾಮಲಸ್ ಎಕ್ಸ್ಪಾನ್ಷನ್ ಅಂತ ಅಂತೀವಿ. ಏನಂತೇವಿ ಇದಕ್ಕ ನಾವು? ಅನಾಮಲಸ್ ಎಕ್ಸ್ಪಾನ್ಷನ್ ಅಂತ ಅಂತೀವಿ. ಹೌದಾ? ಅಂದ್ರೆ ಇಲ್ಲಿ ನೀರು ಮಂಜುಗಡ್ಡೆ ಆಗುವಾಗ, ಅಂದ್ರೆ ಇಲ್ಲಿ ಏನಾಗ್ತದ? ನೀರು ಮಂಜುಗಡ್ಡೆ ಆಗುವಾಗ ಏನಾಗ್ತದ? ಹಿಗ್ಗುತ್ತದ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತದ? ವಿಕಸನಗೊಳ್ತದ, ಅಂದ್ರೆ ಹಿಗ್ಗುತ್ತದ ಅಂತ ಹೇಳ್ತೀವಿ. ಇದೇ ಕಾರಣಕ್ಕೆ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ ಅಂತ ಹೇಳ್ತೀವಿ. ಯಾವ ಕಾರಣಕ್ಕೆ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ? ನೀರು ಮಂಜುಗಡ್ಡೆ ಆಗುವಾಗ ವಿಕಸನಗೊಳ್ಳುತ್ತದೆ. ಏನಾಗ್ತದ? ಅದು ಹಿಗ್ಲಿಕ್ ಸ್ಟಾರ್ಟ್ ಆಗ್ತದ. ನೀರು ಮಂಜುಗಡ್ಡೆ ಆಗ್ತಿರ್ಬೇಕಾದ್ರೆ ಏನಾಗ್ತದೆ? ಹಿಗ್ಲಿಕ್ ಸ್ಟಾರ್ಟ್ ಆಗ್ತದ. ಅದಕ್ಕೋಸ್ಕರನೇ ಮಂಜುಗಡ್ಡೆ ಏನಾಗ್ತದ? ನೀರಿನ ಮೇಲೆ ತೇಲ್ತದ ಅಂತ ಹೇಳ್ತೇವೆ. ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಮತ್ತೆ 4 ಡಿಗ್ರಿ ಸೆಲ್ಸಿಯಸ್ ನಡುವಿನ ನೀರಿನ ಅಸಹಜ ನಡವಳಿಕೆಯನ್ನು ನಾವೇನಂತೀವಿ? ನೀರಿನ ಅಸಂಗತ ವಿಕಸನ ಎನ್ನಲಾಗುತ್ತದೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಮತ್ತ 4 ಡಿಗ್ರಿ ಸೆಲ್ಸಿಯಸ್ ನಡುವರ್ಕಿರುವಂತಹ ವಾಟರ್ದು ಏನಪ್ಪಾ ಅಂತಂದ್ರ ಅಸಹಜ ನಡವಳಿಕೆ ಆದಾಗ, ಅನಾಮಲಸ್ ಬಿಹೇವಿಯರ್ ಏನು ಇಲ್ಲಿ
ಸಹಜವಾದಂತ ಬಿಹೇವಿಯರ್ ಇರಂಗಿಲ್ಲ, ಅಸಹಜವಾದಂತ ಬಿಹೇವಿಯರ್ ಇದ್ದಾಗ ಅದಕ್ಕೆ ನಾವೇನಂತೀವಿ ಅನಾಮಲಸ್ ಎಕ್ಸ್ಪಾನ್ಷನ್ ಅಂತ ಅಂತೀವಿ. ಏನಂತೀವಿ? ಅನಾಮಲಸ್ ಎಕ್ಸ್ಪಾನ್ಷನ್. ನಿಮ್ಗೆ ಕೇಳ್ತಾನ ಅಸಂಗತ ವಿಕಾಸನ ಯಾವ ಡಿಗ್ರಿ ಸೆಲ್ಸಿಯಸ್, ನೀರಿನ ಯಾವ ಡಿಗ್ರಿ ಸೆಲ್ಸಿಯಸ್ ನಡುವೆ ನಡೀತೈತಿ, ಯಾವ ಡಿಗ್ರಿ ಸೆಲ್ಸಿಯಸ್ ನಡುವೆ? 0 ಡಿಗ್ರಿ ಸೆಲ್ಸಿಯಸ್ ಮತ್ತು 4 ಡಿಗ್ರಿ ಸೆಲ್ಸಿಯಸ್ ನಡುವೆ ಅದು ಅಸಹಜ ನಡವಳಿಕೆ ತೋರಿಸಿದಾಗ ಅದಕ್ಕೆ ನಾವೇನಂತೀವಿ? ಅಸಂಗತ ಗುಣ ಅಥವಾ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ಅಂತೀವಿ. ಏನಂತೀವಿ? ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ಅಂತೀವಿ. ಸೊ ಇಲ್ಲಿ ನಾರ್ಮಲ್ ಆಗಿ ನಾವು 25 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಏನ್ ಮಾಡ್ತೇವಪ್ಪ ಅಂತಂದ್ರೆ ವಿಜ್ಞಾನದ ಪ್ರಯೋಗಗಳು ಮತ್ತು ಲೆಕ್ಕಾಚಾರಗಳಿಗಾಗಿ 25 ಡಿಗ್ರಿ ಸೆಲ್ಸಿಯನ್ ಅನ್ನು ಪ್ರಮಾಣಿತ ಕೊಠಡಿಯ ತಾಪಮಾನ ಎಂದು ಪರಿಗಣಿಸ್ತೇವೆ ಅಂತ ಹೇಳ್ತೇವೆ. ನಾರ್ಮಲ್ ರೂಮ್ ಟೆಂಪರೇಚರ್ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟಂಗ ನಾರ್ಮಲ್ ರೂಮ್ ಟೆಂಪರೇಚರ್ ಎಷ್ಟಿರ್ತದ? 25 ಡಿಗ್ರಿ ಸೆಲ್ಸಿಯಸ್ ಇರ್ತದ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀರಿನ ಬಾಯ್ಲಿಂಗ್ ಪಾಯಿಂಟ್ ಮತ್ತ ಏನಪ್ಪಾ ಅಂತ ಬಾಯ್ಲಿಂಗ್ ಪಾಯಿಂಟ್ ಎಷ್ಟೈತಿ, ಫ್ರೀಸಿಂಗ್ ಪಾಯಿಂಟ್ ಎಷ್ಟೈತಿ ವಾಟರ್ದು ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಕುದಿಯುವ ನೀರಿನ ತಾಪಮಾನ ಮತ್ತ ಏನಪ್ಪಾ ಅಂತಂದ್ರೆ ಹೆಪ್ಪುಗೊಟ್ಟುವ ಬಿಂದು ಎಷ್ಟು ಡಿಗ್ರಿ ಅದಾವಪ್ಪ ಅಂದ್ರ 100 ಡಿಗ್ರಿ ಸೆಲ್ಸಿಯಸ್ ನಾವ್ ಏನಂತೇವಿ? ಬಾಯ್ಲಿಂಗ್ ಪಾಯಿಂಟ್ ಅಂತೇವಿ. 0 ಡಿಗ್ರಿ ಸೆಲ್ಸಿಯಸ್ ನಾವೇನಂತೀವಿ? ಫ್ರೀಸಿಂಗ್ ಪಾಯಿಂಟ್ ಅಂತ. 100 ಡಿಗ್ರಿ ಸೆಲ್ಸಿಯಸ್ ನಾವೇನಂತೀವಿ? ಕುದಿಯುವ ಬಿಂದು ಅಂತ ಅಂತೇವಿ. 0 ಡಿಗ್ರಿ ಸೆಲ್ಸಿಯಸ್ ನಾವೇನಂತೀವಿ? ಹೆಪ್ಪುಗಟ್ಟುವ ಬಿಂದು ಅಂತ ಅಂತೇವಿ. ರೈಟ್? ಇಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ಒಂದು, 0 ಡಿಗ್ರಿ ಸೆಲ್ಸಿಯಸ್ ಒಂದು, 25 ಡಿಗ್ರಿ ಸೆಲ್ಸಿಯಸ್ ಒಂದು, 100 ಡಿಗ್ರಿ ಸೆಲ್ಸಿಯಸ್. ಇವು 4 ಒಂದ್ ಸ್ವಲ್ಪ ನೆನಪಿಟ್ಕೋರಿ. ಓಕೆ, ಮಂಜುಗಡ್ಡೆ ಕರಗುವ ಬಿಂದು ಅಂತಾನು ಅಂತ. 0 ಡಿಗ್ರಿ ಸೆಲ್ಸಿಯಸ್ ನಾವೇನಂತೀವಿ? ಮಂಜುಗಡ್ಡೆ ಕರಗುವ ಬಿಂದು ಅಂತಾನು ಕರಿತೀವಿ. ಅಂದ್ರೆ ಇಲ್ಲಿ ಏನಾಗ್ತದೆ? ದ್ರವ ರೂಪದ ನೀರು ಹಬೆಯಾಗಿ ಬದಲಾಗ್ತದ. ಅದಕ್ಕ ನಾವೇನಂತೀವಿ? ಇದಕ್ಕ ಬಾಯ್ಲಿಂಗ್ ಪಾಯಿಂಟ್ ಅಂತ, ಕುದಿಯುವ ಬಿಂದು ಅಂತ ಅಂತೀವಿ. ಏನಂತೀವಿ? ಕುದಿಯುವ ಬಿಂದು ಅಂತ ಅಂತೀವಿ. ಅರ್ಥ ಆಯ್ತು? ಇಷ್ಟೇ. ನಿಮಗ್ ಬಾಳ್ ಡೀಟೇಲ್ ಎಕ್ಸ್ಪ್ಲನೇಷನ್ ಅಂತಂದ್ರೆ ನಿಮ್ಗೆ ಎಕ್ಸಾಮಿಗೆ ಎಷ್ಟು ಬೇಕಲ್ಲ, ನೆಕ್ಸ್ಟ್ ಎಕ್ಸಾಮಿಗೆ ಕ್ವಶನ್ಸ್ ಏನ್ ಕೊಡ್ಬೋದು ಅದ್ರ ರಿಲೇಟೆಡ್ ಆಗಿ ನಿಮ್ಗೆ ಹೇಳ್ಕೊಂತ ಹೊಂಟಿನಿ. ಪಟಾಪಟ ನೀವು ಕ್ಲಾಸ್ ಪಟಾಪಟ ಕೇಳ್ಕೊಂತ ಹೋಗ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ. ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗುವುದಿಲ್ಲ? ಯಾವ ರೋಗ ನೀರಿನಿಂದ ಉಂಟಾಗುವುದಿಲ್ಲ? ಕಾಲ್ರಾ, ಟೈಫಾಯ್ಡ್, ಅಮೆಬಿಕ್ ಡಿಸೆಂಟ್ರಿ ಇವೆಲ್ಲಾನು ನೀರಿನಿಂದ ಉಂಟಾಗುವಂತ ರೋಗಗಳು. ವಾಟರ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೀವಿ. ಅಸ್ತಮಾ ಒಂದೇ ನೀರಿನಿಂದ ಉಂಟಾಗುವುದಿಲ್ಲ. ಇದೊಂದು ಅಸ್ತಮಾ ಅನ್ನೋದೇನು? ಉಸಿರಾಟ ಕ್ರಿಯೆಗೆ ಸಂಬಂಧಪಟ್ಟಂತ ಒಂದು ಸೋಂಕು ಅಂತ ಹೇಳ್ತೀವಿ. ಇದೊಂದು ರೆಸ್ಪಿರೇಟರಿ ಡಿಸೀಸ್ ಅಂತ ಹೇಳ್ತೀವಿ. ರೆಸ್ಪಿರೇಟರಿ ಇನ್ಫೆಕ್ಷನಲ್ ಡಿಸೀಸ್ ಅಂತ ಹೇಳ್ತೀವಿ. ಆಯ್ತಾ? ಅಸ್ತಮಾ ನೀರಿನಿಂದ ಉಂಟಾಗಂಗಿಲ್ಲ. ಸೊ ನೋಡ್ರಿ, ಕಾಲರಾ, ಟೈಫಾಯ್ಡ್ ಮತ್ತು ಡಿಸೆಂಟ್ರಿ ಕಲುಷಿತ ನೀರನ್ನು ಕುಡಿಯೋದ್ರಿಂದ ಹರಡುವ ರೋಗಗಳು. ಆದ್ರೆ ಅಸ್ತಮಾ ಏನೈತೆ? ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆ. ಇದು ಧೂಳು ಮತ್ತು ವಾಯು ಮಾಲಿನ್ಯದಿಂದ ಬರುತ್ತದೆ ಅಂತ ಹೇಳ್ತೀವಿ. ಧೂಳು ಮತ್ತು ಡಸ್ಟ್ ಮತ್ತ ಏನಪ್ಪಾ ಅಂದ್ರೆ ಏರ್ ಪೊಲ್ಯೂಷನ್ ಇಂದ ಇದು ಬರ್ತದ ಅಂತ ಹೇಳ್ತೀವಿ. ಯಾವ್ದು? ಅಸ್ತಮಾ ಡಸ್ಟ್ ಮತ್ತೆ ಏರ್ ಪೊಲ್ಯೂಷನ್ ಇಂದ ಬರ್ತದ ಅಂತ ಹೇಳ್ತೀವಿ. ಅದೇ ರೀತಿ ಅಸ್ತಮಾ ಅನ್ನೋದೊಂದು ಸಾಂಕ್ರಾಮಿಕ ರೋಗವಲ್ಲ, ಶ್ವಾಸಕೋಶದ ಕಾಯಿಲೆ ಆಗಿದ್ದು ಇದು ಶ್ವಾಸನಾಳಗಳನ್ನ ಏನ್ ಮಾಡ್ತದ? ಕಿರಿದಾಗಿಸ್ತದ. ಉಸಿರಾಟದ ತೊಂದರೆಯನ್ನು ಉಂಟು ಮಾಡ್ತದ ಅಂತ ಹೇಳ್ತೀವಿ. ಶ್ವಾಸನಾಳಗಳನ್ನು ಕಿರಿದಾಗಿಸಿ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡ್ತದ ಅಂತ ಹೇಳ್ತೀವಿ. ಉಸಿರಾಟಕ್ಕೆ ಅಡ್ಡಿ ಆಗ್ತದ ಅಂತ ಹೇಳ್ತೀವಿ. ಸೊ ಈ ಕಾಲ್ರಾ ರೋಗ ಎದರಿಂದ ಬರ್ತದ? ವಿಬ್ರಿಯೋ ಕಾಲ್ರಾ ಎಂಬ ವಿರಾಮ ಚಿಹ್ನೆ ಆಕಾರದ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಅಂತ ಹೇಳ್ತೇವೆ. ನೋಡ್ರಿ, ಕಾಲ್ರಾ ಅನ್ನೋದು ಯಾವ ಬ್ಯಾಕ್ಟೀರಿಯಾದಿಂದ ಬರ್ತದ? ವಿಬ್ರಿಯೋ ಅನ್ನೋ ಒಂದು ವಿರಾಮ ಚಿಹ್ನೆ ಅಂದ್ರೆ ಕಾಮ ಈ ತರ, ಈ ಬ್ಯಾಕ್ಟೀರಿಯಾದ ಇದೆ ಈ ತರ ಇರ್ತದೆ. ಬ್ಯಾಕ್ಟೀರಿಯಾನೇ ಈ ತರ ಇರ್ತದೆ. ವಿರಾಮ ಚಿಹ್ನೆ ಕಾಮ ಅಂತ ಹೇಳ್ತೇವೆ. ಇದ ಒಂದು ಬ್ಯಾಕ್ಟೀರಿಯಾ ಈ ತರ ಇರುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದ ಅಂತ ಹೇಳ್ತೇವೆ. ಈ ರೋಗ ಏನ್ ಮಾಡ್ತದ? ತೀವ್ರ ಬೇದಿ ಮತ್ತು ನಿರ್ಜಲೀಕರಣವನ್ನು ಉಂಟು ಮಾಡ್ತದ ಅಂತ ಹೇಳ್ತೇವೆ. ತೀವ್ರ ಬೇದಿ ಮತ್ತು ನಿರ್ಜಲೀಕರಣ ಅಂದ್ರೆ ಏನು? ಡಿಹೈಡ್ರೇಷನ್ ಮತ್ತೆ ಡಿಸೆಂಟ್ರಿಯನ್ನ ಇದು ಉಂಟು ಮಾಡ್ತದ ಅಂತ ಹೇಳ್ತೀವಿ. ಡಿಹೈಡ್ರೇಷನ್ ಮತ್ತೆ ಡಿಸೆಂಟ್ರಿಯನ್ನ ಉಂಟು ಮಾಡ್ತದ. ಯಾವುದು? ಕಾಲ್ರಾ ರೋಗ. ಕಾಲ್ರಾ ರೋಗ ಯಾವುದು? ವಿಬ್ರಿಯೋ ಕಾಲರಾ ಎಂಬ ವಿರಾಮ ಚಿಹ್ನೆ ಕಾಮಾ ಶೇಪ್ ಇರುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಟೈಫಾಯ್ಡ್ ರೋಗ ಉಂಟಾಗುವಂತಹ ಬ್ಯಾಕ್ಟೀರಿಯಾ ಹೆಸರೇನು? ಸ್ಯಾಲೋಮ್ನೆಲ್ಲಾ ಟೈಫಿ ಅಂತ ಹೇಳ್ತೀವಿ. ಏನು? ಸ್ಯಾಲೋಮ್ನೆಲ್ಲಾ ಟೈಫಿ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಯಾವ ರೋಗ ಬರ್ತದ? ಟೈಫಾಯ್ಡ್ ರೋಗ ಅಂತ ಬರ್ತದೆ. ರೈಟ್? ಸೊ ಇಲ್ಲಿ ನೊಣಗಳು ಕಲುಷಿತ ನೀರು ಮತ್ತು ಆಹಾರದ ಮೂಲಕ ಅಮೆಬಿಕ್ ಡಿಸೆಂಟ್ರಿ ಅನ್ನೋ ಒಂದು ರೋಗವನ್ನು ಹರಡ್ತದ ಅಂತ ಹೇಳ್ತೀವಿ. ಹರಡುವ ಪ್ರಮುಖ ವಾಹಕ ಆಗ್ಯದ ಅಂತ ಹೇಳ್ತೀವಿ. ರೋಗವನ್ನು ಹರಡುವ ಪ್ರಮುಖ ವಾಹಕ ಅಮೆಬಿಕ್ ಡಿಸೆಂಟ್ರಿ. ಇದು ಯಾವ ಪ್ರಭೇದದ ಅಡಿಯಲ್ಲಿ ಬರ್ತದ? ಪ್ರೋಟೋಜೋವಾ. ಯಾವುದು? ಪ್ರೋಟೋಜೋವಾ ಅಡಿಯಲ್ಲಿ ಬರ್ತದೆ. ಈ ಪ್ರೋಟೋಜೋವಾ ಎದರಲ್ಲಿ ಬರ್ತದ? ಪ್ರೋಟಿಸ್ಟಾ ಕಿಂಗ್ಡಮ್ ಅಡಿಯಲ್ಲಿ ಬರ್ತದ ಅಂತ ಹೇಳ್ತೀವಿ. ಪ್ರೋಟಿಸ್ಟಾ ಕಿಂಗ್ಡಮ್ ಅಡಿಯಲ್ಲಿ ಪ್ರೋಟೋಜೋವಾ ಬರ್ತದ. ಪ್ರೋಟೋಜೋವಾ ಒಳಗಡೆ ಬರುವಂತಹ ಒಂದು ಆರ್ಗ್ಯಾನಿಸಮ್ ಸೂಕ್ಷ್ಮಾಣು ಜೀವಿ ಯಾವ್ದಪ್ಪ ಅಂತಂದ್ರೆ ಅಮೆಬಿಕ್
ಡಿಸೆಂಟ್ರಿ ಕಾಯಿಲೆ ಕೊಡುವಂತ ಒಂದು ಅಮೇಬಿಕ್ ಅಂತ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ರೈಟ್. ಸೊ ಇದು ಕಲುಷಿತ ನೀರು ಮತ್ತು ಆಹಾರದ ಮೂಲಕ ಏನಾಗ್ತದೆ, ಇದು ಹರಡ್ತದ ಅಂತ ಹೇಳ್ತೀವಿ. ಇನ್ನೊಂದು ಬರ್ತದ ಎಂಟಮೀಬಾ ಹಿಸ್ಟೋಲೈಟಿಕಾ ಅಂತ ಹೇಳ್ತೀವಿ, ಎಂಟಮೀಬಾ ಹಿಸ್ಟೋಲಿಟಿಕಾ ಅಂತ ಹೇಳ್ತೀವಿ. ಇದನ್ನು ಏನು ಒಂದು ಪ್ರೋಟೋಜೋವಾ ಪರಾವಲಂಬಿಯಿಂದ ಬರುತ್ತದೆ, ಹೊಟ್ಟೆ ನೋವು ಮತ್ತು ರಕ್ತ ಭೇದಿಗೆ ಕಾರಣವಾಗುತ್ತದೆ ಅಂತ ಹೇಳ್ತೀವಿ. ಹೊಟ್ಟೆ ನೋವು ಮತ್ತು ರಕ್ತ ಭೇದಿಗೆ ಕಾರಣವಾಗುತ್ತದೆ. ಅಮೇಬಿಕ್ ಹಿಸ್ಟೋಲೈಟಿಕಾ ಅಂತ ಹೇಳ್ತೀವಿ, ಹಿಸ್ಟೋಲೈಟಿಕಾ, ಅಮೇಬಿಕ್ ಹಿಸ್ಟೋಲೈಟಿಕಾ. ಇದನ್ನು ಒಂದು ಪ್ರೋಟೋಜೋವನ್ ಬ್ಯಾಕ್ಟೀರಿಯಾ, ರೈಟ್. ಇದು ಒಂದು ಪ್ರೋಟೋಜೋವನ್ ಬ್ಯಾಕ್ಟೀರಿಯಾ. ಇದರಿಂದ ಏನಾಗ್ತದ, ಹೊಟ್ಟೆ ನೋವು ಮತ್ತೆ ರಕ್ತ ಭೇದಿ ಕಾರಣ ಆಗ್ತದ ಅಂತ ಹೇಳ್ತೀವಿ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ, ಅದ ಚಾರ್ಟ್ ನ ಓದ್ಕೊಂಡ್ರೆ ನೀವು ನೀಟಾಗಿ ಎಷ್ಟು ಕ್ವಶನ್ಸ್ ಅನ್ನ ನೀವು ಕ್ಲಾರಿಫೈ ಮಾಡ್ಕೊ, ಎಷ್ಟು ಕ್ವಶನ್ಸ್ ಅನ್ನ ಕ್ರ್ಯಾಕ್ ಮಾಡ್ಬೋದು ನೋಡ್ಕೊರಿ. ಯಾಕಂತಂದ್ರ ಎವ್ರಿ ಇಯರ್ ಅದ್ರ ಮೇಲೆ ಒಂದು ಫಿಕ್ಸ್ ಕ್ವಶನ್ಸ್ ಇರ್ತದೆ ಡಿಸೀಸಸ್ ಮೇಲೆ. ಸೊ ಅದಕ್ಕೆ ಪ್ರೀವಿಯಸ್ ಚಾರ್ಟ್ ಏನ್ ಕಳ್ಸಿನಲ್ಲ ಅದನ್ನ ನೀಟಾಗಿ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲದೆ, ಅದನ್ನ ಮೊಬೈಲ್ದಾಗ ಸೇವ್ ಮಾಡಿ ಇಟ್ಕೊಳ್ಳೋದಕ್ಕಿಂತಲೂ ನಿಮ್ಮ ತಲೆ ಒಳಗಡೆ ಸೇವ್ ಮಾಡಿ ಇಟ್ಕೊಳ್ಳೋದು ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವ ಮಾಪಕ ಥರ್ಮೋಮೀಟರ್, ಲ್ಯಾಕ್ಟೋಮೀಟರ್, ಹೈಡ್ರೋಮೀಟರ್, ಬ್ಯಾರೋಮೀಟರ್. ಯಾವ್ದ್ರಿ? ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವುದು ಥರ್ಮೋಮೀಟರ್ ಅಂತ ಹೇಳ್ತೀವಿ. ಯಾವುದು? ಥರ್ಮೋಮೀಟರ್ ಅಂತ ಹೇಳ್ತೀವಿ. ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವಂತಹ ಯಾವ್ದಪ್ಪ ಅಂತಂದ್ರೆ ಥರ್ಮೋಮೀಟರ್ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂತಂದ್ರ ಥರ್ಮೋಮೀಟರ್ ಎನ್ನುವುದು ದೇಹದ ಉಷ್ಣತೆಯ ಬದಲಾವಣೆಯನ್ನು ಅಳೆಯಲು ಬಳಸುವ ಸಾಧನ ಆಗೈತಿ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಬಿಸಿ ಆದಾಗ ಏಕರೂಪವಾಗಿ ವಿಕಸನಗೊಳ್ಳುವ ಪಾದರಸವನ್ನು ಇದರಲ್ಲಿ ನಾವು ಬಳಸ್ತೇವಿ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಪಾದರಸ ಏಕರೂಪವಾಗಿ ಏನಾಗ್ತದೆ, ಇಲ್ಲಿ ಬದಲಾವಣೆ ಆಗ್ತದ ಅಂತ ಹೇಳ್ತೇವೆ. ಸೊ ಇಲ್ಲಿ ಕ್ಲಿನಿಕಲ್ ಥರ್ಮೋಮೀಟರ್ಸ್ ಒಳಗಡೆ ನಾವು ಪಾದರಸವನ್ನು ಬಳಸ್ತೇವಿ ಅಂತ ಹೇಳ್ತೇವೆ. ಕ್ಲಿನಿಕಲ್ ಥರ್ಮೋಮೀಟರ್ ಒಳಗಡೆ ಅಂದ್ರೆ ಮರ್ಕ್ಯೂರಿ, ಪಾದರಸ ಅಂದ್ರೆ ಇಲ್ಲಿ ಏನು ಮರ್ಕ್ಯೂರಿ ಅಂತ ಹೇಳ್ತೇವೆ. ಪಾದರಸ ಅಂದ್ರೆ ಏನು ಮರ್ಕ್ಯೂರಿ. ಯಾಕಂದ್ರೆ ಇದು ದ್ರವ ರೂಪದಲ್ಲಿ ಇರುತ್ತದೆ ಮತ್ತು ಶಾಖದ ಉತ್ತಮ ವಾಹಕವಾಗಿದೆ ಅಂತ ಹೇಳ್ತೇವೆ. ಇದು ಮರ್ಕ್ಯೂರಿ ಅನ್ನೋದು ದ್ರವ ರೂಪದಲ್ಲಿ ಇರ್ತದೆ ಮತ್ತು ಇದೊಂದು ಶಾಖದ ಉತ್ತಮ ವಾಹಕವಾಗಿದೆ ಅಂತ ಹೇಳ್ತೇವೆ. ಮರ್ಕ್ಯೂರಿ ಇಸ್ ಅ ಹೈಲಿ ಕಂಡಕ್ಟಿವ್ ಅಂತ ಹೇಳ್ತೇವೆ. ಇಟ್ ಇಸ್ ಅ ಹೈ ಕಂಡಕ್ಟಿವ್ ಇನ್ ನೇಚರ್ ಅಂತ ಹೇಳ್ತೇವೆ. ಮರ್ಕ್ಯೂರಿ ಇಸ್ ಅ ಹೈ ಕಂಡಕ್ಟಿವ್ ಇನ್ ನೇಚರ್ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಪಾದರಸ ಇದು ಏನೈತಿ, ಒಂದು ಲೋಹ ಐತಿ, ಅಂದ್ರೆ ಇದೊಂದು ಏನು ಮೆಟಲ್ ಅಂತ ಹೇಳ್ತೇವೆ. ಸೊ ಇದು ಕೊಠಡಿಯ ತಾಪಮಾನದಲ್ಲಿ ಏನಿರ್ತದೆ, ದ್ರವ ಸ್ಥಿತಿಯಲ್ಲಿ ಇರುತ್ತದೆ ಅಂತ ಹೇಳ್ತೇವೆ. ಕೊಠಡಿಯ ತಾಪಮಾನದಲ್ಲಿ ಇದು ಏನಿರ್ತದ, ದ್ರವ ರೂಪದಲ್ಲಿ ಇರ್ತದ ಅಂತ ಹೇಳ್ತೇವೆ, ರೈಟ್. ಸೊ ಇದು ಒಂದು ಮೆಟಲ್, ಇದು ಒಂದು ಲೋಹ. ಪಾದರಸ ಅನ್ನೋದೊಂದೇನು ಲೋಹ ಅಂತ ಹೇಳ್ತೀವಿ, ಗೊತ್ತಾಯ್ತು. ಸೊ ಇಲ್ಲಿ ನೆಕ್ಸ್ಟ್ ಲ್ಯಾಕ್ಟೋಮೀಟರ್ ಅಂತಂದ್ರೆ ಏನು, ಆಪ್ಷನ್ಸ್ ಒಳಗಡೆ ನಿಮ್ಗೆ ಲ್ಯಾಕ್ಟೋಮೀಟರ್ ಅನ್ನೋದನ್ನು ಕೊಟ್ಟಿದ್ದ. ಲ್ಯಾಕ್ಟೋಮೀಟರ್ ಅಂತಂದ್ರೆ ಇದು ಹಾಲಿನ ಸಾಂದ್ರತೆ ಮತ್ತು ಶುದ್ಧತೆಯನ್ನು ಅಳೆಯುವಂತ ಒಂದು ಆರ್ಕಿಮಿಡಿಸ್ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಅಂತ ಹೇಳ್ತೀವಿ. ಸೊ ಇದು ಯಾವ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡ್ತದೆ, ಆರ್ಕಿಮಿಡಿಸ್ ಅನ್ನೋ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡ್ತದ ಅಂತ ಹೇಳ್ತೀವಿ, ರೈಟ್. ಸೊ ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಶುದ್ಧತೆಯನ್ನು ಅಳೆಯುವಂತಹ ಒಂದು ಸಾಧನ ಯಾವ್ದಪ್ಪ ಅಂದ್ರೆ ಲ್ಯಾಕ್ಟೋಮೀಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೈಡ್ರೋಮೀಟರ್ ಅಂದ್ರೆ ಏನ್ರಿ? ಹೈಡ್ರೋಮೀಟರ್ ಅಂತಂದ್ರೇನು, ಇದನ್ನು ವಿವಿಧ ದ್ರವಗಳ ಸಾಪೇಕ್ಷಿತ ಸಾಂದ್ರತೆಯನ್ನು ಕಂಡು ಹಿಡಿಯಲು ಬಳಸಲಾಗುತ್ತದೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿನ ಕಂಡು ಹಿಡಿಲಿಕ್ಕೆ ನಾವ್ ಏನ್ ಮಾಡ್ತೀವಿ, ಹೈಡ್ರೋಮೀಟರ್ ನ ಬಳಸ್ತೇವೆ. ಅಂದ್ರೆ ರಿಲೇಟಿವ್ ಡೆನ್ಸಿಟಿ ಅಥವಾ ಸ್ಪೆಸಿಫಿಕ್ ಗ್ರಾವಿಟಿನ ಕಂಡು ಹಿಡಿಲಿಕ್ಕೆ ನಾವ್ ಏನ್ ಮಾಡ್ತೀವಿ, ಹೈಡ್ರೋಮೀಟರ್ ನ ಬಳಸ್ತೇವಿ ಅಂತ ಹೇಳ್ತೀವಿ. ಹೈಡ್ರೋಮೀಟರ್ ನ ಬಳಸ್ತೇವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ಯಾರೋಮೀಟರ್ ಅಂತಂದ್ರೆ ಬ್ಯಾರೋಮೀಟರ್, ಇದನ್ನು ಇವ್ಯಾಂಜಲಿಸ್ಟಾ ಟೋರಸಿಲ್ಲಿ ಅನ್ನೋರು ಏನ್ ಮಾಡಿದ್ರು, ಕಂಡು ಹಿಡಿದಿರು. ಯಾರು? ಇವ್ಯಾಂಜಲಿಸ್ಟಾ ಟೋರಸಿಲ್ಲಿ ಎಂಬ ಸೈಂಟಿಸ್ಟ್ ಇದನ್ನ ಕಂಡು ಹಿಡಿದಿದ್ರು. ಇದು ವಾಯುಮಂಡಲದ ಒತ್ತಡವನ್ನು ಅಳೆಯಲು ಈ ಸಾಧನವನ್ನು ಬಳಸ್ತೀವಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ನ ಏನ್ ಮಾಡ್ತದೆ, ಇದನ್ನ ಅಟ್ಮಾಸ್ಫಿಯರ್ ಪ್ರೆಷರ್ ನ ಕಂಡು ಹಿಡಿಲಿಕ್ಕೆ ನಾವು ಬ್ಯಾರೋಮೀಟರ್ ನ ಬಳಸ್ತೇವಿ ಅಂತ ಹೇಳ್ತೀವಿ. ಬ್ಯಾರೋಮೀಟರ್ ಮೇಲೆ ನಿಮಗ ಕ್ವಶನ್ಸ್ ಬಾಳ ಆಗಿದ್ರಿ. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನ ತೆಗೆದ್ ನೋಡಿದ್ರೆ ಬ್ಯಾರೋಮೀಟರ್ ಮೇಲೆ ಕ್ವಶನ್ಸ್ ಅನ್ನ ಬಹಳ ಕೇಳಿದಾರೆ. ಅಟ್ಮಾಸ್ಫಿಯರ್ ಪ್ರೆಷರ್ ನ ಕಂಡು ಹಿಡಿಲಿಕ್ಕ ಯಾವ ಡಿವೈಸ್ ಬಳಸ್ತೇವೆ ಅಂತಂದ್ರ ಬ್ಯಾರೋಮೀಟರ್ ಅಂತ ಹೇಳ್ತೇವೆ, ಹೌದಾ. ಅಂದ್ರೆ ಇದು ವಾಯುಮಂಡಲದ ಒತ್ತಡವನ್ನು ಅಳೆಯಲು ಯಾವ ಸಾಧನವನ್ನು ಬಳಸ್ತೇವಪ್ಪ ಅಂದ್ರೆ ನಾವು ಬ್ಯಾರೋಮೀಟರ್ ನ ಬಳಸ್ತೇವಿ ಅಂತ ಹೇಳ್ತೀವಿ. ಯಾವುದು? ಬ್ಯಾರೋಮೀಟರ್ ಅಂತ ಹೇಳ್ತೀವಿ. ಸೊ ಇನ್ನೊಂದು, ಗಾಳಿಯಲ್ಲಿರುವಂತಹ ತೇವಾಂಶವನ್ನು ಕಂಡು ಹಿಡಿಯಲು ಅಂದ್ರೆ ಹ್ಯೂಮಿಡಿಟಿಯನ್ನ ಅಳೆಯಲು ನಾವು ಹೈಗ್ರೋಮೀಟರ್ ನ ಬಳಸ್ತೀವಿ. ಯಾವುದು? ಹೈಗ್ರೋಮೀಟರ್. ಇನ್ನೊಂದು ಬರ್ತೈತಿ ಹೈಗ್ರೋಮೀಟರ್. ಅಂದ್ರ ಏರ್ ಒಳಗಡೆ ಇರುವಂತ ಹ್ಯೂಮಿಡಿಟಿಯನ್ನ ನಾವು ಚೆಕ್ ಮಾಡ್ಲಿಕ್ಕೆ, ಅಂದ್ರೆ ಗಾಳಿಯಲ್ಲಿ ಇರುವಂತ ತೇವಾಂಶವನ್ನು ಕಂಡು ಹಿಡಿಯಲು ನಾವು ಯಾವ್ದು ಬಳಸ್ತೇವಿ, ಹೈಗ್ರೋಮೀಟರ್ ನ ಬಳಸ್ತೇವೆ. ಸೊ ಇಲ್ಲಿ ಮಾನವ ದೇಹದ ಉಷ್ಣಾಂಶವನ್ನು ನಾವು ಯಾವ್ದ್ರ ಮುಖಾಂತರ, ಡಿವೈಸ್ ಮುಖಾಂತರ ನಾವು ಕಂಡು ಹಿಡಿತೇವಿ, ಯಾವ್ದ್ರ ಸಾಧನ ಮುಖಾಂತರ ನಾವು ಕಂಡು ಹಿಡಿತೇವಪ್ಪ ಅಂತಂದ್ರೆ ಅದು ಯಾವ್ದು? ಥರ್ಮೋಮೀಟರ್ ಅಂತ ಹೇಳ್ತೀವಿ. ಯಾವ್ದ್ರಿ? ಥರ್ಮೋಮೀಟರ್ ಅಂತ ಹೇಳ್ತೀವಿ. ಅರ್ಥ ಆಯ್ತು? ಸೊ ನೆಕ್ಸ್ಟ್ ನೋಡ್ರಿ,
ಪ್ಲೇಗ್ ಯಾವ ಪ್ರಾಣಿಯಿಂದ ಬರುತ್ತದೆ ಅಂತ ಹೇಳ್ತೀವಿ. ಪ್ಲೇಗ್ ಅನ್ನೋ ಒಂದು ರೋಗ ಯಾವ ಪ್ರಾಣಿಯಿಂದ? ಹಸು, ನಾಯಿ, ಇಲಿ ಮತ್ತು ಬೆಕ್ಕು ಅಂತ ಹೇಳ್ತೀವಿ. ಅಂದ್ರೆ ಇದೊಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ಕಾಯಿಲೆ, ಹೌದಾ? ಪ್ಲೇಗ್ ಅನ್ನೋದೊಂದು ಏನು, ಬ್ಯಾಕ್ಟೀರಿಯಾ ಅನ್ನೋದೊಂದು ಬರುವಂತ ಒಂದು ಪ್ರಾಣಿಜನ್ಯ ರೋಗ ಅಂತ ಹೇಳ್ತೀವಿ, ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಸೊ ಇದು ಮುಖ್ಯವಾಗಿ ಎಲ್ಲಿಂದ ಬರ್ತದ? ಯಾವ್ದ್ರಿ? ನಾಯಿ, ಇಲಿ, ಬೆಕ್ಕು, ಯಾವ್ದ್ರಿಂದ ಬರ್ತದೆ? ಇದು ಇಲಿಯಿಂದ ಬರುವಂತಹ ಒಂದು ರೋಗ ಅಂತ ಹೇಳ್ತೀವಿ. ಇದೊಂದು ಬ್ಯಾಕ್ಟೀರಿಯಾ ರೋಗ, ಹೌದಾ? ಪ್ರಾಣಿಜನ್ಯ ರೋಗ. ಇದು ಇಲಿಯಿಂದ ಏನಾಗ್ತದ? ಮನುಷ್ಯರ ದೇಹಕ್ಕ ವರ್ಗಾವಣೆ ಆಗ್ತದ ಅಂತ ಹೇಳಿ. ಇಲ್ಲಿ ಇಲಿ ಒಂದು ವಾಹಕ ಜೀವಿಯಾಗಿ ಕಾರ್ಯನಿರ್ವಹಿಸ್ತದ ಅಂತ ಹೇಳ್ತೇವೆ. ಅಂದ್ರೆ ಇದು ಮುಖ್ಯವಾಗಿ ಇಲಿಗಳಂತ ದಂಶಕಗಳ ದೇಹದ ಮೇಲೆ ವಾಸಿಸುತ್ತದೆ ಅಂತ ಹೇಳ್ತೇವೆ. ಅಂದ್ರೆ ಇಲಿಯ ದೇಹದ ಮೇಲೆ ವಾಸಿಸುವಂತಹ ಒಂದು ಬ್ಯಾಕ್ಟೀರಿಯಾ, ಆ ಬ್ಯಾಕ್ಟೀರಿಯಾದಿಂದ ಏನಾಗ್ತದ? ಪ್ಲೇಗ್ ಅನ್ನೋ ಒಂದು ರೋಗ ಹರಡ್ತದ ಅಂತ ಹೇಳ್ತೇವೆ. ಆ ಬ್ಯಾಕ್ಟೀರಿಯಾದಿಂದ ಪ್ಲೇಗ್ ಅನ್ನೋ ರೋಗ ಒಂದು ಹರಡ್ತದ ಅಂತ ಹೇಳ್ತೇವೆ. ಸೊ ಅದು ಬ್ಯಾಕ್ಟೀರಿಯಾ, ಯಾವ ಬ್ಯಾಕ್ಟೀರಿಯಾ? ಪ್ಲೇಗ್ ರೋಗ ಹರಡು ಇಲಿಯಿಂದ. ಇಲಿ ದೇಹದ ಮೇಲೆ ಒಂದು ಬ್ಯಾಕ್ಟೀರಿಯಾ ಇರ್ತದ, ಆ ಬ್ಯಾಕ್ಟೀರಿಯಾ ಅಂದ್ರೆ ಇಲಿ ದೇಹದ ಮೇಲೆ ಇರುವಂತ ಬ್ಯಾಕ್ಟೀರಿಯಾ ಯಾವುದು? ಎರ್ಸಿನಿಯಾ ಪೆಸ್ಟಿಸ್ ಅಂತ ಹೇಳ್ತೀವಿ. ಯಾವುದು? ಎರ್ಸಿನಿಯಾ ಪೆಸ್ಟಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಪ್ಲೇಗ್ ರೋಗ ಬರ್ತದ. ಹೆಂಗ? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇಂದ ಮಲೇರಿಯಾ ಬರ್ತದ. ಬಟ್ ಇಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಹೆಣ್ಣು ಅನಾಫಿಸ್ ಸೊಳ್ಳೆ ಮುಖಾಂತರ ನಮ್ಮ ದೇಹಕ್ಕೆ ಸೇರ್ಕೊಂತದೋ, ಹಂಗಿಲ್ಲಿ ಯಾವ್ದಪ್ಪ ಅಂದ್ರೆ ಎರ್ಸಿನಿಯಾ ಪೆಸ್ಟಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇಲಿಗಳ ದೇಹದ ಮುಖಾಂತರ ನಮ್ಮ ದೇಹಕ್ಕೆ ಸೇರ್ಕೊಂತದ. ಅಂದ್ರೆ ಇದು ಇಲಿಗಳ ದೇಹದ ಮೇಲೆ ವಾಸಿಸ್ತದ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಇಲಿಯ ಮೂತ್ರದಿಂದ ಕಲುಷಿತಗೊಂಡ ನೀರು ಅಥವಾ ಮಣ್ಣಿನಿಂದ ಹರಡುವ ರೋಗ ಯಾವ್ದಪ್ಪ ಅಂತಂದ್ರ, ಸೊ ಇಲ್ಲಿ ಇಲಿಯಿಂದ ಬರ್ತದ. ಮತ್ ಇಲಿಯಿಂದ ಯಾವ್ಯಾವ ರೋಗ ಬರ್ತದಪ್ಪ ಅಂದ್ರೆ ಇಲಿಯ ಮೂತ್ರದಿಂದ ಕಲುಷಿತಗೊಂಡ ನೀರು ಅಥವಾ ಮಣ್ಣಿನಿಂದ ಹರಡುವ ರೋಗ ಯಾವ್ದಪ್ಪ ಅಂದ್ರ ಲೆಪ್ಟೋಸ್ಪೈರೋಸಿಸ್ ಅಂತ ಹೇಳ್ತೀವಿ. ಯಾವ್ದು? ಲೆಪ್ಟೋಸ್ಪೈರೋಸಿಸ್. ಅಂದ್ರೆ ಇಲಿ ಮೂತ್ರ ಮಾಡಿದಾಗ ಅಲ್ಲಿ ನೀರ್ ಏನಾಗ್ತದೆ? ನೀರಿನ ಒಳಗಡೆ ಅದು ಮೂತ್ರ ಮಾಡಿದಾಗ ನೀರು ಕಲುಷಿತಗೊಳ್ತದ. ಅದೇ ರೀತಿ ಮಣ್ಣಿನಿಂದ ಇಲ್ಲಿ ಮಣ್ಣಿನ ಒಳಗಡೆ ಅದು ಇರ್ತಿರ್ಬೇಕಾದ್ರೆ ಸೊ ಅಲ್ಲಿಂದ ಬರುವಂತ ರೋಗ ಯಾವ್ದಪ್ಪ ಅಂತಂದ್ರ ಲೆಪ್ಟೋಸ್ಪೈರೋಸಿಸ್ ಅಂತ ಅಂತೀವಿ. ಲೆಪ್ಟೋಸ್ಪೈರೋಸಿಸ್. ರ್ಯಾಟ್ ಫೀವರ್ ಅಂತ ಹೇಳ್ತೀವಿ, ಇಲಿ ಜ್ವರ ಅಂತ ನಾವು ಹೇಳ್ತೀವಿ. ಆಡು ಭಾಷೆಯಲ್ಲಿ ಇದನ್ನ ಇಲಿ ಜ್ವರ ಅಂತ ನಾವು ಹೇಳ್ತೀವಿ. ಓಕೆ, ಇಲಿಗಳು ತಮ್ಮ ದೇಹದ ಮೇಲೆ ಒಂದಿಷ್ಟು ಜೀವಿಗಳನ್ನ ಸಾಕೊಂಡಿರ್ತವೆ. ಯಾವುವು? ಉಣ್ಣೆ ಅಥವಾ ಚಿಗಟೆಗಳು ಅಂತ ಹೇಳ್ತೇವೆ, ಫ್ಲೀಸ್ ಅಂತ ಹೇಳ್ತೇವೆ, ಹೊಂದಿರ್ತವೆ. ಇವು ಕಚ್ಚೋದ್ರಿಂದ ಬ್ಯಾಕ್ಟೀರಿಯಾ ಏನಾಗ್ತದ? ರಕ್ತಕ್ಕೆ ಸೇರ್ಕೊಂತದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಉಣ್ಣೆ ಚಿಗಟೆಗಳು ಒಳಗಡೆ ಇರುವಂತ ಬ್ಯಾಕ್ಟೀರಿಯಾ ಇವು ಕಚ್ಚೋದ್ರಿಂದ ಏನಾಗ್ತದ? ನಮ್ಮ ರಕ್ತಕ್ಕೆ ಇವು ಸೇರ್ಕೊಂತಾವು ಅಂತ ಹೇಳ್ತೀವಿ, ರಕ್ತಕ್ಕೆ ಸೇರ್ಕೊಂತಾವು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಹಸುವಿಂದ ಬರುವಂತಹ ರೋಗ ಯಾವುದು? ಮ್ಯಾಡ್ ಕೌ ಡಿಸೀಸ್ ಅಂತ ಹೇಳ್ತೀವಿ. ಮ್ಯಾಡ್ ಕೌ ಡಿಸೀಸ್ ಅಂತ ಹೇಳ್ತೀವಿ. ಇದು ಹಸುಗಳಿಗೆ ಬರುವ ಮೆದುಳಿನ ನರಮಂಡಲಕ್ಕೆ ಸಂಬಂಧಿಸಿದ ಒಂದು ಮಾರಕ ಕಾಯಿಲೆ ಅಂತ ಹೇಳ್ತೀವಿ. ಒಂದು ಮಾರಕ ಕಾಯಿಲೆ, ಮ್ಯಾಡ್ ಕೌ ಡಿಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನಾಯಿಯಿಂದ ಬರುವಂತ ಯಾವ್ದಪ್ಪ ಅಂದ್ರೆ ಹುಚ್ಚು ನಾಯಿ ಲಾಲಾರಸದಲ್ಲಿ ಲೈಸಾ ವೈರಸ್ ಇರ್ತದೆ. ಯಾವ್ದಿರ್ತದ? ಲೈಸಾ ವೈರಸ್ ಇರ್ತದೆ. ಯಾವ್ದಿರ್ತದ? ಲೈಸಾ ವೈರಸ್ ಇರ್ತದೆ. ಇದು ಹುಚ್ಚು ನಾಯಿ ಕಚ್ಚದಾಗ ಅಂದ್ರೆ ಇದ್ರ ಲಾಲಾರಸ ಏನಿರ್ತದಲ್ಲ, ಸಲೈವ ಏನಿರ್ತದಲ್ಲ, ಸಲೈವ ಒಳಗಡೆ ಒಂದು ವೈರಸ್ ಇರ್ತದ. ಅದು ಯಾವ್ದು? ಲೈಸಾ ವೈರಸ್ ಅಂತ ಹೇಳ್ತೀವಿ. ಸೊ ಈ ನಾಯಿ ಕಚ್ಚದಾಗ ಮಾನವರಲ್ಲಿ ಮಾರಕ ಮೆದುಳಿನ ಉರಿಯೂತ ಉಂಟಾಗ್ತದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಾಗ್ತದ? ಬ್ರೇನ್ ಫೀವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಬ್ರೇನಿಗ ಫೀವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಫೀವರ್ ಜಾಸ್ತಿ ಆಗಿ ಹ್ಯೂಮನ್ ಏನಾಗ್ತದ? ಡೆತ್ ಆಗೋ ಚಾನ್ಸಸ್ ಇರ್ತದ ಅಂತ ಹೇಳ್ತೇವೆ. ಸೊ ಇಲ್ಲಿ ಇನ್ನೊಂದು ಬರ್ತದ, ನಾಯಿ ಕಚ್ಚೋದ್ರಿಂದ ಇಲ್ಲಿ ಏನದಪ್ಪ ಅಂತಂದ್ರೆ ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ. ನೀರಿನ ಭಯ ಉಂಟಾಗುವ ರೋಗ ಯಾವ್ದಪ್ಪ ಅಂದ್ರೆ ಅದಕ್ಕೆ ನಾವೇನಂತೀವಿ? ರೇಬೀಸ್ ಅಂತ ಹೇಳ್ತೀವಿ. ಯಾವ್ದು? ರೇಬೀಸ್. ನಾಯಿ ಕಚ್ಚೋದ್ರಿಂದ ಬರ್ತದೆ. ನಾಯಿ ಕಚ್ಚದಿಂದ ಬರುವಂತ ರೋಗ ಯಾವ್ದು? ರೇಬೀಸ್. ಈ ರೋಗ ಬಂದವ್ರಿಗೆ ನೀರಿನ ಭಯ ಇರ್ತದ, ಅದಕ್ಕ ನಾವೇನಂತೀವಿ? ಹೈಡ್ರೋಫೋಬಿಯಾ ಅಂತ ಅಂತೀವಿ. ಯಾವ್ದು? ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ. ಗೊತ್ತಾಯ್ತು? ಸೊ ಹೈಡ್ರೋಫೋಬಿಯಾ. ಆಮೇಲೆ ಇದು ನಾಯಿ ನಮಗ್ ಕಚ್ಚದ, ನಾಯಿಗ ಹುಚ್ಚಿಡ್ದಾಗ ಅಲ್ಲಿ ಯಾವ ವೈರಸ್ ಅಟ್ಯಾಕ್ ಆಗಿರ್ತದ? ಲಾಸಾ ವೈರಸ್ ಆಗಿರ್ತದ. ಅದೇ ಹುಚ್ಚು ನಾಯಿ ಕಡ್ದಾಗ ಆ ವೈರಸ್ ನಮ್ಮ ಶರೀರದ ಒಳಗಡೆ ಎಂಟ್ರಿ ಆಗಿ ನಮ್ಮ ಬ್ರೇನ್ ಏನಾಗ್ತದೆ? ಡ್ಯಾಮೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್, ಬೆಕ್ಕಿಗಳಿಂದ ಬರುವಂತಹ ರೋಗ ಯಾವ್ದಪ್ಪ ಅಂದ್ರ ಟ್ಯಾಕ್ಸೋಪ್ಲಾಸ್ಮಾ ಗೊಂಡಿ ಅಂತ ಹೇಳ್ತೀವಿ. ಟ್ಯಾಕ್ಸೋಪ್ಲಾಸ್ಮಾ ಗೊಂಡಿ ಅಂತ ಹೇಳ್ತೀವಿ. ಇದೊಂದು ಪರಾವಲಂಬಿ ಜೀವಿಯ ಪ್ರಮುಖ ವಾಹಕ ಐತಿ ಅಂತ ಹೇಳ್ತೀವಿ. ಇದೊಂದು ಪರಾವಲಂಬಿ ಜೀವಿಯ ಪ್ರಮುಖ ವಾಹಕ ಯಾವ್ದಪ್ಪ ಅಂತಂದ್ರೆ ಕ್ಯಾಟ್ ಅಂತ ಹೇಳ್ತೀವಿ. ಯಾವ್ದು ಬರ್ತದ? ಟ್ಯಾಕ್ಸೋಪ್ಲಾಸ್ಮಾ ಗೊಂಡಿ ಅನ್ನೋ ಒಂದು ರೋಗ ಬರ್ತದ ಅಂತ ಹೇಳ್ತೀವಿ. ರೈಟ್? ಗೊತ್ತೈತ್ರಿ? ಇಲ್ಲಿ ಮಟ್ಟ ಗೊತ್ತೈತ್ರಿ? ನೋಡ್ರಿ, ಅಂದ್ರೆ ಇಲ್ಲಿ ಪ್ಲೇಗ್ ಅನ್ನೋದು ಬರೋದು ಯಾವ್ದಪ್ಪ ಅಂದ್ರೆ ಇಲಿಯಿಂದ ಬರ್ತದ. ಮತ್ತೆ ಇಲಿಯಿಂದ ಯಾವ್ಯಾವ ರೋಗ ಬರ್ತದೆ ಹೇಳಿದೆ? ಹಸುವಿಂದ ಯಾವ್ದು ಬರ್ತದ, ನಾಯಿಯಿಂದ ಯಾವ್ದು ಬರ್ತದ, ಬೆಕ್ಕಿಂದ ಯಾವ್ದು ಬರ್ತದೆ. ನಾಯಿಯಿಂದ ಬರೋದು ರೇಬೀಸ್ ಅಂತ ಹೇಳ್ತೀವಿ. ಸೊ ಅದು ಲಾಲಾರಸದಲ್ಲಿ ಲೈಸಾ ವೈರಸ್ ಅಂತ ಇರ್ತದ. ಓಕೆ, ಸ್ವಲ್ಪ ವೈರಸ್ ಯಾವ್ದು ಅದು ಯಾವ್ದು ನೋಡ್ಕೋರಿ ಒಂದ್ ಸ್ವಲ್ಪ ನೀಟಾಗಿ. ರೈಟ್? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸಿಡುಬು ಕಾಯಿಲೆಯನ್ನು ಇದರಿಂದ ತಡೆಗಟ್ಟಬಹುದು ಅಂತ ಹೇಳ್ತೀವಿ. ವ್ಯಾಕ್ಸಿನೇಷನ್, ಇಂಜೆಕ್ಷನ್,
ತಡೆಗಟ್ಟಲಾಗುವುದಿಲ್ಲ ಆಯುರ್ವೇದಿಕ್ ಔಷಧಿ ಅಂತ ಹೇಳ್ತೀವಿ. ಸಿಡುಬು ಸ್ಮಾಲ್ ಪಾಕ್ಸ್ ಅನ್ನೋ ಒಂದು ರೋಗ ನಾವು ವ್ಯಾಕ್ಸಿನೇಷನ್ ಮೂಲಕ ಅದನ್ನ ತಡೆಗಟ್ತೇವಿ ಅಂತ ಹೇಳ್ತೀವಿ. ವ್ಯಾಕ್ಸಿನೇಷನ್ ಮೂಲಕ ತಡೆಗಟ್ತೇವಿ ಅಂತ ಹೇಳ್ತೀವಿ, ವ್ಯಾಕ್ಸಿನೇಷನ್ ಮೂಲಕ. ಸೊ ಇದು ಒಂದು ವೆರಿಯೋಲಾ ವೈರಸ್ ನಿಂದ ಬರುವಂತಹ ತೀವ್ರ ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಈ ಸಿಡುಬು ಅನ್ನೋದು ಯಾವ ವೈರಸ್ ಇಂದ ಬರ್ತದ? ವೆರಿಯೋಲಾ ವೈರಸ್ ಇಂದ ಬರ್ತದೆ ನೋಡ್ರಿ. ವೆರಿಯೋಲಾ ವೈರಸ್ ಅಂತ ಬರುವಂತಹ ಒಂದು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಇದನ್ನು ವ್ಯವಸ್ಥಿತ ರೋಗ ನಿರೋಧಕ ಲಸಿಕೆಗಳ ಮೂಲಕ ಜಗತ್ತಿನಿಂದ ಸಂಪೂರ್ಣ ನಿರ್ಮೂಲನೆ ಮಾಡಲಾಗೈತಿ ಅಂತ ಹೇಳ್ತೀವಿ. ಈ ಸ್ಮಾಲ್ ಪಾಕ್ಸ್ ಅನ್ನೋ ಸಿಡುಬು ಅನ್ನೋ ಒಂದು ಕಾಯಿಲೆ ಜಗತ್ತಿನಿಂದ ಸಂಪೂರ್ಣವಾಗಿ ನಾವು ನಿರ್ಮೂಲನೆ ಮಾಡೇವಿ ಅಂತ ಹೇಳ್ತೀವಿ. ಜಗತ್ತಿನಿಂದ ಸಂಪೂರ್ಣ ನಿರ್ಮೂಲನೆ ಮಾಡೇವಿ ಅಂತ ಹೇಳ್ತೀವಿ. ಸೊ ಇಲ್ಲಿ 1796ರಲ್ಲಿ ಎಡ್ವರ್ಡ್ ಜಿನ್ನರ್ ಅನ್ನೋರು ಕೌಪಾಕ್ಸ್ ವೈರಸ್ ಬಳಸಿ, ಕೌಪಾಕ್ಸ್ ಅನ್ನೋ ಒಂದು ವೈರಸ್ ಅನ್ನ ಬಳಸಿ, ಎಡ್ವರ್ಡ್ ಜಿನ್ನರ್ ಅನ್ನೋರು ಕೌಪಾಕ್ಸ್ ಅನ್ನೋ ಒಂದು ವೈರಸ್ ಅನ್ನ ಬಳಸಿ ಮೊಟ್ಟ ಮೊದಲ ಬಾರಿಗೆ ಒಂದು ಲಸಿಕೆಯನ್ನು ಇವರು ಕಂಡು ಹಿಡ್ತಾರ. ಅದಕ್ಕೆ ಇವ್ರು ನಾವ್ ಏನಂತೀವಿ? ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತೇವೆ. ಫಾದರ್ ಆಫ್ ಇಮ್ಯುನೋಲಜಿ ಅಂತ ಕರಿತೀವಿ. ಯಾರನ್ನ? ಎಡ್ವರ್ಡ್ ಜಿನ್ನರ್ ಅವ್ರನ್ನ. ಅಂದ್ರೆ ಇವರು ಕೌಪಾಕ್ಸ್ ಅನ್ನೋ ಒಂದು ವೈರಸ್ ಅನ್ನ ಬಳಸಿ ಒಂದು ಲಸಿಕೆಯನ್ನ ಕಂಡು ಹಿಡ್ತಾರ. ಅದಕ್ಕ ನಾವ್ ಇವ್ರನ್ನ ಏನಂತೀವಿ? ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಅಥವಾ ಫಾದರ್ ಆಫ್ ಇಮ್ಯುನೋಲಜಿ ಅಂತ ಕರಿತೇವೆ. ಸೊ ಫಾದರ್ ಆಫ್ ಇಮ್ಯುನೋಲಜಿ ಅಂದ್ರೆ ಯಾರು? ಎಡ್ವರ್ಡ್ ಜಿನ್ನರ್ ಅಂತ ಹೇಳ್ತೇವೆ. ಎಡ್ವರ್ಡ್ ಜನ್ನರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಪ್ರಪಂಚದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದಂತಹ ಮೊದಲ ಮಾನವ ರೋಗ ಯಾವ್ದಪ್ಪ ಅಂದ್ರ ಸ್ಮಾಲ್ ಪಾಕ್ಸ್ ಅಂತ ಹೇಳ್ತೀವಿ. ಯಾವ್ದು? 1880ರಲ್ಲಿ WHO ಏನ್ ಘೋಷಣೆ ಮಾಡಿತ್ತಪ್ಪ ಅಂತಂದ್ರ ಸ್ಮಾಲ್ ಪಾಕ್ಸ್ ಅನ್ನೋ ಒಂದು ಮಾನವ ರೋಗ ಜಗತ್ತಿನಿಂದ ಅಂದ್ರೆ ಪ್ರಪಂಚದಿಂದ ನಾವ್ ಏನ್ ಮಾಡೇವಿ? ಇದನ್ನ ನಿರ್ಮೂಲನೆಗೊಳಿಸ್ತೇವೆ. ಎದ್ರ ಮುಖ ಅಂತಂದ್ರ ಅಂದ್ರೆ ಕರೆಕ್ಟ್ ಆಗಿ ನಾವು ವ್ಯಾಕ್ಸಿನೇಷನ್ ಅನ್ನ ಎಲ್ಲರಿಗೂ ವ್ಯಾಕ್ಸಿನೇಷನ್ ಅನ್ನೋ ಒಂದು ಡೋಸ್ ಅನ್ನ ಎಲ್ಲರಿಗೂ ಕೊಡೋದ್ರ ಮುಖಾಂತರ ಎಲ್ಲರಿಂದ ನಾವ್ ಏನ್ ಮಾಡೋ? ಜಗತ್ತಿನಾದ್ಯಂತ ಎಲ್ಲಾ ಕಡೆಯಿಂದ ನಾವು ಈ ರೋಗವನ್ನು ನಿರ್ಮೂಲನೆ ಮಾಡೇವಿ ಅಂತ ಹೇಳ್ತೇವೆ. ತಿಳಿತ್ರಿ? ಸಿಡುಬು, ಸ್ಮಾಲ್ ಪಾಕ್ಸ್. ನೆಕ್ಸ್ಟ್ ಕ್ವಶನ್, ಸೂರ್ಯನ ಕಿರಣವು ನಮ್ಮ ದೇಹದ ಯಾವ ವಿಟಮಿನ್ ಕೊಡುತ್ತದೆ? BDAC. ಯಾವ ವಿಟಮಿನ್ ಕೊಡ್ತದ್ರಿ? ವಿಟಮಿನ್ ಡಿ. ನಿಮ್ಗೆ ಆಲ್ರೆಡಿ ಚಾರ್ಟ್ ಕೊಟ್ಟಿನಲ್ಲ. ಸೊ ಇಲ್ಲಿ ಸೂರ್ಯನ ಕಿರಣಗಳ ಬಗ್ಗೆ ಒಂದ್ ಸ್ವಲ್ಪ ಅಧ್ಯಯನ ಮಾಡಿದ್ರ ಸೂರ್ಯನ ಕಿರಣಗಳಲ್ಲಿ ನೇರವಾದ ವಿಟಮಿನ್ ಇರಂಗಿಲ್ಲ. ಬಟ್ ಈ ಸೂರ್ಯನ ಅಲ್ಟ್ರಾವೈಲೆಟ್ ರೇಸ್ ಅಂತ ಹೇಳ್ತೀವಿ. UVB ರೇಸ್ ಅಂತ ಹೇಳ್ತೀವಿ. UVB ಕಿರಣಗಳು ಅಂತ ಹೇಳ್ತೀವಿ. ರೈಟ್? ಸೊ ಈ ಕಿರಣಗಳು ನಮ್ಮ ಚರ್ಮದ ಮೇಲ್ಪದರದ ಮೇಲೆ ಬಿದ್ದಾಗ ದೇಹವು ಕೊಲೆಸ್ಟ್ರಾಲ್ ನಿಂದ ವಿಟಮಿನ್ ಡಿ ಅನ್ನು ತಯಾರಿಸಿಕೊಳ್ಳುತ್ತದೆ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಆಗಿ ವಿಟಮಿನ್ ಡಿ ಅನ್ನೋ ಒಂದು ಕಿರಣ ನಮ್ಮ ದೇಹದ ಮೇಲೆ ಬಿರಂಗಿಲ್ಲ. UVB ರೇಸ್ ಏನ್ ಸಿಗ್ತಾವಲ್ಲ ಅವು ನಮ್ಮ ದೇಹದ ಚರ್ಮದ ಮೇಲ್ಭಾಗದಲ್ಲಿ ಬಿದ್ದಾಗ ನಮ್ಮ ದೇಹದಲ್ಲಿ ಇರುವಂತ ಕೊಲೆಸ್ಟ್ರಾಲ್ ನಿಂದ ಇಲ್ಲಿ ಏನಾಗ್ತದ? ವಿಟಮಿನ್ ಡಿ ಅನ್ನೋ ಒಂದು ಏನಾಗ್ತದಪ್ಪ ಅಂತಂದ್ರ ವಿಟಮಿನ್ ಡಿ ಅನ್ನೋದು ಏನಾಗ್ತದ? ನಮ್ಮ ದೇಹದಲ್ಲಿ ತಯಾರಾಗ್ತದ ಅಂತ. ಕೊಲೆಸ್ಟ್ರಾಲ್ ಗಳ ಜೊತೆ ಅದು ಕೂಡ್ದಾಗ ನಮಗೆ ಏನಾಗ್ತದ? ವಿಟಮಿನ್ ಡಿ ಅನ್ನೋದೊಂದು ಸಿಗ್ತದ ಅಂತ ಹೇಳ್ತೇವೆ. ಸೊ ಇಲ್ಲಿ ವಿಟಮಿನ್ ಡಿ ಅನ್ನೋದು ಏನಪ್ಪಾ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ವಿಟಮಿನ್ ಬಿ ಮತ್ತು ಸಿ ನೀರಿನಲ್ಲಿ ಕರಗಿದ್ರೆ ವಿಟಮಿನ್ ಎ, ಡಿ, ಇ ಮತ್ತ ಕೆ ಇವೆಲ್ಲ ಏನಾಗ್ತಾವ? ಕೊಬ್ಬಿನಲ್ಲಿ ಕರಗ್ತಾವ ಅಂತ ನಿಮಗೆ ಹೇಳಿದ್ದೆ ನಾ ಕ್ಲಾಸ್ ಒಳಗಡೆ. ಸೊ ಅದಕ್ಕೆ ಈ ವಿಟಮಿನ್ ಡಿ ಅನ್ನೋದು ಏನು? ನಮ್ಮ ದೇಹದ ನಮ್ಮ ಚರ್ಮದ ಮೇಲ್ಭಾಗದಲ್ಲಿ ಕೊಲೆಸ್ಟ್ರಾಲ್ ಜೊತೆ ಅಂದ್ರೆ ಕೊಬ್ಬಿನ ಜೊತೆ ಸೇರ್ಕೊಂಡು ಅದು ಏನಾಗ್ತದೆ? ವಿಟಮಿನ್ ಡಿ ಕೊಡ್ತದ ಅಂತ ಹೇಳ್ತೇವಿ. ಬಟ್ ಈ ವಿಟಮಿನ್ ಡಿ ಕೊಬ್ಬಿನಲ್ಲಿ ಕರಗುವ ಸ್ಟೀರಾಯ್ಡ್ ಮಾದರಿಯ ಜೀವಸತ್ವವಾಗಿದೆ ಅಂತ ಹೇಳ್ತೇವೆ. ಸ್ಟೀರಾಯ್ಡ್ ಮಾದರಿ ಅದೊಂದು ಜೀವಸತ್ವ ಅಂತ ಹೇಳ್ತೇವೆ. ಸೊ ಇಲ್ಲಿ ಆಹಾರವನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಆಗಿತ್ತೆ, ಆಹಾರವನ್ನು ಅತಿಯಾಗಿ ಬೇಯಿಸೋದ್ರಿಂದ ಯಾವ ವಿಟಮಿನ್ ನಾಶ ಆಗ್ತದ? ವಿಟಮಿನ್ ಸಿ ನಾಶವಾಗ್ತದ ಅಂತ ಹೇಳ್ತೀವಿ. ಯಾವ ಜೀವಸತ್ವ ನಾಶವಾಗ್ತದ? ವಿಟಮಿನ್ ಸಿ. ಅಂದ್ರೆ ಆಹಾರವನ್ನು ಜಾಸ್ತಿ ಬೇಯಿಸೋದ್ರಿಂದ ಇಲ್ಲಿ ಏನಾಗ್ತದ? ವಿಟಮಿನ್ ಸಿ ಏನಾಗ್ತದ? ನಾಶವಾಗ್ತದ ಅಂತ ಹೇಳ್ತೀವಿ. ವಿಟಮಿನ್ ಸಿ ಏನಾಗ್ತದ? ನಾಶವಾಗ್ತದ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೀರಿನ ಒಳಗೆ ಸಾಗುವ ಹಡಗನ್ನು ಏನೆಂದು ಕರೆಯುತ್ತಾರೆ? ನೀರಿನ ಒಳಗಡೆ ಸಾಗುವಂತ ಹಡಗನ್ನು ಏನಂತ ಕರಿತೇವಿ? ಹಡಗು ಅಂತ ಕರಿತೇವೋ, ಸೀಹಾಕ್ ಅಂತ ಕರಿತೇವೋ, ನೈಟ್ ಅಂತ ಕರಿತೇವೋ, ಅಥವಾ ಸಬ್ ಮಿರಿನ್ ಅಂತ ಕರಿತೇವೆ? ಏನಂತ ಕರಿತೇವ್ರಿ? ಸಬ್ ಮರೈನ್ ಅಂತ ಹೇಳ್ತೀವಿ. ಏನು? ಸಬ್ ಮರೈನ್. ಸಬ್ ಅಂದ್ರೆ ಏನು? ನೀರು ಅಂದ್ರೆ ಮುಳುಗೋದು. ಮರೈನ್ ಅಂದ್ರೆ ಏನು? ವಾಟರ್. ನೀರಿನ ಒಳಗಡೆ ಮುಳುಗುವುದು. ಹೌದಾ? ಅಂದ್ರೆ ನೀರಿನ ಒಳಗಡೆ ಸಾಗುವಂತ ಹಡಗನ್ನ ನಾವೇನಂತ ಕರಿತೇವಿ? ಸಬ್ ಮರೀನ್ ಅಥವಾ ಇಂಗ್ಲಿಷ್ ಒಳಗಡೆ ಸಬ್ ಮರೈನ್ ಅಂತ ಹೇಳ್ತೀವಿ. ಸಬ್ ಮರೈನ್ ಅಂತ ಹೇಳ್ತೀವಿ. ರೈಟ್? ಸೊ ಇಲ್ಲಿ ಇವು ನೀರಿನ ಒಳಗಡೆ ಅಥವಾ ನೀರಿನ ಮೇಲ್ಭಾಗದಲ್ಲಿ ಚಲಿಸಬಲ್ಲಂತಹ ನೌಕೆಗಳು ಅಂತ ಹೇಳ್ತೀವಿ. ಯಾವ? ಸಬ್ ಮರೈನ್.
ಇವ ನೀರಿನ ಒಳಗಡೆ ಅಥವಾ ನೀರಿನ ಮೇಲ್ಭಾಗದಲ್ಲಿ ಎರಡು ತರ ಏನಾಗ್ತಾವ್ ಚಲಿಸ್ತಾವು. ತೇಲುವಿಕೆಯನ್ನು ನಿಯಂತ್ರಿಸಲು ಬ್ಯಾಲೆಸ್ಟ್ ಟ್ಯಾಂಕ್ ಗಳನ್ನು ಇಲ್ಲಿ ಬಳಸ್ತೇವಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಇದು ತೇಲೋದನ್ನ ನಿಯಂತ್ರಿಸಕೋಸ್ಕರ ಇಲ್ಲಿ ನಾವ್ ಯಾವ್ದು ಟೆಕ್ನಾಲಜಿನ ಯೂಸ್ ಮಾಡ್ತೇವಿ, ಯಾವ ಟ್ಯಾಂಕ್ ಅನ್ನ ಬಳಸ್ತೇವಪ್ಪ ಅಂದ್ರ ಬ್ಯಾಲೆಸ್ಟ್ ಟ್ಯಾಂಕ್ ಅನ್ನ ನಾವ್ ಏನ್ ಮಾಡ್ತೇವಿ ಇಲ್ಲಿ ಬಳಸ್ತೇವಿ ಅಂತ ಹೇಳ್ತೇವೆ. ಬ್ಯಾಲೆಸ್ಟ್ ಟ್ಯಾಂಕ್ ಅನ್ನ ಇಲ್ಲಿ ಬಳಸ್ತೇವಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಸಬ್ಮರೀನ್ ಗಳು ಮುಳುಗಲು ಅಥವಾ ತೇಲಲು ಯಾವ ತತ್ವವನ್ನು ನಾವು ಬಳಸ್ಕೊಳ್ತೇವಿ, ಆರ್ಕಿಮೆಡಿಸ್ ಪ್ರಿನ್ಸಿಪಲ್ ನ ನಾವಿಲ್ಲಿ ಯೂಸ್ ಮಾಡ್ತೇವಿ ಅಂತ ಹೇಳ್ತೇವೆ. ಆರ್ಕಿಮೆಡಿಸ್ ಪ್ರಿನ್ಸಿಪಲ್ ನ ನಾವಿಲ್ಲಿ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸಬ್ ಮೆರಿನ್ ಮುಳುಗ್ಬೇಕು ಅಂತಂದ್ರೆ ಮತ್ತ ಅಥವಾ ತೇಲ್ಬೇಕಪ್ಪ ಅಂದ್ರೆ ಇಲ್ಲಿ ಯಾವ ಪ್ರಿನ್ಸಿಪಲ್ ನಾವು ಯೂಸ್ ಮಾಡ್ತೀವಿ, ಆರ್ಕಿಮೆಡಿಸ್ ಪ್ರಿನ್ಸಿಪಲ್ ನ ಇಲ್ಲಿ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಸಬ್ಮರೀನ್ ಒಳಗಿರುವಂತಹ ಸೈನಿಕರು ನೀರಿನ ಮೇಲೆ ವಸ್ತುಗಳನ್ನು ನೋಡಲು ಬಳಸುವಂತಹ ಉಪಕರಣ ಯಾವುದು? ಸಬ್ಮರೀನ್ ಒಳಗಿರುವಂತಹ ಸೈನಿಕರು ನೀರಿನ ಮೇಲೆ ವಸ್ತುಗಳನ್ನು ನೋಡಲು ಉಪಯೋಗಿಸುವಂತಹ ಉಪಕರಣ ಯಾವ್ದಪ್ಪ ಅಂದ್ರೆ ಪೆರಿಸ್ಕೋಪ್ ಅಂತ ಹೇಳ್ತೀವಿ. ಯಾವ್ದು? ಪೆರಿಸ್ಕೋಪ್ ಅಂತ ಹೇಳ್ತೀವಿ. ಇದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಒಳಗಡೆ ರಿಫ್ಲೆಕ್ಟ್ ಆಗ್ತದ? 45 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದು ರಿಫ್ಲೆಕ್ಟ್ ಆಗ್ತದ ಅಂತ ಹೇಳ್ತೀವಿ. 45 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದು ರಿಫ್ಲೆಕ್ಟ್ ಆಗ್ತದ. ನೋಡ್ರಿ, ಯಾವ ಟ್ಯಾಂಕ್ ಅಂದ್ರ ಬ್ಯಾಲೆಸ್ಟ್ ಟ್ಯಾಂಕ್, ಯಾವ ಪ್ರಿನ್ಸಿಪಲ್ ಅಂದ್ರ ಆರ್ಕಿಮೆಡಿಸ್ ಪ್ರಿನ್ಸಿಪಲ್, ಯಾವ ಉಪಕರಣ ಅಂತಂದ್ರೆ ಯಾವ್ದು? ಪೆರಿಸ್ಕೋಪ್ ಅನ್ನೋ ಒಂದು ಉಪಕರಣವನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸಬ್ಮೆರಿನ್ ಬಂತಂದ್ರೆ ಇಷ್ಟು ಕಾನ್ಸೆಪ್ಟ್ಸ್ ನಿಮ್ಗೆ ನೆನಪಿರ್ಬೇಕು. ಯಾವ ಟ್ಯಾಂಕ್ ಅಂತಂದ್ರೆ ಬ್ಯಾಲೆಸ್ಟ್ ಟ್ಯಾಂಕ್, ಯಾವ ಪ್ರಿನ್ಸಿಪಲ್ ಅಂದ್ರೆ ಆರ್ಕಿಮೆಡಿಸ್ ಪ್ರಿನ್ಸಿಪಲ್, ಯಾವ ಉಪಕರಣ ಅಂದ್ರ ಪೆರಿಸ್ಕೋಪ್ ಉಪಕರಣ ಅಂತ ಹೇಳ್ತೀವಿ. ಪೆರಿಸ್ಕೋಪ್ ಉಪಕರಣ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಬ್ಮರೀನ್ಗಳು ನೀರಿನ ಅಡಿಯಲ್ಲಿ ಇತರ ವಸ್ತುಗಳನ್ನು ಪತ್ತೆ ಹಚ್ಚಲು ಯಾವ ತಂತ್ರಜ್ಞಾನವನ್ನು ಬಳಸ್ತಾರೆ? ಈ ಸಬ್ಮರೀನ್ಗಳು ನೀರಿನ ಅಡಿಯಲ್ಲಿ ಇರುವಂತಹ ವಸ್ತುಗಳನ್ನು ಪತ್ತೆ ಹಚ್ಚಲು ಇಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸ್ತೇವೆ? ನಾವು ಸೋನಾರ್ ಅನ್ನೋ ಒಂದು ತಂತ್ರಜ್ಞಾನವನ್ನು ಬಳಸ್ತೇವೆ. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅನ್ನೋ ಒಂದು ತಂತ್ರಜ್ಞಾನ, ಒಂದು ಟೆಕ್ನಾಲಜಿನ ನಾವು ಯೂಸ್ ಮಾಡ್ಕೊಂತೀವಿ ಅಂತ ಹೇಳ್ತೇವೆ. ಸೋನಾರ್ ಅನ್ನೋ ಒಂದು ತಂತ್ರಜ್ಞಾನವನ್ನು ನಾವಿಲ್ಲಿ ಬಳಸ್ತೇವಿ ಅಂತ ಹೇಳ್ತೇವೆ. ನೆಕ್ಸ್ಟ್, ಈಗ ಸಬ್ಮರೀನ್ ಅಂದ್ರೆ ಏನ್ ಗೊತ್ತಾಯ್ತು? ಶಿಪ್ ಅಂದ್ರೆ ಏನು? ಇವು ನೀರಿನ ಮೇಲ್ಮೆಯಲ್ಲಿ ಮಾತ್ರ ಚಲಿಸುವ ಸಂಚರಿಸುವ ವಿನ್ಯಾಸಗೊಳಿಸಲಾದ ದೊಡ್ಡ ಜಲನೌಕೆಗಳು ಅಂತ ಹೇಳ್ತೀವಿ. ಅಂದ್ರೆ ಇವು ನೀರಿನ ಮೇಲ್ಮೇಲ್ ಮಾತ್ರ ಏನ್ ಮಾಡ್ತಾವೆ? ಚಲಿಸ್ತಾವು ಅಂತ ಹೇಳ್ತೀವಿ. ಅದಕ್ಕೆ ನಾವ್ ಏನಂತೀವಿ? ನೌಕೆ, ಶಿಪ್ ಅಂತ. ಅದೇ ರೀತಿ ಸಿ ಹಾಕ್ ಅಂತಂದ್ರ ಇದು ಸಾಮಾನ್ಯವಾಗಿ ಸಾಗರ ಕಾರ್ಯಾಚರಣೆಗಳಿಗೆ ಬಳಸುವಂತ ಯುದ್ಧ ಹೆಲಿಕಾಪ್ಟರ್ಗಳು ಅಂತ ಅಂತೀವಿ. ಅಥವಾ ಬೇಟೆಯಾಡುವ ಸಮುದ್ರ ಪಕ್ಷಿಗಳು ಅಂತ ಅಂತೀವಿ. ಬೇಟೆಯಾಡುವ ಸಮುದ್ರ ಪಕ್ಷಿಗಳು ಅಥವಾ ಏನು ಸಾಗರ ಕಾರ್ಯಾಚರಣೆಗಳಿಗೆ ಬಳಸುವಂತ ಯುದ್ಧ ಹೆಲಿಕಾಪ್ಟರ್ಗಳು ಅಂತ ಅಂತೀವಿ. ಸಿ ಹಾಕ್ ಅಂದ್ರೆ ಏನು? ಇವನ್ ಟೈಪ್ ಹೆಲಿಕಾಪ್ಟರ್ಸ್. ಹೆಲಿಕಾಪ್ಟರ್ ಸಾಗರದ ಕಾರ್ಯಾಚರಣೆಗೋಸ್ಕರ ಇವುಗಳನ್ನ ಬಳಸ್ತೇವಿ. ಅದಕ್ಕೆ ಇವಕ್ಕೆ ಏನಂತೀವಿ? ಯುದ್ಧ ಹೆಲಿಕಾಪ್ಟರ್ಗಳು ಅಂತ ಅಂತೀವಿ. ಏನಂತೀವಿ? ಯುದ್ಧ ಹೆಲಿಕಾಪ್ಟರ್ಗಳು ಅಂತ. ಅದೇ ರೀತಿ ನೈಟ್ ಅಂದ್ರೆ ಏನು? ಇದು ಇತಿಹಾಸದಲ್ಲಿ ಮಧ್ಯಕಾಲೀನ ಯುಗದ ಶಸ್ತ್ರಸಜ್ಜಿತ ಯೋಧರನ್ನು ಅಥವಾ ಸೈನಿಕರನ್ನು ಸೂಚಿಸುವ ಪದವಾಗಿತ್ತು ಅಂತ ಹೇಳ್ತಾರೆ. ನೈಟ್ ಅನ್ನೋದೇನು? ಇತಿಹಾಸದಲ್ಲಿ ಮಧ್ಯಕಾಲೀನ ಯುಗದಲ್ಲಿ ಶಸ್ತ್ರವನ್ನು ಹಿಡಿದುಕೊಂಡಂತ ಯೋಧರನ್ನು ಅಥವಾ ಸೈನಿಕರನ್ನು ಸೂಚಿಸುವ ಪದ ಆಗೈತಿ ಅಂತ ಹೇಳ್ತೀವಿ. ನೈಟ್ ಅಂತ ನಿಮ್ಮ ಚೆಸ್ ಬೋರ್ಡ್ ಒಳಗಡೆ ನೈಟ್ ಅನ್ನೋ ವರ್ಡ್ ಅನ್ನ ನಾವು ಯೂಸ್ ಮಾಡ್ತೇವಲ್ಲ, ಅಂದ್ರೆ ಇಲ್ಲಿ ಏನು? ಶಸ್ತ್ರ ಸಜ್ಜಿತವಾಗಿರುವಂತಹ ಸೈನಿಕರನ್ನ, ಯೋಧರನ್ನ ನಾವೇನಂತೀವಿ? ನೈಟ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ನೈಟ್ ಅಂತ ಕರಿತೀವಿ. ರೈಟ್? ಇಲ್ಲಿ ಮಟ್ಟ ಗೊತ್ತಾಯ್ತು. ಸಬ್ಮರೀನ್ ಅಂದ್ರೆ ಏನು? ಸಬ್ಮರೀನ್ ಒಳಗಡೆ ನಾವು ಏನೇನ ಟೆಕ್ನಾಲಜಿ ಯಾವ ಟೆಕ್ನಾಲಜಿ? ನೀರಿನ ಒಳಗಡೆ ಇರುವಂತ ವಸ್ತುಗಳನ್ನ ಕಂಡು ಹಿಡಿಯಲು ಸೋನಾರ್ ಅನ್ನೋ ಟೆಕ್ನಾಲಜಿನ. ಆಮೇಲೆ ಯಾವ ಟ್ಯಾಂಕ್? ಬ್ಯಾಲೆಸ್ಟ್ ಟ್ಯಾಂಕ್. ಯಾವ ಪ್ರಿನ್ಸಿಪಲ್? ಆರ್ಕಿಮೆಡಿಸ್ ಪ್ರಿನ್ಸಿಪಲ್ ಅನ್ನೋದು ಗೊತ್ತಿರ್ಬೇಕು. ಅದೇ ರೀತಿ ಯಾವ ಉಪಕರಣ? ಪೆರಿಸ್ಕೋಪ್ ಉಪಕರಣ. ಅದನ್ನು ರಿಫ್ಲೆಕ್ಟಿಂಗ್ ಅಟ್ 45 ಡಿಗ್ರಿ ಸೆಲ್ಸಿಯಸ್ ರಿಫ್ಲೆಕ್ಟಿಂಗ್ ಒಳಗಡೆ ನಾವು ಅದನ್ನ ಏನ್ ಮಾಡ್ತೇವೆ? ಯೂಸ್ ಮಾಡ್ತೇವಿ. ಪೆರಿಸ್ಕೋಪ್ ಅಂತ ಹೇಳ್ತೇವೆ. ರೈಟ್? ಗೊತ್ತಾಯ್ತ್ರಿ? ಶಿಪ್ ಅಂದ್ರೆ ಏನು? ಸಿ ಹಾಕ್ ಅಂದ್ರೆ ಏನು? ನೈಟ್ ಅಂದ್ರೆ ಏನು? ಇಷ್ಟು ಗೊತ್ತಾಯ್ತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. ವಿಟಮಿನ್ ಎ ಕೊರತೆಯು ಯಾವ ಕಾಯಿಲೆಗೆ ಕಾರಣವಾಗುತ್ತೆ? ನಾ ಹೇಳಿದ್ನಲ್ಲ ನಿಮಗ, ಡಿಸೀಸಸ್ ಮೇಲೆ ಫಿಕ್ಸ್ ಕ್ವಶನ್ಸ್ ಜಾಸ್ತಿ ಕಂಟಿನ್ಯೂಸ್ ಕ್ವಶನ್ಸ್ ಬರ್ತಾವ. 2 ರಿಂದ 3 ಕ್ವಶನ್ಸ್ ಇರ್ತವೆ. ವಿಟಮಿನ್ ಎ ಅಂದ್ರೆ ಏನು? ರೆಟಿನಾಲ್, ಕಣ್ಣಿಗೆ ಸಂಬಂಧಪಟ್ಟಿದ್ದು ಯಾವುದು? ರಾತ್ರಿ ಕುರುಡು, ಉಸಿರಾಟದ ತೊಂದರೆ, ಮೆದುಳು ರೋಗ ಅಂದ್ರೆ ರಿಕೆಟ್ಸ್, ರಕ್ತಪಿತ್ತ ವ್ಯಾಧಿ ಅಂದ್ರೆ ಸ್ಕರ್ವಿ. ಹೌದಾ? ಸೊ ಇಲ್ಲಿ ರಾತ್ರಿ ಕುರುಡು ವಿಟಮಿನ್ ಎ. ರಾತ್ರಿ ಕುರುಡು ಬರೋದು ಯಾವ್ದು? ನೈಟ್ ಬ್ಲೈಂಡ್ನೆಸ್ ಬರೋದು ಯಾವ್ದು? ವಿಟಮಿನ್ ಎ ದಿಂದ ಬರ್ತದ ಅಂತ ಹೇಳ್ತೀವಿ. ಯಾವ್ದು? ವಿಟಮಿನ್ ಎ ಅಂತ ಹೇಳ್ತೀವಿ. ರೈಟ್? ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೀನ್ರಿ. ವಿಟಮಿನ್ ಎ ಹೆಂಗ್ ಬರ್ತದ ನೋಡ್ರಿ. ಇದಕ್ಕೂ ವಿಟಮಿನ್ ಎ ಕಣ್ಣಿನ ರೆಟಿನಾದಲ್ಲಿ ಬೆಳಕನ್ನು ಗ್ರಹಿಸುವ ಪ್ರೋಟೀನ್ ಗಳನ್ನು ಕಾಪಾಡಲು, ಕಣ್ಣಿನ ರೆಟಿನಾದಲ್ಲಿ, ಐ ಒಳಗಡೆ ಇರುವಂತ ರೆಟಿನಾ ಒಳಗಡೆ
ಪ್ರೋಟೀನ್ ಅನ್ನ ಬೆಳಕನ್ನು ಗ್ರಹಿಸುವ ಪ್ರೋಟೀನ್ ಗಳನ್ನು ಕಾಪಾಡೋದು. ಅಂದ್ರ ಲೈಟ್ ರೇಸ್ ನ ಅಬ್ಸರ್ವ್ ಮಾಡುವಂತ ಪ್ರೋಟೀನ್ ಪ್ರೊಟೆಕ್ಟ್ ಮಾಡಕ್ ಏನ್ ಮಾಡ್ತದ, ಸಹಾಯ ಮಾಡ್ತದ. ಯಾವುದು? ವಿಟಾಮಿನ್ ಎ ಅಂತ ಹೇಳ್ತೇವೆ. ಇದರ ಕೊರತೆಯಿಂದಾಗಿ ಮಂದ ಬೆಳಕಿನಲ್ಲಿ ಅಥವಾ ಕತ್ತಲಿನಲ್ಲಿ ಕಣ್ಣು ಕಾಣುವುದಿಲ್ಲ ಅಂತ ಹೇಳ್ತೇವೆ. ಅಂದ್ರೆ ಈ ವಿಟಾಮಿನ್ ಎ ಕೊರತೆ ಆದಾಗ ನಮ್ದು ರೆಟಿನಾ ಒಳಗಡೆ ಇರುವಂತ ಪ್ರೋಟೀನ್ಸ್ ಏನಾಗ್ತದ, ಸರಿಯಾಗಿ ಕೆಲಸ ಮಾಡಂಗಿಲ್ಲ. ಅಂದ್ರೆ ಬೆಳಕನ್ನು ಅಬ್ಸರ್ವ್ ಮಾಡುವಂತ ಪ್ರೋಟೀನ್ಸ್ ಸರಿಯಾಗಿ ಡೆವಲಪ್ಮೆಂಟ್ ಆಗಂಗಿಲ್ಲ. ಅವಾಗ ನಮಗೆ ಏನಾಗ್ತದ, ಕತ್ಲು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಕತ್ಲು ಅಥವಾ ಮಂದವಾಗಿ ಮಂಜಾಗಿ ನಮಗ್ ಮೊಬ್ಬಾಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರ ಬೆಳಕನ್ನು ಗ್ರಹಿಸುವ ಪ್ರೋಟೀನ್ ಅನ್ನು ಕಾಪಾಡ್ತದೆ. ಯಾರು ಕಾಪಾಡ್ತಾರ? ವಿಟಾಮಿನ್ ಎ ಕಾಪಾಡ್ತದ. ವಿಟಾಮಿನ್ ಎ ಕಡಿಮೆ ಆಯ್ತಂತಂದ್ರ ಅಲ್ಲಿ ಪ್ರೋಟೀನ್ ಯಾವುದೇ ರೀತಿಯಾದಂತಹ ಸರಿಯಾಗಿ ಪ್ರೋಟೀನ್ ಬೆಳವಣಿಗೆ ಆಗಂಗಿಲ್ಲ. ಅವಾಗ ಏನಾಗ್ತದ, ಅಲ್ಲಿ ಮಂಜಾಗಿ ಕಾಣ್ತದ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ನೈಟ್ ಬ್ಲೈಂಡ್ನೆಸ್ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ನಾವು ಏನಂತೇವಿ, ನೆಕ್ಟೋಲೋಪಿಯಾ ಅಂತ ಹೇಳ್ತೀವಿ. ನೈಕ್ಟೋಲೋಪಿಯಾ ಅಂತ ಕರಿತೇವೆ. ಇದು ತೀವ್ರಗೊಂಡರೆ, ಇದು ಜಾಸ್ತಿ ಆದಾಗ ಕಣ್ಣು ಸಂಪೂರ್ಣ ಹೊರಗುವ ಝೈರೋಫಾಲ್ಮಿಯಾ ಅನ್ನೋ ಒಂದು ರೋಗ ಬರ್ತದ. ಕಣ್ಣು ಸಂಪೂರ್ಣವಾಗಿ ಒಣಗ್ತದ, ಅವಾಗ ಝೈರೋಫಾಲ್ಮಿಯಾ ಅನ್ನೋ ಒಂದು ರೋಗ ಬರ್ತದ ಅಂತ ಹೇಳ್ತೇವೆ. ಅಂದ್ರೆ ಇದು ಜಾಸ್ತಿ ನೈಟ್ ಬ್ಲೈಂಡ್ನೆಸ್ ಜಾಸ್ತಿ ಆದಂಗ ನಮಗ್ ಯಾವ್ದು ಬರ್ತದ, ಝೈರೋಪ್ತಾಲ್ಮಿಯಾ ಅನ್ನೋ ಒಂದು ರೋಗ ಬರ್ತದೆ. ಯಾವ ರೋಗ? ಝೈರೋಪ್ತಾಲ್ಮಿಯಾ ಅನ್ನೋ ಒಂದು ರೋಗ ಬರ್ತದ ಅಂತ ಹೇಳ್ತೇವೆ. ಸೊ ಇಲ್ಲಿ ಹಳದಿ ಬಣ್ಣದ ಹಣ್ಣು ತರಕಾರಿಗಳಲ್ಲಿರುವ ಬಿಟಾ ಕ್ಯಾರೋಟಿನ್ ನೋಡ್ರಿ, ಹಳದಿ ಬಣ್ಣದ ಹಣ್ಣು ತರಕಾರಿಗಳಲ್ಲಿರುವ ಬಿಟಾ ಕ್ಯಾರೋಟಿನ್ ಇದು ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ತದ ಅಂತ ಹೇಳ್ತದೆ. ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ತದ ಅಂತ ಅಂದ್ರೆ ಹಳದಿ ಬಣ್ಣದ ಹಣ್ಣು ಮತ್ತು ತರಕಾರಿಗಳಲ್ಲಿ ಬಿಟಾ ಕ್ಯಾರೋಟಿನ್ ಇರ್ತದೆ. ಓಕೆ, ಯೆಲ್ಲೋ ಕಲರ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಒಳಗಡೆ ಯಾವ್ದು ಇರ್ತದ? ಬಿಟಾ ಕ್ಯಾರೋಟಿನ್ ಇರ್ತದ. ಇದು ನಮ್ಮ ದೇಹದ ಒಳಗಡೆ ವಿಟಮಿನ್ ಎ ಆಗಿ ಪರಿವರ್ತನೆ ಆಗ್ತದೆ. ಇದು ನಮ್ಮ ಬಾಡಿ ಒಳಗಡೆ ವಿಟಮಿನ್ ಎ ಆಗಿ ಏನು ಬಿಟಾ ಕ್ಯಾರೋಟಿನ್ ನಮ್ಮ ಬಾಡಿ ಒಳಗಡೆ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೇವೆ. ವಿಟಮಿನ್ ಎ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೇವೆ. ಸೊ ಇಲ್ಲಿ ಗೋಲ್ಡನ್ ರೈಸ್, ಬಂಗಾರದ ಭತ್ತ ಅಂತ ಹೇಳ್ತೇವೆ. ಇದರಲ್ಲಿ ಜಾಸ್ತಿ ಯಾವ ಜೀವಸತ್ವ ಇರ್ತೈತಿ? ವಿಟಮಿನ್ ಎ ಜೀವಸತ್ವ ಇರ್ತದ ಅಂತ ಹೇಳ್ತೇವೆ. ಇದು ಹೆಚ್ಚಾಗಿ ಹೊಂದಿರುವ ತಳಿಯ ಯಾವ ಜೀವಸತ್ವವನ್ನು ಹೆಚ್ಚಾಗಿ ಹೊಂದಿರುವ ತಳಿ ಆಗೈತಿ? ವಿಟಮಿನ್ ಎ ಜೀವಸತ್ವವನ್ನು ಹೆಚ್ಚಾಗಿ ಹೊಂದಿರುವಂತಹ ತಳಿ ಆಗ್ಯದ ಅಂತ ಹೇಳ್ತೇವೆ. ಹೆಚ್ಚಾಗಿ ಹೊಂದಿರುವಂತಹ ತಳಿ ಆಗೈತಿ ಅಂತ ಹೇಳ್ತೇವೆ. ತಿಳಿತ್ರಿ ಇಲ್ಲಿ ಮಟ್ಟ? ಸೊ ಆದಷ್ಟು ಜಾಸ್ತಿ ಕ್ವಶನ್ಸ್ ಅನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಬಟ್ ನಿಮ್ಗ ಎಕ್ಸ್ಪ್ಲನೇಷನ್ ಬೇಕಪ್ಪ. ಎಕ್ಸ್ಪ್ಲನೇಷನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಎಕ್ಸ್ಪ್ಲನೇಷನ್ ಕೊಡೋದ್ರಿಂದ ಏನಾಗ್ತದಪ್ಪ ಅಂದ್ರ ನಿಮ್ಮ ಮುಂದೆ ಬರುವಂತ ಎಕ್ಸಾಮ್ಸ್ ಎಕ್ಸ್ಪ್ಲನೇಷನ್ಸ್ ಒಳಗಡೆಯಿಂದ ಯಾವ್ದಾದ್ರು ಒಂದು ಕ್ವಶನ್ ಅರೈಸ್ ಆಗೋ ಚಾನ್ಸ್ ಇರ್ತದ ಅಂತ ಹೇಳಿ ನಾವು ಸ್ವಲ್ಪ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ಬೇಕಂತ ಅನ್ಕೊಳಕತ್ತೀನಿ. ಬಟ್ ಸದ್ಯಕ್ಕೆ ನಿಮ್ಗೆ ಎಷ್ಟು ಎಕ್ಸಾಮಿಗ ಅವಶ್ಯಕತೆ ಐತಲ್ಲ ಅಷ್ಟು ಮಾತ್ರ ನಾ ಎಕ್ಸ್ಪ್ಲನೇಷನ್ ಈಗ ಮಾಡಿಕೊಡ್ಲಿಕ್ಕತ್ತೀನಿ. ಓಕೆ, ಸೊ ಜಾಸ್ತಿ ಆದಷ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋ ಅನ್ನೋ ಉದ್ದೇಶದಿಂದ ನಾನು ಮೇನ್ ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್ ಏನೈತಲ್ಲ ಅಷ್ಟ ನಿಮಗ ಡೀಟೇಲ್ ಆಗಿ ಸಬ್ಜೆಕ್ಟ್ ವೈಸ್ ಹೋಗೋಕ್ಕಿಂತಲೂ ನಿಮಗ ಇಂಪಾರ್ಟೆಂಟ್ ಏನೈತಿ ಎಕ್ಸಾಮಿಗ, ಆಮೇಲೆ ಆಪ್ಷನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದ್ರಿ. 4 ಆಪ್ಷನ್ ಒಳಗಡೆ ಒಂದು ಆಪ್ಷನ್ ಕರೆಕ್ಟ್ ಇತ್ತಂದ್ರೆ ಇನ್ನ 3 ಆಪ್ಷನ್ ಸ್ವಲ್ಪ ನೀಟಾಗಿ ಓದ್ಕೋರಿ. ಯಾಕಂದ್ರೆ ಅದ್ರ ಮೇಲಿಂದ ನಿಮ್ಗೆ ಕ್ವಶನ್ಸ್ ಬರೋದು ಚಾನ್ಸಸ್ ಇರ್ತದೆ. ಓಕೆ, ಸೊ ಇನ್ನೊಂದಿಷ್ಟು ಹೆಚ್ಚಿನ ಕ್ವಶನ್ಸ್ ಅನ್ನ ನಾವು ನಾಳೆ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಪ್ಲೀಸ್ ಆದಷ್ಟು ಹಿಂದಿನ ಕ್ಲಾಸಸ್ ಅನ್ನ ನೋಡ್ಸರೆ ಮಾಡ್ಕೋರಿ, ಇಲ್ಲ ರಿವಿಷನ್ ಅರೆ ಮಾಡ್ರಿ. ನಾ ಏನ್ ಚಾರ್ಟ್ಸ್ ಕೊಟ್ಟಿನಲ್ಲ ಸ್ವಲ್ಪ ನೀಟಾಗಿ ಓದ್ಕೋರಿ ಅಂತ ಹೇಳ್ತೀನಿ. ಯಾಕಂದ್ರೆ ನೋಡ್ರಿ ಇವಾಗೆ ನೋಡಕತ್ವಿ ವಿಟಾಮಿನ್ಸ್ ಮೇಲೆ ಬಂತು, ಡಿಸೀಸಸ್ ಮೇಲೆ ಬಂತು, ಎಷ್ಟು ಕ್ವಶನ್ಸ್ ಮತ್ತೆ 3 ಕ್ವಶನ್ಸ್ ಅದೇ ಟಾಪಿಕ್ ಮೇಲೆ ಬಂದು ಹೌದಾ. ಅದೇ ಟಾಪಿಕ್ ಮೇಲೆ ಬಂದು ಅಂತಂದ್ರೆ ಎವ್ರಿ ಇಯರ್ ಅಂತಂದ್ರೆ ಫಿಕ್ಸ್ ನಿಮ್ಗೆ ಅದ್ರ ಮೇಲೆ ಕ್ವಶನ್ಸ್ ಕೇಳಿಕತ್ತಾನ ಅಂತ ಅರ್ಥ. ಅದಕ್ಕ ನಾ ನಿಮಗ್ ಚಾರ್ಟ್ ಕೊಟ್ಬಿಟ್ಟಿನಿ. ಆದಷ್ಟು ಅದೇ ರೀತಿ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಫ್ಲೋ ಚಾರ್ಟ್ಸ್ ಅನ್ನ ರೆಡಿ ಮಾಡ್ತೇವಿ. ಮಾಡಿ ಏನೇನ್ ಇಂಪಾರ್ಟೆಂಟ್ ಐತಲ್ಲ ನಿಮಗೆ ಎಕ್ಸಾಮ್ ಟೈಮ್ ನಿಯರ್ ಇದ್ದಂಗ ಲಾಸ್ಟ್ ರಿವಿಷನ್ ಮೂವ್ಮೆಂಟ್ಸ್ ನಾವ್ ಏನ್ ಮಾಡ್ತೇವೆ ಆದಷ್ಟು ಶೇರ್ ಮಾಡ್ಕೊಂತ ಹೋಗ್ತೇವೆ. ರೈಟ್, ನಮ್ ಟೆಲಿಗ್ರಾಮ್ ಚಾನಲ್ ಆಗಿರ್ಲಿ ಅಥವಾ ಇಲ್ಲಿ ಯೂಟ್ಯೂಬ್ ಒಳಗಡೆ ಆದ್ರೂ ನಾವು ಶೇರ್ ಮಾಡ್ತೇವೆ. ಅಂದ್ರೆ ವೆಬ್ಸೈಟ್ ಅಂದ್ರೆ ಲಿಂಕ್ ಆದ್ರೂ ನಿಮ್ಗೆ ಶೇರ್ ಮಾಡ್ತೇವೆ. ಅಲ್ಲಿಂದ ನೀವು ಚಾರ್ಟ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ನಿಮ್ದು ಪರಿಶ್ರಮ ಪ್ರಯತ್ನ ನಿರಂತರವಾಗಿರ್ಲಿ ಅಂತ ಹೇಳ್ತೇವೆ. ಸೊ ಸೀರಿಯಸ್ ಆಗ್ರಿ, ಇನ್ನೊಂದಿಷ್ಟು ನೀವು ಸೀರಿಯಸ್ ಆಗ್ಬೇಕು. ಇನ್ನ ಬಹಳ ಜನ ನೀವು ಸೀರಿಯಸ್ ಇಲ್ಲ. ಓಕೆ, ಬೇಜಾರ್ ಅನ್ಸದ, ಬಟ್ ಇನ್ನೊಂದ್ ಸ್ವಲ್ಪ ಸೀರಿಯಸ್ ಆಗ್ರಿ. ಸ್ವಲ್ಪ ಎಲ್ಲ ಬಾಳೆ ಆಗ್ಬೇಕು. ಜಾಬ್ ಬೇಕಂದ್ರೆ ನೀವು ಸೀರಿಯಸ್ ಆಗ್ಲೇಬೇಕ್ರಿ. ಆಯ್ತಾ. ಇವಾಗ ಸ್ವಲ್ಪ ಸುಖ ಸೌಕರ್ಯ ಸುವಿಧತೆಗಳು ಎಲ್ಲಾ ಸ್ವಲ್ಪ ಬಾಜುಕ್ ಇಡ್ರಿ. ಓದೋದ್ ಕಡೆ ಅಷ್ಟೇ ಗಮನ ಕೊಡ್ರಿ. ಮತ್ತೆ ನಿಮ್ ಆರೋಗ್ಯ ಕಡೆನೂ ಗಮನ ಇರ್ಲಿ. ಓದೋಕಂತ ಕುಂತು ಊಟ ಗೀಟ ಎಲ್ಲಾ ಬಿಟ್ಟು ನಿದ್ದೆ ಎಲ್ಲಾ ಹಾಳು ಮಾಡ್ಕೋಬೇಡ್ರಿ. ಚೆನ್ನಾಗಿ ನಿದ್ದಿನೂ ಮಾಡ್ರಿ, ಚೆನ್ನಾಗಿ ಊಟನೂ ಮಾಡ್ರಿ. ಅದನ್ನ ಕರೆಕ್ಟ್ ಆಗಿ ಓದ್ಕೋರಿ. ಯಾಕಂದ್ರೆ ಇವ್ ಎರಡರ ಒಳಗಡೆ ಏನೇ ಆದ್ರೂ ಕೊರತೆ ಆಯ್ತಂದ್ರೆ ಸ್ಟಡಿ ಮೇಲೆ ಎಫೆಕ್ಟ್ ಬಾಳ ಬೀಳ್ತದೆ. ಓಕೆ, ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ನಿದ್ದೆ ಕಡೆನೂ ಸ್ವಲ್ಪ ಗಮನ ಇರ್ಲಿ. ಓದೋದ್ ಅಂತ ಹೇಳಿ ಸುಮ್ನ ಎದ್ದು ಬಿದ್ದು ಓದ್ಬ್ಯಾಡ್ರಿ. ನೀಟಾಗಿ ಓದ್ರಿ. ಏನ್ ಓದ್ಬೇಕು ಪ್ಲಾನ್ ಪ್ರಕಾರ ಓದ್ರಿ. ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಓದ್ರಿ. ಸ್ಮಾರ್ಟ್ ವರ್ಕ್ ಮಾಡ್ರಿ ಅಂತ ಹೇಳ್ತೀನಿ. ಓಕೆ, ನಾಳಿನ ಕ್ಲಾಸ್ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಟೇಕ್ ಕೇರ್. ಬೈ ಬೈ. ಹ್ಯಾವ್ ಅ ಗುಡ್ ಡೇ. ಸ್ಟೇ ಟ್ಯೂನ್ಡ್ ವಿತ್ ಅವರ್ ಕ್ಲಾಸಿಕ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಬೈ ಬೈ.